ಆರಾಧನೆಗೆ ಕೂಡಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರನ್ನ ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕೂಟಕ್ಕೆ ಸ್ವಾಗತಿಸುವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಕರ್ತನು ಸ್ತುತ್ಯನು ಮಹೋನ್ನತನು ಆಗಿದ್ದಾನೆ. ಆತನನ್ನು ಆರಾಧಿಸ್ಲಿಕ್ಕಾಗಿ ಈ ದಿನವನ್ನ ಕರ್ತನು ಗೊತ್ತು ಮಾಡಿದ್ದಾನೆ. ಕೀರ್ತನೆಗಾರನು ಹೇಳುವಂತ ಮಾತು, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಈ ದಿನದಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ವಾರದ ಮೊದಲನೇ ದಿನ ಕರ್ತನ ದಿನ, ಪರಿಶುದ್ಧ ದಿನ. ಆತನ ಪಾದಗಳ ಬಳಿ ಕೂತು ಆತನ ಆರಾಧಿಸೋಣ. ಘನ ಮಾನ ಮಹಿಮೆ ಆತನಿಗೆ ಉಂಟಾಗಲಿ. ಈ ಒಂದು ಆರಾಧನಾ ಕೂಟದ ಪ್ರಾರಂಭಕ್ಕಾಗಿ ನಾವು ಸಂಗೀತ 24ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 24ನೇ ಸಂಗೀತ. ನನ್ನನ್ನು ಯೇಸುವೆ ಸ್ನೇಹಿಸಿದಿ, ನಾನೇನು ನಿನಗೆ ಸಲ್ಲಿಸಲಿ, ಪ್ರೀತಿಯ ಮಾಡುವೆ, ದಾಸನಾಗಿರುವೆ, ಹೃದಯ ಕಾಣಿಕೆ ಅರ್ಪಿಸುವೆ. 24ನೇ ಸಂಗೀತ. ನಾವು ನಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡಿಕೊಂಡು ಹಾಡಿಕೊಳ್ಳೋಣ. ಸಹೋದರ ಚಾಪಣ್ಣವರು ಈ ಹಾಡನ್ನ ಲೀಡ್ ಮಾಡುವವರಾಗಿದ್ದಾರೆ. ಮತ್ತೊಂದು ಸಂಗೀತ 344ನೇ ಸಂಗೀತ ಹಾಡಿಕೊಳ್ಳೋಣ. ಸ್ತೋತ್ರವನ್ನು ತಮ್ಮ ದೇವರಿಗೆ ಅರ್ಪಿಸ ಬನ್ನಿ, ಉನ್ನತದಲ್ಲಿ ಆ ಕರ್ತಗೆ ಮಹಿಮೆ ಅನ್ನಿ.
ಹರ್ಷದಿ ದೂತರ ಸಂಘದಲ್ಲಿ ಸ್ತೋತ್ರ ಸುಗಂಧವ ತಂದಿ 344ನೇ ಸಂಗೀತ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನನ್ನ ಆರಾಧಿಸಲಿಕ್ಕಿಂತ ಮುಂಚಿತವಾಗಿ ನಮ್ಮ ಆರಾಧನೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ನಮ್ಮ ಆತ್ಮ, ಪ್ರಾಣ ಮತ್ತು ನಮ್ಮ ಮನಸ್ಸು ಅವುಗಳನ್ನ ಕ್ರೂಜೆಯ ಕಡೆಗೆ ನಾವು ತೆಗೆದುಕೊಂಡು ಆ ಮೂಲಕ ದೇವರ ಪ್ರೀತಿಯನ್ನ, ರಕ್ಷಕನಾದ ಯೇಸು ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನ, ಆತನ ಮರಣಗಳ ಕುರಿತಾಗಿ ಧ್ಯಾನ ಮಾಡ್ಲಿಕ್ಕಾಗಿ ಸಮಯ ನಾವು ಈ ಸಮಯವನ್ನು ಉಪಯೋಗಿಸಿಕೊಳ್ಳೋಣ. ಒಂದು ವಾಕ್ಯ, ಒಂದು ಮಾತು ಹೀಗುಂಟು: ದ ಕ್ರಾಸ್ ರಿವೀಲ್ಸ್ ಗಾಡ್ಸ್ ಹಾರ್ಟ್ ಫಾರ್ ದ ಲಾಸ್ಟ್ ಎಂಬುದಾಗಿ. ದಿ ಕ್ರಾಸ್ ರಿವೀಲ್ಸ್ ಗಾಡ್ಸ್ ಹಾರ್ಟ್ ಫಾರ್ ದ ಲಾಸ್ಟ್. ಶಿಲುಬೆಯು ಕೆಟ್ಟು ಹೋಗಿರುವವರಿಗಾಗಿ ಪ್ರಕಟವಾಗಿರುವ ದೇವರ ಹೃದಯವೇ ಆಗಿದೆ ಎಂಬುದಾಗಿ. ಶಿಲುಬೆಯು ಕೆಟ್ಟು ಹೋಗಿರುವವರಿಗಾಗಿ ಪ್ರಕಟವಾಗಿರುವ ದೇವರ ಹೃದಯವೇ ಆಗಿದೆ ಎಂಬುದಾಗಿ. ದೇವರು ತನ್ನ ಹೃದಯದಲ್ಲಿ ಆತನು ಪ್ರೀತಿಯನ್ನ ಆತನು ವ್ಯಕ್ತಪಡಿಸುವನಾಗಿ ಶಿಲುಬೆ ಮುಖಾಂತರವಾಗಿ ಅದು ವ್ಯಕ್ತವಾಯಿತು, ಕಾರ್ಯರೂಪಕ್ಕೆ ಬಂತು ಎಂಬುದಾಗಿ ನೋಡುತ್ತೇವೆ. ಆರಾಧನೆಗಾಗಿ ನಾವು ಕೂಡಿ ಬಂದಿರುವಂತಹ ಸಮಯದಲ್ಲಿ ನಾವು ಮುಖ್ಯವಾಗಿ 3 ಸಂಗತಿಗಳನ್ನ ನೆನಪಿಸಿಕೊಳ್ತೇವೆ. ನಾನು ಏನಾಗಿದ್ದೆನು, ಮತ್ತು ಕರ್ತನು ಏನು ಮಾಡಿದ್ದಾನೆ, ಮತ್ತು ನಾನು ಏನ್ ಮಾಡ್ಲಿಕ್ಕಿದ್ದೇನೆ ಕರ್ತನಿಗಾಗಿ. ಈ 3 ಆಲೋಚನೆ ಇಟ್ಕೊಳ್ಳುವಾಗ ನಮ್ಮ ಮನಸ್ಸು ಮತ್ತು ಆಲೋಚನೆ ನಮ್ಮ ದೇವರ ವಾಕ್ಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂತದ್ದಾಗಿ. ದೇವರ ವಾಕ್ಯಲ್ಲಿ ನೋಡ್ತೇವೆ, ರೋಮಪುರದವರ ಬರೆದ ಪತ್ರ 3:10 ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ಅಲ್ಲಿ ಓದಿಕೊಳ್ತೇವೆ.
ಅದೇ ರೋಮಪುರದವರು ಬರೆದ ಪತ್ರಿಕೆ 3:23 ನೋಡುವಾಗ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಮತ್ತು ಅದೇ ರೋಮಪುರದವರು ಬರೆದ ಪತ್ರಿಕೆ 6:23 ನೋಡುವಾಗ ಪಾಪದ ಸಂಬಳ ಮರಣ. ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ಸತ್ತು ಹೋಗಿದ್ದಂಥವ್ರು, ನಾನು ಸತ್ತು ಹೋಗಿದ್ದಂಥವನು, ದೇವರಿಂದ ದೂರ ಹೋಗಿದ್ದಂಥವನು, ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಂಥವನು. ಇದು ನನ್ನ ಸ್ಥಿತಿ ಆಗಿತ್ತು. ದೇವರನ್ನ ಅರಿಯದೇ ಇರತಕ್ಕಂಥ ಜೀವಿತ, ಪಾಪಕ್ಕೆ ಗುಲಾಮನು, ಸೈತಾನನಿಗೆ ದಾಸನಾಗಿದ್ದುಕೊಂಡಂತ ಜೀವಿತ ನನ್ನದಾಗಿತ್ತು. ನಿರಾಶೆಯ ಜೀವಿತ ನನ್ನದಾಗಿತ್ತು. ನಿರೀಕ್ಷೆಯಿಲ್ಲದ ಜೀವಿತ ನನ್ನದಾಗಿತ್ತು. ನನ್ನ ಆತ್ಮನ ಅಂತ್ಯ ಸ್ಥಿತಿ ನಿತ್ಯ ನಾಶನವಾಗಿತ್ತು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ, ಎಲ್ಲರೂ ಪಾಪ ಮಾಡಿದ್ದಾರೆ ಮತ್ತು ಪಾಪದ ಸಂಬಳ ಮರಣವೇ ಆಗಿದೆ. ಯೆಹೆಜ್ಕೇಲನ ಗ್ರಂಥವನ್ನು ನೋಡ್ತೇವೆ 18ನೇ ಅಧ್ಯಾಯದಲ್ಲಿ, ಪಾಪ ಮಾಡಿದಂತ ವ್ಯಕ್ತಿ ಆತನ ಸಾಯಲೇಬೇಕೆಂಬುದಾಗಿ. ಇದು ನಿಶ್ಚಯವಾಗಿತ್ತು. ಈ ಧರ್ಮಶಾಸ್ತ್ರ ನಿಯಮವೂ ಸಹ ಆಗಿತ್ತು. ಧರ್ಮಶಾಸ್ತ್ರ ಕೈಕೊಳ್ಳತಕ್ಕಂತ ಆ ಒಂದು ಇಸ್ರಾಯೇಲರ ಕಾಲದಲ್ಲಿ ನಾವು ನೋಡ್ತೇವೆ, ಪಾಪ ಮಾಡಿದಂತ ವ್ಯಕ್ತಿ ಆತನ ಸಾಯತಕ್ಕಂಥವನಾಗಿದ್ದ. ಆ ಪಾಪದ ಆ ಒಂದು ಪರಿಮಾಣಕ್ಕನುಗುಣವಾಗಿ ಶಿಕ್ಷೆ ವಿಧಿಸಲ್ಪಡ್ತಾ ಇತ್ತು ಅಂತ ನಾವು ನೋಡ್ತೇವೆ. ನಾನು ಮತ್ತು ನಾವುಗಳು ನಮ್ಮ ಹಿಂದಿನ ಜೀವಿತ ನೋಡುವಾಗ ನಾವು ಏನಾಗಿದ್ದೆವು ಆಲೋಚನೆ ತಂದುಕೊಳ್ಳುವಾಗ ನಾವು ಪಾಪಿಗಳೇ. ವಿ ವರ್ ಸಿನ್ನರ್ಸ್. ನಾವು ಪಾಪಿಗಳಾಗಿದ್ದೆವು. ದೇವರ ಮಹಿಮೆಯಿಂದ ದೂರ ಹೋಗಿದ್ದೆವು. ಆತನ ಅನ್ಯೋನ್ಯತೆಯಿಂದ ದೂರ ಹೋಗಿದ್ದೆವು. ಆತ್ಮಿಕವಾಗಿ ಸತ್ತು ಹೋಗಿದ್ದಂಥವು. ಹೀಗಾಗಿ ದೇವರು ಏನ್ ಮಾಡಿದ್ದಾನೆ ಹಾಗಾದ್ರೆ? ನಾವು ಯೋಹನ ಸುವಾರ್ತೆ 3:16 ಬರುವಾಗ ದೇವರು ಲೋಕ ಎಷ್ಟೋ ಪ್ರೀತಿಯನ್ನು ಆತನ ಇಟ್ಟನೆಂಬುದನ್ನು ನೋಡ್ತೇವೆ. ದೇವರು ತನ್ನ ಪ್ರೀತಿಯನ್ನ ಶಿಲ್ಬೆಯಲ್ಲಿ ವ್ಯಕ್ತಪಡಿಸಿದ್ದಾನೆ. ದೇವರ ಶಿಲ್ಬೆಯಲ್ಲಿ ತನ್ನ ವಿಶೇಷವಾದ ಪ್ರೀತಿಯನ್ನ ಲೋಕದ ಜನರ ಮೇಲೆ ಆತನ ವ್ಯಕ್ತಪಡಿಸಿದ್ದಾನೆ. ದೇವರು ತನ್ನ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಿದ್ದಾನೆ? ಆತನ ಬರೀ ಬಾಯಿ ಮಾತಿನ ಮೂಲಕವಾಗಿ ತನ್ನ ಪ್ರೀತಿಯನ್ನು ತೋರಿಸ್ತಾ ಬಂದನು. ಅದ್ಭುತಗಳ ಮೂಲಕವಾಗಿ ಪ್ರೀತಿ ಎಂದು ತೋರಿಸ್ತಾ ಬಂದನು? ಖಂಡಿತ ಇಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟನು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. ದೇವರ ಪ್ರೀತಿ ಮಗನನ್ನು ಕೊಡೋರ ಮೂಲಕ ವ್ಯಕ್ತವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಗೊತ್ತಿತ್ತು, ತನ್ನ ಮಗನನ್ನು ಕೊಡುವಾಗ ಮಾತ್ರ, ತನ್ನ ಮರಣದ ಮೂಲಕವಾಗಿ ಮಾತ್ರ ಮನುಷ್ಯನನ್ನ ಬಳಿಗೆ ಬರಲಿಕ್ಕೆ ಸಾಧ್ಯ. ಮಾರ್ಗ ಅದೊಂದೇ ಎಂಬುದಾಗಿ ದೇವ್ರಿಗೆ ಗೊತ್ತಿತ್ತು. ಹೀಗಾಗಿ ತನ್ನ ಮಗನನ್ನ ಆತನು ಕೊಡ್ಲಿಕ್ಕೆ ಆತನ ಮನಸ್ಸು ಮಾಡಿದ ನೋಡ್ತೇವೆ. ಆತನು ತನ್ನ ಮಗನನ್ನ ಕೊಟ್ಟ. ನಾವು ಫಿಲಿಪಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯದ 6-8 ವಾಕ್ಯ ನೋಡ್ತೇವೆ. ಆತನ ಮಗನ ಕುರಿತಾಗಿ ವಿಶೇಷವಾದ ಆಚರಣೆ ನೋಡ್ತೇವೆ. ನಾವು ಆತನು ದೇವರಿಗೆ ಆತನು ದೇವ ಸ್ವರೂಪನಾಗಿದ್ದನು. ದೇವರಿಗೆ ಸರಿಸಮಾನಾಗಿದ್ದ ಪದವಿಯನ್ನು ಹೊಂದಿದ್ದಂಥವನು, ಮಹಿಮೇಲೆ ಇದ್ದಂಥವನು, ಸ್ವಯಂ ದೇವರ ಏಕಮಾತ್ರ ಪುತ್ರನಾಗಿದ್ದಾನೆ, ಮಹಿಮೆಯ ರಾಜನಾಗಿದ್ದಂಥವನು, ಪರಲೋಕದ ಭಂಡಾರವಾಗಿದ್ದಂಥವನು. ಆತನು ಈ ಲೋಕಕ್ಕೆ ಬರಬೇಕಾಯ್ತು ಎಂಬುದನ್ನು ನೋಡ್ತೇವೆ. ವಿಶೇಷವಾದಂತ ಆ ಮಹಿಮೇಲೆ ಇದ್ದಂಥವನು, ವಿಶೇಷವಾದ ಆರಾಧನೆ ಹೊಂದಿದ್ದಂಥವನು, ತಂದೆಯ ಬಲಪಾರ್ಶ್ವದಲ್ಲಿ ಇದ್ದಂಥವನು, ತಂದೆಯ ಎದೆಗೆ ಅಪ್ಪಿಕೊಂಡಿದ್ದಂತ ಪ್ರಿಯ ದೇವಕುಮಾರನು ಕರ್ತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಬರಬೇಕಾಯ್ತು ಎಂಬುದಾಗಿ ನೋಡ್ತೀವಿ. ಹಾಗಾದ್ರೆ ಆತನು ಯಾತಕ್ಕಾಗಿ ಬಂದನೆಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುವಂತದ್ದಾಗಿದೆ. 2 ಕೊರಿಂಥ 8:9 ನಾವು ಬರುವಂತ ಸಮಯದಲ್ಲಿ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಿರ್ಬೇಕೆಂಬುದಾಗಿ ಆತನು ನಿಮಗೋಸ್ಕರ ಬಡವನಾದ ಎಂಬುದಾಗಿ ಪೌಲನು ಅಲ್ಲಿ ಆತನ ಈ ಒಂದು ಲೋಕಕ್ಕೆ ಆತನು ಬಂದದರ ಕಾರಣವನ್ನು ತಿಳಿಸುವ ಆತನಾಗಿದೆ. ಹಿ ವಾಸ್ ಸೋ ರಿಚ್. ಆತನು ಅತಿ ಐಶ್ವರ್ಯವಂತನು. ಪರಲೋಕವನ್ನ ಭೂಲೋಕವನ್ನು ಉಂಟು ಮಾಡಿದಂತ ಆ ದೇವರು ಆತನಾಗಿದ್ದಾನೆ. ದೇವರ ಕುಮಾರನ ಆತನಾಗಿದ್ದಾನೆ. ಆತನು ಈ ಲೋಕಕ್ಕೆ ಬಡವನಾಗಿ ಬಂದನು. ಆತನ ಜನ ನೋಡುವಾಗ ಆತನ ಜನನದಲ್ಲಿ ಆತನಿಗೆ ಹುಟ್ಲಿಕ್ಕಾಗಿ ಸ್ಥಳ ಇರಲಿಲ್ಲ. ಗೋದಲಲ್ಲಿ ಹುಟ್ಟಿದಂತ ಸ್ಥಿತಿ, ಚಿಂದಿ ಬಟ್ಟೆ ಹಾಕೊಂಡಿದ್ದಂತ ಸ್ಥಿತಿ. ಆತನು ಬಹಳಷ್ಟು ಬಡವನಾಗಿ ಆತನು ಹುಟ್ಟಿದನು. ಆತನ ಜೀವಿತ ನೋಡುವಾಗ ಆತನ ತನ್ನ ತಂದೆಗೆ ಸಹಾಯಕನಾಗಿ ಆ ಬಡಗಿಯ ಕಾರ್ಯದಲ್ಲಿ ಆತನು ತೊಡಗಿಕೊಂಡಿದ್ದು ನೋಡ್ತೇವೆ. ಆತನ ಇಡೀ ಜೀವಿತ ಉದ್ದಕ್ಕೂ ನಾವು ಹಾಗೆ ಆದಿ ಬರುವಂತ ಸಮಯದಲ್ಲಿ ಆತನಿಗೆ ಒಂದು ನೆಲೆ ಇಲ್ಲ, ಮನೆ ಇಲ್ಲ. ಆತನ ಅಡವಿಗಳಲ್ಲಿ ಆತನಿದ್ದಂತನು, ಸಮುದ್ರದಲ್ಲಿ ಆತನು ಹೀಗೆ ಸಾಗ್ತಾ ಇದ್ದಂತ ಜೀವಿತ. ಇಂಥ ಬಡತನದ ಜೀವಿತವನ್ನ ಆತನು ಅನುಭವಿಸಿದನು. ಕಾರಣ ಏನು? ನಮ್ಮನ್ನ ಐಶ್ವರ್ಯವಂತನಾಗಿ ಮಾಡ್ಲಿಕ್ಕಾಗಿ, ನಮ್ಮನ್ನ ಪರಲೋಕದ ಬಾಧ್ಯಸ್ಥರನ್ನ ಮಾಡ್ಲಿಕ್ಕೆ ಸಲುವಾಗಿ ಆತನು ಬಡವನಾದನು ಎಂಬುದಾಗಿ ನಾವು ಓದಿಕೊಡ್ತೇವೆ ಪ್ರಿಯರೇ. ಆತನ ಕುರಿತಾಗಿ ಮುಂದೆ ನೋಡುವಾಗ ಆತನು ಬಹಳಷ್ಟು ದುಃಖಕ್ಕೆ ಒಳಗಾದಂತ ಆ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯಕ್ಕೆ ಬರುವಾಗ 36ರಿಂದ 44ನೇ ವಚನದಲ್ಲಿ ನಾವು ನೋಡ್ತೇವೆ. ಆತನು ಹಿಡಿಕೊಡಲ್ಪಡುವಂತ ಆ ಕೊನೆಯ ರಾತ್ರಿಯಲ್ಲಿ
ಆತನು ಗೆತ್ಸೇಮ ತೋಟದಲ್ಲಿ ಆತನು ಪ್ರಾರ್ಥನೆಗಾಗಿ ಹೋಗಿದ್ದಾನೆ. ಆತನು ತನ್ನ ಶಿಷ್ಯರನ್ನ ಕರ್ಕೊಂಡು ಹೋಗಿದ್ದಾನೆ. ಆ 8 ಜನ ಶಿಷ್ಯರನ್ನ ಆತ ಅಲ್ಲಿ ಬಿಟ್ಟು ತನ್ನ ಆಪ್ತನಾದ 3 ಜನ ಶಿಷ್ಯರನ್ನ ಮುಂದೆ ಕರ್ಕೊಂಡು ಹೋಗಿ, ಪೇತ್ರ, ಯೋಹಾನ, ಯಾಕೋಬರನ್ನ ಮುಂದೆ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳಿದಂತ ಮಾತು, ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಆತ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಆತನು ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ಶಿಷ್ಯ ಹೇಳಿದಂತ ಮಾತು, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎಂಬುದಾಗಿ ಹೇಳಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಹೇಳುವಾಗ ಆತನು ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಆತನ ಒಂದು ದುಃಖ, ಆತನ ಒಂದು ಮನೋವ್ಯತೆ ನೋಡುವಂತ ಸಮಯದಲ್ಲಿ ಅದು ವಿಶೇಷವಾಗಿ ವ್ಯಕ್ತವಾಗಿದೆ. ಆತನ ಬೆವರು, ರಕ್ತದ ಹನಿಗಳು ಪಾದಿಯಲ್ಲಿ ತೊಟ್ಟಿಕ್ಕಿದ್ದವೆ ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ದುಃಖಿತನಾಗಿದ್ದಾನೆ. ದುಃಖಿತ ಮನುಷ್ಯನಾಗಿ ಆತನ ಅಲ್ಲಿದ್ದಾನೆ. ಆತನು ವಿಶೇಷವಂತ ಆ ಒಂದು ಸಮಯವನ್ನ ತಂದೆ ಜೊತೆ ಕಳೆಯುವಂತ ಸಮಯದಲ್ಲಿ ದುಃಖದಿಂದ ಕೂಡಿದವನಾಗಿದ್ದಾನೆ. ನಾವು ಮುಂದೆ ಬರುವಂತ ಸಮಯದಲ್ಲಿ ಆತನಿಗೆ ನಿರಾಶೆ ಆಯ್ತು ನೋಡ್ತೇವೆ. ತನ್ನ ಸ್ವಂತ ಸ್ನೇಹಿತನು, ತನ್ನ ಸ್ವಂತ ಶಿಷ್ಯನಾಗಿದ್ದ ಇಸ್ಕರಿಯೋತ ಯೂದನು ಆತನು ಹಿಡ್ಕೊಡುವವನಾಗಿದ್ದಾನೆ. ಆತನ ಜೊತೆ 3.5 ವರ್ಷಗಳ ಕಾಲ ಶಿಷ್ಯನಾಗಿದ್ದಂಥವನು, ಆತನ ಜೊತೆಯಲ್ಲಿ ಇದ್ದಂಥವನು, ಆತನ ಸಂಸರ್ಗದಲ್ಲಿ ಇದ್ದಂಥವನು, ಆತನ ಎಲ್ಲಾ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಂತ ಇಸ್ಕರಿಯೋತ ಯೂದನು ಆತನನ್ನ ಹಿಡ್ಕೊಡುವವನಾಗಿದ್ದಾನೆ. ಆತನನ್ನ ಗುರುತಿಸಿ ಹಿಡ್ಕೊಳ್ಳುವಂತ ಸಮಯದಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಎಷ್ಟು ನೋವಾಗಿರಬೇಕು. ಇಂಥ ಶಿಷ್ಯನು ಜೊತೆಯಲ್ಲಿದ್ದಂಥವನು ಆತನು ಈ ರೀತಿ ಕಾರ್ಯ ಮಾಡಲಿ ಎಂಬುದಾಗಿ ಎಷ್ಟು ನೋವು, ನಿರಾಶೆ ಆತನಿಗೆ ಆಗಿರಬೇಡ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆ ಶಿಷ್ಯನ ಕುರಿತಾಗಿ ಹೇಳುವಂತ ಮಾತು 26ನೇ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 50ನೇ ವಾಕ್ಯ ಓದುವಾಗ, ಗೆಳೆಯನೇ ನೀನು ಬಂದ ಕೆಲಸ ಇದೆ ಎಂಬುದಾಗಿ ಕೇಳುವಂತವನಾಗಿ, ದ್ರೋಹ ಕಾರ್ಯ ತೊಡಗಿರ್ತಕ್ಕಂಥ ಯೂದನು ಸ್ವಂತ ಯಜಮಾನನ್ನ, ಗುರುವನ್ನ ಹಿಡ್ಕೊಳ್ಳುವಂತ ಕಾರ್ಯ ಮಾಡುವಂತ ಆ ಯೂದನನ್ನ ಕರ್ತನಾದ ಯೇಸು ಕ್ರಿಸ್ತ ಸಂಭವಿಸಿದಂತ ಮಾತು, ಗೆಳೆಯನೇ ಎಂತ ಪ್ರೀತಿಯನ್ನು ವ್ಯಕ್ತಪಡಿಸುವನಾಗಿದ್ದ. ಅಲ್ಲಿಯೂ ಕೂಡ ಅವನು ಬೈಬೋದಾಯ್ತು, ನೀಚನೇ, ಅಯೋಗ್ಯನೇ, ದ್ರೋಹಿ ಎಂಬ ಹೇಳಿಲ್ಲ. ಗೆಳೆಯನೇ ನೀನು ಬಂದ ಕೆಲಸ ಇದೆಯೋ. ನಿರಾಶೆಯಲ್ಲಿಯೂ ಆತ ಹೇಳುವಂತ ಮಾತು, ತನ್ನ ಸ್ನೇಹಿತನು ಅಥವಾ ತನ್ನ ಶಿಷ್ಯನು ಹಿಡ್ಕೊಳ್ಳುವಂತ ಸಮಯ ಆತ ನಿರಾಶೆ ಆಯ್ತು. ಇನ್ನೂ ಕೂಡ ಆತ ನಾವು ಮುಂದೆ ಹೋಗುವಂತ ಸಮಯದಲ್ಲಿ ತನ್ನ ಸ್ವಂತ ಶಿಷ್ಯನು, ಆಪ್ತನು ಆದಂತಹ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನ ಅರಿಯನೆಂಬುದಾಗಿ 3 ಸತಿ ಹೇಳೋದನ್ನು ನೋಡ್ತೇವೆ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 69ರಿಂದ 75 ವಚನಗಳು ನೋಡುವಂತ ಸಮಯದಲ್ಲಿ 3ರ ವರ್ತಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಾನು ಅರಿಯನು ಎಂಬುದಾಗಿ ಪೇತ್ರನು ಹೇಳೋದನ್ನ ನೋಡ್ತೇವೆ. ಪೇತ್ರನು ಎಷ್ಟು ಶಿಷ್ಯನಲ್ಲಿ ಆತ ಪ್ರಮುಖನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಶಿಷ್ಯನ ಅಗ್ರಗಣ್ಯನಾಗಿದ್ದಾನೆ, ಮುಂದಾಳತ್ವ ವಹಿಸುವನಾಗಿದ್ದಾನೆ, ಎಲ್ಲರಲ್ಲಿ ಮುಂದಾಗಿದ್ದಾನೆ. ಆತನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನ ಅರಿಯನೆಂಬುದಾಗಿ ಹೇಳುವಂತ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಎಷ್ಟು ನೋವನ್ನ ಹೊಂದಿರಬೇಕು. ನೋವನ್ನು ಆತನ ಅನುಭವಿಸಿದವನಾಗಿ ತನ್ನ ಆಪ್ತ ಶಿಷ್ಯನು ತನ್ನನ್ನ ಗೊತ್ತಿಲ್ಲ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಆತನ ಮನಸ್ಥಿತಿಯನ್ನ ನೋಡಿ. ಹಾಗೆ ನಾವು ಮುಂದೆ ಸಾಗುವಂತ ಸಮಯದಲ್ಲಿ, ನಾವು ಯೇಸು ಕ್ರಿಸ್ತನ ಜೊತೆಯಲ್ಲಿ ಮುಂದೆ ಸಾಗುವಂತ ಸಮಯದಲ್ಲಿ ಆತನಿಗೆ ನಾವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 67 ಮತ್ತು 68 ವಾಕ್ಯ ನೋಡಿದ ಸಮಯದಲ್ಲಿ ಆತನ ಹಾಸ್ಯ ಮಾಡಿದರು, ಆತನ ಮುಖಕ್ಕೆ ಉಗುಳಿದರು ಮತ್ತು ಆತನಿಗೆ ಹೊಡೆದರು ಕೆನ್ನೆಗೆ ಹೊಡೆದರು ಎಂಬುದನ್ನು ನೋಡ್ತೇವೆ. ಅಪಹಾಸ್ಯ ಮಾಡಿದರು, ಮುಖಕ್ಕೆ ಉಗುಳ್ತಾ ಇದ್ದಾರೆ, ಕೆನ್ನೆಗೆ ಹೊಡೆಯುತ್ತಾ ಇದ್ದಾರೆ. ಅದೆಲ್ಲವನ್ನ ಆತನ ಸಹಿಸಿಕೊಂಡು ಆತನು ನಮಗೋಸ್ಕರ ತಾಳಿಕೊಂಡು ನಮ್ಗೆ ನೋಡ್ತೇವೆ. ಮತ್ತು ಹೀಗೆ ನಾವು ಮುಂದೆ ಸಾಗುವಂತ ಸಮಯದಲ್ಲಿ ಆತನ ಬೆನ್ನಿಗೆ ಹೊಡೆದರು ಎಂಬುದನ್ನು ನೋಡ್ತೇವೆ. ಒಂದು ಕಡಿಮೆ 49, ಒಂದು ಕಡಿಮೆ 39 ಏಟುಗಳನ್ನು ಹೊಡೆದರು. ಆ ಏಟಿನ ನಿಮಿತ್ತವಾಗಿ ಆತನ ಬೆನ್ನಿನಿಂದ ಮಾಂಸ ಕಿತ್ತು ಬಂತೆಂದು ನೋಡ್ತೇವೆ. ಎಂತಹ ನೋವು ಆತನ ಅನುಭವಿಸಿದನು. ಆ ಕೊರಡೆಗಳಿಂದ ಏಟು ಬೀಳುವಂತ ಸಮಯದಲ್ಲಿ ಆ ನೋವು, ಆ ಮಾಂಸ ಕಿತ್ತು ಬರುವ ಸಮಯದಲ್ಲಿ ಆದಂತ ಗಾಯ ಎಲ್ಲವನ್ನ ಆತನು ತಾಳಿಕೊಂಡನು ಎಂಬುದಾಗಿ ದೇವರ ವಾಕ್ಯ ನಾವು ನೋಡುವಂತವರಾಗಿದ್ದೇವೆ. ನಮ್ಮನ್ನ ಸ್ವಂತ ಅನುಭವಕ್ಕೆ ತಂದುಕೊಳ್ಳೋಣ. ಕೇವಲ ನಾವು ಮನಸ್ಸಿನಿಂದ ಆಲೋಚನೆ ಮಾಡುವಂತದ್ದಲ್ಲ, ಹೃದಯದಿಂದ ನಾವು ಇದನ್ನ ಅನುಭವಕ್ಕೆ ತಂದುಕೊಳ್ಳೋಣ. ಪ್ರಿಯ ರಕ್ಷಕನು ಎಂತ ವೇದನೆಯನ್ನ, ಎಂತ ನೋವನ್ನ ಆತನು ಅನುಭವಿಸ್ತಾ ಇದ್ದಾನೆ. ಆ ನೋವು, ಆ ಸಂಕಷ್ಟ ಹೇಗಿತ್ತು ಆಲೋಚನೆ ಮಾಡಿಕೊಳ್ಳೋಣ.
ಅದು ನನ್ನ ಮತ್ತು ನಮ್ಮಗಳ ಆ ಒಂದು ಶಿಕ್ಷೆ ಆಗಬೇಕಾಗಿತ್ತು. ನಮಗೆ ಆ ಶಿಕ್ಷೆ ಆಗ್ಬೇಕಾಗಿತ್ತು. ನಾವು ಅದು ಅನುಭವಿಸ್ಬೇಕಾಗಿತ್ತು. ಆ ಪ್ರಿಯ ರಕ್ಷಕನು ಆತ ನನಗೋಸ್ಕರವಾಗಿ ಆತನು ಆ ಶಿಕ್ಷೆಯನ್ನು ಹೊಂದುತ್ತಾ ಇದ್ದಾನೆ. ಆ ಒಂದು ಅನುಭವ ತಂದ್ಕೊಳ್ಳೋಣ. ನಮ್ಮ ಹೃದಯ ಮಿಡಿಯುವಂತದ್ದಾಗ್ಲಿ, ನಮ್ಮ ಹೃದಯ ಅದನ್ನು ಆಲೋಚನೆ ತಂದುಕೊಳ್ಳಿ. ಅಯ್ಯೋ ರಕ್ಷಕನೇ, ನನಗೋಸ್ಕರವಾಗಿ ನೀನು ಬಾಧೆ ಪಡ್ತಾ ಇದೆಯಲ್ಲ, ಅಯ್ಯೋ ರಕ್ಷಕ ನೀನು ಕೊರಡಿ ಏಟು ಹೊಂದ್ತಾ ಇದೆಯಲ್ಲ, ಅದು ನನಗಾಗ್ಬೇಕಂತ ಪೆಟ್ಟಲ್ವೇ? ಆಲೋಚನೆ ಮಾಡೋಣ. ಹಾಗೆ ನಾವು ಮುಂದೆ ಸಾಗುವಂತ ಸಮಯದಲ್ಲಿ ಆತನು ತನ್ನ ಶಿಲ್ಬೆಯನ್ನು ಹೊತ್ತುಕೊಂಡು ಹೋದನೆಂಬುದಾಗಿ ಯೋಹಾನ ಬರೆಸುವಾರ್ತೆ 19ನೇ ಅಧ್ಯಾಯದ 17ನೇ ವಚನ ಹೇಳುವಂತದ್ದು. ಯೇಸು ತನ್ನ ಶಿಲ್ಬೆ ಹೊತ್ತುಕೊಂಡು ನಡೆದನೆಂಬುದನ್ನು ನೋಡ್ತೇವೆ. ಆತನ ಜೊತೆಯಲ್ಲಿ ಇನ್ನಿಬ್ಬರು ಕಳ್ಳರನ್ನ ಶಿಲ್ಬೆಗೆ ಹಾಕಿದ್ದಾರೆ. ಅವರು ಕೂಡ ಆ ಶಿಲ್ಬೆ ಶಿಕ್ಷೆಯನ್ನು ಹೊಂದಿದ್ದಾರೆ. ಆದ್ರೆ ಇಬ್ಬರು ಕಳ್ಳರು ಅವರ ಶಿಲ್ಬೆ ಹೊತ್ತುಕೊಂಡು ಹೋಗ್ತಾ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಭಾರವಂತ ಶಿಲ್ಬೆಯನ್ನ ಆತನ ಬೆನ್ನಿಗೆ ಹಾಕಿ ಹೊರಲಿಕ್ಕೆ ಅವರು ನೇಮಕ ಮಾಡಿದ್ರು. ಆ ಭಾರವಂತ ಶಿಲ್ಬೆ ಹೊತ್ತುಕೊಂಡವನಾಗಿ ಯೆರೂಸಲೇಮಿನ ಹಾದಿಯಲ್ಲಿ ಆತ ಸಾಗುವಾಗ ಗೊಲ್ಗೊಥಾ ಗುಡ್ಡಕ್ಕೆ ಹೋಗುವಂತ ಸಮಯದಲ್ಲಿ ಆತನಿಗೆ ಆತ ನೋವು, ಆತನ ಅನುಭವಿಸಿದಂತ ಆ ಒಂದು ಆ ಹಿಂಸೆ, ಆ ಭಾರ ಶಿಲ್ಬೆಯಿಂದ ಆತನ ಮುಗ್ಗರಿಸಿ ಬೀಳುವಂತ ಆ ದೃಶ್ಯವನ್ನ ನೆನಪಿಗೆ ತಂದುಕೊಳ್ಳೋಣ. ಪ್ರಿಯರೇ, ಕೇವಲ ಆರಾಧನೆಗಾಗಿ ಬಂದಂತ ಸಮಯದಲ್ಲಿ ನಾವು ನಮ್ಮ ಆಲೋಚನೆ ಆಗ್ತಾ ಇದ್ದ ಹರಿ ಬಿಡುವುದಲ್ಲ. ಆತನ ಶ್ರಮ ಮರಣದಲ್ಲಿ ಪಾಲ್ ತೆಗೆದುಕೊಳ್ಳೋಣ. ಆತನ ಶ್ರಮೆ ಸಂಕಟವನ್ನ ನಾವು ಹೃದಯದಲ್ಲಿ ಅನುಭವಿಸುತ್ತಾ ಬರೋಣ. ಆ ಶಿಲ್ಬೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಆ ಗೊಲ್ಗೊಥಾ ಗುಡ್ಡದಲ್ಲಿ ಆತನು ಸೇರಿದ್ದಾನೆ. ಶಿಲ್ಬೆ ಹೊತ್ತುಕೊಂಡು ಗೊಲ್ಗೊಥಾ ಗುಡ್ಡವನ್ನು ಮುಟ್ಟುವಂತ ಸಮಯದಲ್ಲಿ ಆತನಿಗೆ ಅವಮಾನ ಮಾಡಿದರು, ಅಪಹಾಸ್ಯ ಮಾಡಿದರು, ಆತನನ್ನ ಅವಮಾನಿಸಿದರೆ ನೋಡ್ತೇವೆ. ಆತನ ವಿವಿಧ ರೀತಿಯಲ್ಲಿ ಹಾಸ್ಯ ಮಾಡ್ತಾ ಬಂದರು. ಶಿಲ್ಬೆಯಿಂದ ಇಳಿದು ಬಾ, ನೀ ದೇವರಾಗಿದ್ದರೆ ನಿನ್ನನ್ನು ರಕ್ಷಿಸುವುದಾಗಿ ಹಾಸ್ಯ ಮಾಡ್ತಾ ಬಂದರು. ಅನೇಕರು ಅಲ್ಲಿ ನಿಂತಿದ್ದಂತ ಆ ಗುಂಪಿನ ಅನೇಕರು ಆತನ ಹಾಸ್ಯ ಮಾಡ್ತಾ ಬಂದರು. ಎಲ್ಲವನ್ನ ಆತನ ಸಹಿಸಿಕೊಂಡನು. ನಾವು ನೋಡುವಂತಹ ಸಮಯದಲ್ಲಿ ಮತ್ತೆ ನಾವು ಮುಂದೆ ನೋಡ್ತೀವಿ, ಆತನ ಬಟ್ಟೆಗಳನ್ನ ಅವರು ಹರಿದು ಹಾಕಿದ್ರು, ಅದಕ್ಕೆ ಚೀಟು ಹಾಕೊಂಡ್ರು. ಆ ಸೈನಿಕರು, ಸಿಪಾಯಿಗಳು ಅದನ್ನ ಚೀಟು ಹಾಕಿ ಹಂಚಿಕೊಂಡ್ರು ನೋಡ್ತೇವೆ. ಎಂತ ಅಪಹಾಸ್ಯದ ಸಂಗತಿ ಅದಾಗಿತ್ತು. ಎಲ್ಲಾ ನೋವುಗಳ ನಡುವೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನ ಅನುಭವಿಸಿದ. ಆತನ ಜೊತೆಯಲ್ಲೇ ನಾವು ಹೋಗೋಣ. ಆ ಜೊತೆಯಲ್ಲೇ ನಾವು ಕಲ್ವರಿ ಗುಡ್ಡದ ಬಳಿಗೆ ಬರೋಣ. ಆತನ ನೋವು, ಸಂಕಟ, ಆತನ ಹೊಂದಿದ ಎಲ್ಲಾ ವಿಧದ ಅಪಮಾನಗಳಿಂದ ನಾವು ಅನುಭವಕ್ಕೆ ತಂದುಕೊಳ್ಳೋಣ. ಆ ದೃಶ್ಯವನ್ನ ನಾವು ನೋಡ್ತಾ ಬರೋಣ. ಕ್ರೂಸಿಸಲ್ಪಟ್ಟಂತ ಕ್ರಿಸ್ತನನ್ನೇ ಧ್ಯಾನಿಸುತ್ತಾ ಬರೋಣ. ತಲೆಯಲ್ಲಿ ಮುಳ್ಳಿನ ಕಿರೀಟ ಉಂಟು, ಕೈ ಕಾಲುಗಳ ಮೊಳೆಯನ್ನು ಹಾಕಿದ್ದಾರೆ ಮತ್ತು ಪಕ್ಕೆಗಳು ತಿವಿಯುತ್ತಾ ಬಂದಿದ್ದಾರೆ. ರಕ್ತಮಯನ ನಿಂತ್ಕೊಂಡಿದ್ದಾನೆ, ಅವಮಾನವನ್ನು ಅನುಭವಿಸ್ತಾ ಇದ್ದಾನೆ. ಎಲ್ಲವೂ ತಾಳಿಕೊಂಡಂತ ರಕ್ಷಕನು ನನಗೋಸ್ಕರವಾಗಿ ಮೌನಿಯಾಗಿ ಅಲ್ಲಿ ಆತನು ನಿಂತುಕೊಂಡಿದ್ದಾನೆ. ರಕ್ತ ಅದು ತೊಟ್ಟಿಕ್ಕುತ್ತಾ ಉಂಟು, ರಕ್ತ ಹರಿಯುತ್ತಾ ಉಂಟು. ಆತನು ಮೌನವಾಗಿದ್ದುಕೊಂಡವನಾಗಿ ಆತನ ನಮಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡು ಆತನು ಎಲ್ಲವನ್ನ ರಕ್ಷಣೆಯ ಕಾರ್ಯ ಮಾಡಿ ಮುಗಿಸಿ ತಂದೆಯಲ್ಲಿ ಆತನ ಕ್ಷಮೆಯನ್ನು ಕೇಳಿದ್ದಾನೆ. ಆತನು ಮರಣ ಹೊಂದಿದ್ದಾನೆ. ನಿಜ ಇಷ್ಟಕ್ಕೆ ನಿಂತು ಹೋಯ್ತೋ? ಖಂಡಿತ ಇಲ್ಲ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದುಃಖಿತ ಮನುಷ್ಯನು, ಹೌದು, ಇಲ್ಲಿಯ ತನಕ ಆತನು ಎಲ್ಲವನ್ನು ಸಹಿಸಿಕೊಂಡನು, ಎಲ್ಲವನ್ನು ಅನುಭವಿಸಿದನು, ಸಂಕಟ ಪಟ್ಟನು, ಅವಮಾನ ತಾಳಿದನು, ಮರಣವನ್ನು ಹೊಂದಿದನು. ಆದರೆ ಮುಂದೆ ನಾವು ನೋಡುವಾಗ ಸಂಭ್ರಮಿಸ್ತಕ್ಕಂಥ ಕಾರ್ಯಗಳು ಉಂಟು. ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ 1-2 ವಾಕ್ಯಗಳು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನನ್ನ ಆತನ ಮರಣ ನಂತರ ಆತನು ಹೂಣಿಟ್ಟಿದ್ದಾರೆ. ಸಮಾಧಿಗೆ ಅವರು ಮುದ್ರೆಯನ್ನು ಹಾಕಿದ್ದಾರೆ. ದೊಡ್ಡದಾದಂತ ಬಂಡೆಯನ್ನು ಹಾಕಿ ಅದಕ್ಕೆ ಮುದ್ರೆಯನ್ನು ಹಾಕಿದ್ದಾರೆ. ಸಿಪಾಯಿಗಳನ್ನ ಕಾವಲಾಗಿ ಇಟ್ಟಿದ್ರು. ಆದ್ರೆ 3ನೇ ದಿನದಲ್ಲಿ ನೋಡೋ ಸಮಯದಲ್ಲಿ ಆತನ ಪುನರುತ್ಥಾನ ಹೊಂದಿ ಅಂತ ಕರ್ತನಾಗಿದ್ದಾನೆ. ಆತನು ಮರಣವನ್ನ ಜಯಿಸಿದ್ದಾನೆ, ಸಮಾಧಿಯನ್ನ ಗೆದ್ದಿದ್ದಾನೆ, ಸೈತಾನ ಸೋಲಿಸಿದ್ದಾನೆ. ಆತನ ಜಯವೀರನಾಗಿ ಆತನ ಎದ್ದು ಬಂದಿದ್ದಾನೆ. ಮಾರ್ಕ್ 16:1-2 ನೋಡೋ ಸಮಯದಲ್ಲಿ ವಾರದ ಮೊದಲೇ ದಿನದಲ್ಲಿ ಮಗ್ದಲದ ಮರಿಯಳು ಹಾಗೂ ಇತರ ಅನೇಕ ಸ್ತ್ರೀಯರು ಕರ್ತನಾದ ಯೇಸು ಕ್ರಿಸ್ತನಿಗೆ ಸುಗಂಧ ದ್ರವ್ಯ ತೆಗೆದುಕೊಂಡು ಹೋಗಿ ಆತನ ದೇಹಕ್ಕೆ ಹಾಕ್ಲಿಕ್ಕೆ ಹೋಗಿದ್ದಾರೆ. ಆದ್ರೆ ಅಲ್ಲಿ ಆಶ್ಚರ್ಯ ಕಾದಿತ್ತು. ಸಮಾಧಿ ತೆರೆಯಲ್ಪಟ್ಟಿತ್ತು, ಸಮಾಧಿ ಖಾಲಿಯಾಗಿತ್ತು. ಅಲ್ಲಿ ಅವ್ರು ನಿಂತ್ಕೊಂಡು ಅವ್ರ ಆಶ್ಚರ್ಯದಿಂದ ನಿಂತ್ಕೊಂಡಿರಲಾಗಿ ಅವ್ರು ಯಾರೋ ದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ, ಕ್ರಿಸ್ತನ ದೇಹವನ್ನು ಅಪಹರಿಸಿದ್ದಾರೆ ಎಂಬುದಾಗಿ ಆಲೋಚನೆ ತಂದುಕೊಂಡು ಅವರು ಒಂದು ರೀತಿಯಲ್ಲಿ ಭಯಭೀತರಾಗಿರುವಾಗ ಕರ್ತನಾದ ಯೇಸು ಕ್ರಿಸ್ತ ಅವರಿಗೆ ಹೇಳಿದ ಮಾತು, ಮರಿಯಳೆ ಸಮಾಧಾನವಾಗಿರಿ ಎಂಬುದಾಗಿ. ಜಯವೀರನಾಗಿದ್ದಾನೆ, ಪುನರುತ್ಥಾನ ಹೊಂದಿದ ಕರ್ತನಾಗಿದ್ದಾನೆ. ಆತನು ಶಿಲುಬೆಯಲ್ಲಿ ಇಲ್ಲ, ಮರಣವನ್ನು ಹೊಂದಿ ಸಮಾಧಿಯಲ್ಲಿ ಆತನ ಇಲ್ಲ, ಸಮಾಧಿಯನ್ನು ಗೆದ್ದು ಆತನು ಬಂದ ಕರ್ತನಾಗಿದ್ದಾನೆ. ಮುಂದೆ ನಾವು ನೋಡುವ ಸಮಯದಲ್ಲಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 4-12 ನೋಡ್ತೇವೆ.
ಕರ್ತಾದ ಯೇಸು ಕ್ರಿಸ್ತನ ಶಿಷ್ಯ ಹೇಳಿದ ಮೇರೆಗೆ ಅವರೆಲ್ಲರೂ ಕೂಡ ಈಗ ಎಣ್ಣೆ ಗುಡ್ಡದಲ್ಲಿದ್ದಾರೆ, ಎಣ್ಣೆ ಮರಗಳ ಗುಡ್ಡದಲ್ಲಿದ್ದಾರೆ. ಕರ್ತಾದ ಯೇಸು ಕ್ರಿಸ್ತನು ಸೂಚಿಸಿದಂತ ಆ ಸ್ಥಳಕ್ಕೆ ಅವರು ಹೋಗಿದ್ದಾರೆ. ಈಗ ಕರ್ತಾದ ಯೇಸು ಕ್ರಿಸ್ತನು ಆತನ ಪರಲೋಕಕ್ಕೆ ಆತನು ಏರಿ ಹೋಗ್ತಕ್ಕಂಥವನಾಗಿದ್ದಾನೆ. ಆ ವಿಶೇಷವಾದ ದೃಶ್ಯಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಅವರು ಕರ್ತಾದ ಯೇಸು ಕ್ರಿಸ್ತನ ದಿವಾರೋಹಣವನ್ನ ಅವರು ಕಣ್ತುಂಬ ನೋಡ್ತಾ ಇದ್ದಾರೆ. ಎಂತ ಮಹಿಮೆಯ ಸನ್ನಿವೇಶ! ಪುನರುತ್ಥಾನ ಹೊಂದಿದಂತ ಕರ್ತನು ತಾನು ಎಲ್ಲಿಂದ ಬಂದನೋ, ಯಾವ ಒಂದು ವಿಶೇಷವಾದ ಮಹಿಮೆಯ ಸ್ಥಳದಿಂದ ಬಂದನೋ ಅದೇ ಮಹಿಮೆಯ ಸ್ಥಳಕ್ಕೆ ಆತನು ಹೋಗುವುದನ್ನು ನೋಡುವಾಗ ಎಷ್ಟೋ ಸಂತೋಷದಿಂದ ಅವ್ರು ಇದ್ರು ಎಂಬುದಾಗಿ ನೋಡ್ತೇವೆ. ಮತ್ತು ನಾವು ಫಿಲಿಪಿ 2ನೇ ಅಧ್ಯಾಯದ 8-11 ನೋಡುವಂತ ಸಮಯದಲ್ಲಿ ಈ ಕಾರ್ಯಗಳ ನಿಮಿತ್ತವಾಗಿ ಕರ್ತಾದ ಯೇಸು ಕ್ರಿಸ್ತನ ಅನುಭವಿಸಿದ ಶ್ರಮೆ, ಮರಣ, ಪುನರುತ್ಥಾನ ನಿಮಿತ್ತವಾಗಿ ತಂದೆಯಾದ ದೇವರು ಆತನಿಗೆ ಅತ್ಯುನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾನೆ, ಅತ್ಯುನ್ನತವಾದ ಹೆಸರನ್ನು ಕೊಟ್ಟಿದ್ದಾನೆ. ಎಲ್ಲಾ ಹೆಸರಿಗಿಂತಲೂ ವಿಶೇಷವಾದ ಅತ್ಯುನ್ನತ ಹೆಸರನ್ನ ಆತನು ಕೊಟ್ಟು ಆತನು ಪರಲೋಕಕ್ಕೆ ಆತನು ವಿಶೇಷ ರೀತಿಯಲ್ಲಿ ಆತನು ಅಲ್ಲಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ನಾವು ನೋಡುವಂತ ಸಮಯದಲ್ಲಿ ಆತನು ಪರಲೋಕದಲ್ಲಿ ತಂದೆಯ ಬಲಭಾಗದ ಕೂತುಕೊಂಡವನಾಗಿ ಆತನ ನಮಗೋಸ್ಕರ ಮಧ್ಯಸ್ಥನಾಗಿದ್ದಾನೆ ಎಂಬುದಾಗಿ ಇಬ್ರಿಯರ ಗ್ರಂಥಕರ್ತ 4ನೇ ಅಧ್ಯಾಯದ 14ನೇ ವಾಕ್ಯ ಹೇಳುವಂತದ್ದಾಗಿದೆ. ಆತನು ಮಧ್ಯಸ್ಥನಾಗಿದ್ದಾನೆ. ಈ ದಿನ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದಾನೆ. ತಂದೆಯ ಸಿಂಹಾಸನ ಬಲಬದಿಯಲ್ಲಿ ಕೂತುಕೊಂಡವನಾಗಿ ಆತನ ಮಕ್ಕಳಂತ ನಾವು, ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಆತನಿಗೆ ಆರಾಧನೆ ಸಮರ್ಪಣೆ ಮಾಡುವಾಗ ನಾವು ಸಲ್ಲಿಸುವಂತ ಆರಾಧನೆಯನ್ನ ಆತನ ಸ್ವೀಕರಿಸಿ ತಂದೆಗೆ ಆತನ ಅರ್ಪಿಸುವಂತಹ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಹಾಗಾಗಿ ನಾವು ದುಃಖ ಪಡಬೇಕಾಗಿಲ್ಲ, ಹಾಗಾಗಿ ನಾವು ಸಂಕಟ ಪಡಬೇಕಾಗಿಲ್ಲ, ಮುಖವನ್ನ ಬಾಡಿಸಿಕೊಂಡು ಕೂರ್ಬೇಕಾಗಿಲ್ಲ. ಸಂಭ್ರಮಿಸುವಂತ ದಿನ ಇದಾಗಿದೆ, ಸಂತೋಷ ಪಡುವಂತ ಸಮಯ ಇದಾಗಿದೆ, ಆತನ ಆರೈಸುವಂತ ಗಳಿಗೆ ಇದಾಗಿದೆ. ಆತನನ್ನ ವಿಶೇಷ ರೀತಿಯಲ್ಲಿ ಗೌರವಿಸೋಣ, ಆತನ ಆರೈಸೋಣ. ನನ್ನ ಕರ್ತಾದ ಯೇಸು ಕ್ರಿಸ್ತನು ಆತ ಈ ಲೋಕಕ್ಕೆ ಬಂದನು, ಆತನು ಸತ್ತನು, ಸಮಾಧಿಗೆ ಸೇರಿದನು, ಆತನು ಮರಣ ಹೊಂದಿ ಸಮಾಧಿಗೆ ಸೇರಿದನು, ಪುನರುತ್ಥಾನ ಹೊಂದಿದ ಕರ್ತನಾಗಿ ಈ ಗಳಿಕೆಯಲ್ಲಿ ತಂದೆ ಬಲಪಾರ್ಶ್ವದಲ್ಲಿ ಕೂತವನಾಗಿ ನಮ್ಮ ಸ್ತೋತ್ರದ ಬಲಿಗಳನ್ನ ತಂದೆಯ ದೇವರಿಗೆ ಆತನು ಅರ್ಪಿಸುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಬರುವಾತನಾಗಿದ್ದಾನೆ. ನಾವು 1 ಕೊರಿಂಥ 11:26 ಕೊನೆ ಭಾಗಕ್ಕೆ ಬರುವಾಗ ಆತನು ಬರುವ ತನಕ ಈ ಒಂದು ಕಾರ್ಯದಲ್ಲಿ ಸಂಸ್ಕಾರ ನೀವು ಪಾಲು ಹೊಂದಿರಿ ಎಂಬುದಾಗಿ ಪೌಲನು ತಿಳಿಸುವವನಾಗಿದ್ದಾನೆ. ಕರ್ತನ ಯೇಸು ಕ್ರಿಸ್ತನು ಬರ್ತಾನೆ. ಆತನು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಾಗಿ ಬರ್ಲಿಕ್ಕಿದ್ದಾನೆ. ಆ ದಿನವನ್ನು ನಿರೀಕ್ಷೆಯಿಂದ ಎದುರು ನೋಡ್ತಾ ಇದ್ದೇವೆ ನಾವು. ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿ ನಾವು ಕಾದಿದ್ದೇವೆ. ಆತನು ಬರುವ ತನಕ ಆತನು ಕೊಟ್ಟಿರ್ತಕ್ಕಂಥ ಅಪ್ಪಣೆಗೆ ಅನುಗುಣವಾಗಿ ಆತನ ಆರೈಸಲಿಕ್ಕಾಗಿ ಮುಂಜಾನೆ ನಾವು ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಆತನು ಮಾಡಿದ ಉಪಕಾರವನ್ನು ನೆನಪು ಮಾಡ್ಲಿಕ್ಕಾಗಿ ಬಂದಿದ್ದೇವೆ. ಆತನಿಗೆ ಕೊಡ್ಲಿಕ್ಕಾಗಿ ಬಂದಿದ್ದೇವೆ. ಆತನಿಗೆ ನಮ್ಮ ಸ್ತೋತ್ರದ ಬಲಿಗಳನ್ನು ಅರ್ಪಿಸ್ಲಿಕ್ಕಾಗಿ ಬಂದಿದ್ದೇವೆ. ಆತನ ಸತ್ತ ದೇವರಲ್ಲ, ಜೀವಿಸುವಂತ ದೇವರಾಗಿದ್ದಾನೆ. ತಂದೆ ಬಲಪಾರ್ಶ್ವದಲ್ಲಿ ಕೂತಿದ್ದಾನೆ. ಆತನು ಬರುವಂತ ಕರ್ತನಾಗಿದ್ದಾನೆ. ಆತನು ಬರುವವರೆಗೂ ನಾವು ಈ ಸಂಸ್ಕಾರದಲ್ಲಿ ಪಾಲು ಹೊಂದಿದವರಾಗಿ ಆ ಮೂಲಕವಾಗಿ ನಾವು ಕರ್ತನ ಆರೈಸುವಂತ ಸಮಯದಾಗಿದೆ. ಆತನ ಶ್ರಮ ಮರಣದಲ್ಲಿ ಪಾಲುಗಾರರಾಗಿ ಆತನ ಪುನರುತ್ಥಾನ ಸಂಭ್ರಮ ಪಡುತ್ತಾ ಆತನ ಬರೋಣಕ್ಕಾಗಿ ಎಚ್ಚರಿಕೆಯಿಂದ ಸಿದ್ಧರಾಗಿರುವಂತೆ ನಾವು ಈ ಆರಾಧನೆಯಲ್ಲಿ ಪಾಲು ಹೊಂದೋಣ. ದೇವರು ತಾನೇ ಆಲೋಚನೆ ನಮ್ಗೆ ಆಶೀರ್ವದಿಸಲಿ. ಇದನ್ನ ನಾವು ಮನಸ್ಸಿಗೆ ತಂದುಕೊಂಡವರಾಗಿ ಹೃದಯದಲ್ಲಿ ಅನುಭವಿಸುತ್ತಾ ಆ ಮೂಲಕ ಸ್ತೋತ್ರವನ್ನ ಆತನಿಗೆ ಸಮರ್ಪಿಸ್ಲಿಕ್ಕಾಗುವಂತೆ ಈ ಆಲೋಚನೆಗಳು ನಮಗೆ ಸಹಾಯಕವಾಗಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಈಗ ಸ್ತೋತ್ರ ಬಲಿಗಳನ್ನ ಸಮರ್ಪಿಸುವಂತ ಸಮಯ. ಕರ್ತನ ಪಾದಗಳಿಗೆ ನಾವು ಅಡ್ಡ ಬಿದ್ದವರಾಗಿ ನಾವು ಸಿದ್ಧಪಡಿಸಿ ತಂದಿರ್ತಕ್ಕಂಥ ಸ್ತುತಿ ಯಜ್ಞವನ್ನ, ಸ್ತುತಿ ಬಲಿಗಳನ್ನ ಆತನಿಗೆ ಸಮರ್ಪಿಸೋಣ. ಮೊದಲನೇದಾಗಿ ಸಭಾ ಹಿರಿಯರು, ದೇವರ ಸೇವಕರಂತ ಎಸ್ ಆಲ್ಬರ್ಟ್ ಅಂಕಲ್ ಅವರು ಈ ಒಂದು ಸ್ತೋತ್ರ ಸಮರ್ಪಣೆಯಲ್ಲಿ ಅವರು ಭಾಗಿಗಳಾಗಿದ್ದಾರೆ. ಆಲ್ಬರ್ಟ್ ಅಂಕಲ್. ಹೇಗೂ ಪ್ರಿಯರೇ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೇಗೂ ಕರ್ತನ ಕೃಪೆಯಿಂದ ಮತ್ತೊಮ್ಮೆ ಆತನ ಸನ್ನಿಧಿಯಲ್ಲಿ ಸೇರಿ ನಮ್ಮ ಕೃತಜ್ಞತಾ ಬಲಿಗಳನ್ನು ಸಮರ್ಪಿಸಿ ಆತನನ್ನು ಗೌರವಿಸುವ ಹಾಗೆ
ಕೊಟ್ಟಂಥ ಈ ಅಮೂಲ್ಯ ಸಂದರ್ಭಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಕೃತಜ್ಞತಾ ಬಲಿಗಳನ್ನು ಆತನ ಪಾದಕ್ಕೆ ಸಮರ್ಪಿಸೋಣ. ಮಹಾಪರಿಶುದ್ಧನು, ಉನ್ನತನು, ಮಹೋನ್ನತನೂ ಆದಂಥ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಪ್ರಥಮತ ಕೃತಜ್ಞತೆಯಿಂದ ಸ್ತೋತ್ರ ಕೊಂಡಾಟ ಸಾಧಿಸುತ್ತೇವೆ. ಸ್ವಾಮಿ, ಪ್ರಥಮತ ನಿನ್ನನ್ನು ತಂದೆ, ಪರಲೋಕದ ತಂದೆ ಎಂಬುದಾಗಿ ಕರೆಯುವಂಥ ಒಂದು ಶ್ರೇಷ್ಠ ಹಾಗೂ ಅಮೂಲ್ಯವಾದಂಥ ಭಾಗ್ಯ ಹಾಗೂ ಬಾಧ್ಯತೆಯನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥ ಅರ್ಹತೆ ನಮಗಿರಲಿಲ್ಲ. ಯಾಕಂದರೆ ನಮ್ಮ ಪೂರ್ವ ತಂದೆ ತಾಯಿಗಳಾದಂಥ ಅವ್ವಳ ಪಾಪದಿಂದ, ಜನ್ಮದಿಂದಲೇ ಪಾಪಿಗಳಾಗಿ ಜನಿಸಿದಂಥ ನಾವು ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಸೈತಾನನನ್ನು ಹೊಂದಿದವರಾಗಿ, ಸೈತಾನನನ್ನು ಹಿಂಬಾಲಿಸುತ್ತಾ, ಆತನ ಪ್ರಜೆಗಳಾಗಿ, ಆತನ ಮಕ್ಕಳಾಗಿ ಆತನನ್ನೇ ಹಿಂಬಾಲಿಸುತ್ತಾ ದಾರಿ ತಪ್ಪಿದ ಕುರಿಗಳಂತೆ ತೊಳಲಿ ನಿತ್ಯ ನಾಶಕ್ಕೆ ನಾವು ಗುರಿಯಾಗಿದ್ದಂಥವರು. ಸ್ವಾಮಿ, ಆ ಸೈತಾನನ ಬಂಧನದಲ್ಲಿ ನಾವು ಕಟ್ಟಲ್ಪಟ್ಟಿರುವಂಥ ಸಂದರ್ಭದಲ್ಲಿ ನಮ್ಮ ಗೋಳಾಟ, ನಮ್ಮ ವ್ಯಸನವನ್ನು ಪರಲೋಕದಿಂದ ನೋಡಿ ನಮ್ಮ ಮೇಲೆ ಕರುಣೆ ತೋರಿಸಿದೆ, ದಯೆ ತೋರಿಸಿದೆ. ಆದ್ದರಿಂದ ನಿನ್ನ ಮಹಾ ಪ್ರೀತಿಯ ಕುಮಾರನನ್ನೇ ನಮ್ಮೆಲ್ಲರ ಈ ಲೋಕದ ಪಾಪ ನಿವಾರಣೆ ಮಾಡುವ ಯಜ್ಞದ ಕುರಿಯಾಗಿ ನೀನು ನಿನ್ನ ಮಗನನ್ನೇ ತ್ಯಾಗ ಮಾಡಿದೆ. ಈ ನಿನ್ನ ತ್ಯಾಗಕ್ಕಾಗಿ ಸ್ತೋತ್ರ, ಈ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ರಕ್ಷಕನು ತಂದೆಯೇ, ಪರಲೋಕದಲ್ಲಿ ಸಕಲ ಮಹಿಮೆಯನ್ನ ಹೊಂದುತ್ತಿದ್ದಂಥ ರಾಜಕುಮಾರ, ದೇವಕುಮಾರ, ಎಲ್ಲ ದೂತ ಗಣಗಳು, ಸೆರಾಫಿಯರು, ಹಿರಿಯರು ಎಲ್ಲರೂ ಸೇರಿ ನಿನ್ನ ಪಾದದಲ್ಲಿ ಅಡ್ಡ ಬಿದ್ದು ಸ್ತೋತ್ರ ಸ್ತೋತ್ರ ಎಂಬುದಾಗಿ ನಿತ್ಯ ನಿತ್ಯಕ್ಕೂ ಆರಾಧಿಸುವಂಥ ಆ ಸಿಂಹಾಸನದಲ್ಲಿ ನೀನು ಕೂತಂಥವನಾಗಿದ್ದೆ. ಆದರೆ ತಂದೆಯ ಮಾತಿಗೆ ವಿಧೇಯನಾಗಿ ಈ ಲೋಕದ ಮಾನವರನ್ನ, ನಮ್ಮನ್ನ ಪ್ರೀತಿಸಿ ಆ ಅಮೂಲ್ಯವಾದಂಥ ಪದವಿಯನ್ನ ಬಿಡಲೊಲ್ಲನೆಂದೆಣಿಸದೆ ಆ ಮಹಾಸಿಂಹಾಸನವನ್ನ ತ್ಯಜಿಸಿ ನೀನು ಲೋಕಕ್ಕೆ ಸಾಧಾರಣ ಮಾನವನಾಗಿ ಗೋದಲಿಯಲ್ಲಿ ಜನಿಸಬೇಕಾಯಿತು. ಸ್ವಾಮಿ, ಆ ಪರಲೋಕವನ್ನ ನೀನು ತ್ಯಜಿಸಿದ್ದು, ನಿನಗಿದ್ದ ಸಕಲ ವೈಭವವನ್ನ, ಮಹಿಮೆಯನ್ನ ತ್ಯಜಿಸಿದ್ದು ನನಗೋಸ್ಕರ, ನಮಗೋಸ್ಕರವಾಗಿ. ಇದಕ್ಕಾಗಿ ನಿನಗೆ ಎಷ್ಟು ಸ್ತೋತ್ರ ಕೊಂಡಾಟ ಸಲ್ಲಿಸಿದರೂ ಸಾಲದು ಸ್ವಾಮಿ. ಆದರೂ ನೀನು ಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ನಿನ್ನ ಜನರೇ ನಿನ್ನನ್ನು ಸ್ವೀಕಾರ ಮಾಡಲಿಲ್ಲ ಸ್ವಾಮಿ. ರಾಜಾದಿರಾಜನ ದೇವಕುಮಾರನ ಮಗನಾದಂಥ ನೀನು ಜನಿಸಿದಂಥ ಸಂದರ್ಭದಲ್ಲಿ ನಿನಗೆ ಯಾವ ಒಂದು ಸ್ವಾಗತ ಅಲ್ಲಿ ನಾವು ಕಾಣಲಿಲ್ಲ ಸ್ವಾಮಿ. ಅದು ನನಗೋಸ್ಕರವಾಗಿ, ನಮಗೋಸ್ಕರವಾಗಿ ಆ ಅವಮಾನದೊಡನೆ ನೀನು ಆ ಗೋದಲಿಯಲ್ಲಿ ಮಲಗಬೇಕಾಯಿತು ಸ್ವಾಮಿ. ಆ ಗೋದಲಿಯಲ್ಲಿ, ಆ ದನದ ಕೊಟ್ಟಿಗೆಯಲ್ಲಿ ನೀನು ಜನಿಸಿ ಬಂದದ್ದು ನಮಗೋಸ್ಕರವಾಗಿ ನೀನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡೆ ಎಂಬುದಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಆಗಲೇ 33.5 ವರ್ಷಗಳ ಕಾಲ ನೀ ಲೋಕದಲ್ಲಿದ್ದಂಥ ತಂದೆಯ ಚಿತ್ತವನ್ನ ನೆರವೇರಿಸುವವರೆಗೂ ಸಹ ನಿನ್ನ ಸ್ವಜನರೇ ನಿನ್ನನ್ನು ವಿರೋಧಿಸಿದರು, ಹಿಂಸೆ ಪಡಿಸಿದರು. ನಿನ್ನ ಪ್ರೀತಿಯ ಶಿಷ್ಯರಾಗಿದ್ದವರೇ ನಿನ್ನನ್ನು ಬೊಂಕಲಿಕ್ಕೆ ಬಂದ, ನಿನ್ನನ್ನು ವಂಚನೆಯಿಂದ ಹಿಡುಕೊಡ್ಲಿಕ್ಕೆ ಬಂದ. ಇದನ್ನೆಲ್ಲ ನೀನು ಎಷ್ಟು ಮಟ್ಟಿಗೆ ಸಹಿಸಿಕೊಂಡೆ ಸ್ವಾಮಿ. ಅದು ನಮ್ಮ ದೋಷಗಳ ದೆಸೆಯಿಂದ ನಮ್ಮನ್ನು ರಕ್ಷಿಸಲಿಕ್ಕಾಗಿ ನೀನು ಎಲ್ಲವನ್ನು ಸಹಿಸಿಕೊಂಡೆ. ನೀನು ಆ ಶಿಲುಬೆ ಮೇಲೆ ಅನುಭವಿಸಿದ ಹಿಂಸೆಗಳು ಅದು ಹೇಳಿ ವರ್ಣಿಸಲಿಕ್ಕೆ ಅಸಾಧ್ಯವಾದಂಥ ಸ್ವಾಮಿ. ನೆತ್ತಿಯಿಂದ ಅಂಗಾಲಿನವರೆಗೂ ನಿನ್ನ ಶರೀರದಲ್ಲಿ ಉಂಟಾದಂಥ ಗಾಯಗಳು, ಕೈ ಕಾಲುಗಳಲ್ಲಿ ಮೊಳೆಗಳಿಂದ ಉಂಟಾದಂಥ ಗಾಯಗಳು, ಅದು ಎಷ್ಟು ನೋವು ತಂದುತ್ತೆ ಎಂಬುದಾಗಿ ನಾವು ನೆನಪು ಮಾಡ್ತೇವೆ. ಆ ಪರಲೋಕದಲ್ಲಿ, ಆ ಸ್ವರ್ಗ ಸಿಂಹಾಸನದಲ್ಲಿ ನೀನು ಕಿರೀಟಧಾರಿಯಾಗಿದ್ದಂಥ ನಿನ್ನ ತಲೆ ಈ ಲೋಕದಲ್ಲಿ ಆ ಶಿಲುಬೆ, ಆ ಒಂದು ಪಿಲಾತನ ಸನ್ನಿಧಿಗೆ ಬಂದಂಥ ಸಂದರ್ಭದಲ್ಲಿ ನನ್ನ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ, ಇಡೀ ಲೋಕದ ಜನರ ಪಾಪದ ನಿಮಿತ್ತ ಆ ಅವಮಾನಕರವಾದಂಥ ಆ ಶಿಕ್ಷೆಯ ನೋವು ಉಂಟು ಮಾಡುವಂಥ ಮುಳ್ಳಿನ ಕಿರೀಟ ಅದು ನಿನ್ನ ತಲೆಗೆ ಬಂತು ಸ್ವಾಮಿ. ಅದಕ್ಕೆ ಕಾರಣರು ನಾವೇ. ಅದರಿಂದ ನಮ್ಮನ್ನು ಬಿಡಿಸ್ಲಿಕ್ಕಾಗಿ, ರಕ್ಷಿಸ್ಲಿಕ್ಕಾಗಿ ನೀನು ಪ್ರೀತಿಯಿಂದ ಆ ಮುಳ್ಳಿನ ಕಿರೀಟವನ್ನು ನೀನು ಹೊಂದಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಕೊಂಡಾಟ ಸಲು. ಹೀಗೆ ಲೋಕದ ಪಾಪ ನಿವಾರಣೆ ಮಾಡುವ ಯಜ್ಞದ ಕುರಿಯಾಗಿ ಸಕಲರ ಪಾಪಗಳನ್ನು ಹೊತ್ತು ಆ ಶಿಲುಬೆ ಮೇಲೆ ಮೊಳೆಗಳಿಂದ ಜಡಿಸಲ್ಪಡುವುದರ ಮುಖಾಂತರವಾಗಿ
ನಮ್ಮೆಲ್ಲರ ಪಾಪಗಳನ್ನು ಆ ಶಿಲುಬೆಯ ಮೇಲೆ ಜಡಿದು ಇಲ್ಲದಂತಾಗಿ ಮಾಡಿದೆ. ನಿನ್ನ ಶರೀರ ಅಲ್ಲಿ ಜಜ್ಜಲ್ಪಟ್ಟದ್ರಿಂದ ನಮ್ಮ ಪಾಪ ಜಜ್ಜಲ್ಪಟ್ಟಂತು. ನಮ್ಮ ಲೆಕ್ಕಕ್ಕೂ ನಿನ್ನ ನೆನಪಿಗೂ ಬಾರದ ಹಾಗೆ ನೀನು ಮಾಡಿದೆ. ಇದು ನಿನ್ನ ಪ್ರೀತಿಯ, ಇದಕ್ಕಾಗಿ ನಿನ್ನ ಕೊಂಡಾಡುತ್ತೇವೆ. ಸತ್ತು ಹೂಣಲ್ಪಟ್ಟರು ಸ್ವಾಮಿ, ಎಲ್ಲರೂ ಅಲ್ಲಿ ನಿನ್ನ ಹತ್ತಿರ ಇದ್ದವರು ನೆನೆಸ್ಕೊಂಡ್ರು, ಇದು ತೀರ್ತು, ಯೇಸು ಸ್ವಾಮಿ ತೀರಿ ಹೋದರು ಎಂಬುದಾಗಿ. ಆದರೆ ನೀನು ದೇವಕುಮಾರನಾಗಿ ಮೃತ್ಯುಂಜಯನಾಗಿ ಎದ್ದು ಬರೋದ್ರ ಮುಖಾಂತರವಾಗಿ ಪಾಪದ ಮೇಲೆ, ಸೈತಾನನ ಮೇಲೆ, ಆ ಸಮಾಧಿಯ ಮೇಲೆ ಜಯ ಹೊಂದುವುದರ ಮುಖಾಂತರವಾಗಿ ನಿನ್ನ ರಕ್ತದಿಂದ ನನಗೂ ನಮಗೂ ನಮ್ಮೆಲ್ಲರಿಗೂ ನಿನ್ನನ್ನು ನಂಬಿದಂಥ, ಸ್ವೀಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ಸಹ ಆ ಜಯದ ಕಿರೀಟವನ್ನು ಕೊಟ್ಟಿದ್ದಿ. ಇದು ನಮ್ಮ ಸ್ವಾಸ್ಥ್ಯ, ಅದಕ್ಕಾಗಿ ಸ್ತೋತ್ರ. ಅಷ್ಟಕ್ಕೆ ನಾವು ಯೋಗ್ಯರ ಅಲ್ಲವೇ ಅಲ್ಲ ಸ್ವಾಮಿ. ಆ ಮುಳ್ಳಿನ ಕಿರೀಟ ನಮ್ಮ ಮೇಲೆ ಬರಬೇಕಾಗಿತ್ತು ನಮ್ಮ ಪಾಪದ ದೆಸೆಯಿಂದ. ಆದರೆ ನನ್ನ ಪರವಾಗಿ ನನ್ನ ಸ್ಥಾನದಲ್ಲಿ ನಿಂತು ಎಲ್ಲವನ್ನು ಅನುಭವಿಸಲಿಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾರೆ. ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ 3ನೇ ದಿನ ಎದ್ದು ಬರೋದರ ಮುಖಾಂತರವಾಗಿ ಸೈತಾನನ ಮೇಲೆ ನಿನಗೆ ಜಯ, ನಮ್ಮೆಲ್ಲರಿಗೂ ಆ ಜಯದಲ್ಲಿ ಪಾಲು ಕೊಟ್ಟು ನಿನ್ನ ಮಕ್ಕಳಾಗಿ ತಂದೆಗೆ ಒಪ್ಪಿಸಿದೆ. ಅದಕ್ಕಾಗಿ ಸ್ತೋತ್ರ. ಇದರಿಂದಲೇ ನಿನ್ನನ್ನು ನಮ್ಮ ಪರಲೋಕದ ತಂದೆ ಎಂಬುದಾಗಿ ನಿನ್ನನ್ನು ಆರಾಧಿಸುತ್ತೇವೆ, ಸ್ತೋತ್ರ ಸಲ್ಲಿಸುತ್ತೇವೆ. ಸದಾ ನಮ್ಮ ತಂದೆಯಾಗಿದ್ದು ನಮ್ಮನ್ನು ನಡೆಸುವಂಥವನಾಗಿದ್ದಿ. ಈ ನಿನ್ನ ದೊಡ್ಡ ಹಾಗೂ ಶ್ರೇಷ್ಠವಾದ ಪ್ರೀತಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿದರೂ ಸಾಲದು. ಆದ್ರಿಂದ ನಮ್ಮ ತಾಳ್ಮೆಯಿಂದ, ತುಂಬ ಹೃದಯದಿಂದ ನಮ್ಮ ಈ ಕೃತಜ್ಞತಾ ಸ್ತುತಿ ಯಜ್ಞವನ್ನು ನಿನ್ನ ಶ್ರೇಷ್ಠ ಪಾದಕ್ಕೆ ಸಮರ್ಪಿಸಿ ನೀನೊಬ್ಬನನ್ನೇ ಆರಾಧಿಸುತ್ತೇವೆ, ನಮ್ಮ ಜೀವುಳ್ಳ ತಂದೆಯೇ. ಆಮೇಲೆ ಸಭಾ ಹಿರಿಯರು, ದೇವ್ರ ಸೇವಕಂತ ವೇದಣ್ಣವರು ಸ್ತೋತ್ರ ಕೊಡ್ಲಿಕ್ಕಿದ್ದಾರೆ. ವೇದಣ್ಣವರು. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂತ ಸರ್ವಸಕ್ತನು, ಸರ್ವೋತ್ತಮನು, ಸರ್ವೇಶ್ವರನು, ನಿರಂತರವೂ ಜೀವಿಸುವಾತನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಿನ್ನ ಮಹಿಮೆಯುಳ್ಳ ನಾಮಕ್ಕೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ಈ ಹೊಸ ದಿನವನ್ನು ನೀಡಿ, ಈ ವಾರದ ಮೊದಲನೇ ದಿನ ನಿನ್ನ ಪುನರುತ್ಥಾನದ ದಿನವನ್ನು ನೆನಪು ಮಾಡುತ್ತಾ ನಿನಗೆ ಸ್ತೋತ್ರದ ಬಲಿಗಳನ್ನು ಸಮರ್ಪಿಸ್ತೇವೆ ಸ್ವಾಮಿ. ನಿನ್ನ ಶ್ರಮ, ಮರಣ, ಪುನರುತ್ಥಾನದ ಎಲ್ಲವನ್ನು ನಾವು ನೆನಪು ಮಾಡುತ್ತೇವೆ ಸ್ವಾಮಿ. ಪಾಪಿಗಳಾದ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ಕರ್ತನೆ ನೀನು ಮಾಡಿದ ತ್ಯಾಗಕ್ಕೋಸ್ಕರ ನಿನಗೆ ಸ್ತೋತ್ರ ಸ್ವಾಮಿ. ಕೀರ್ತನೆಗಾರನು ಹೇಳುವ ಹಾಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡವೆಂದು. ಸ್ವಾಮಿ, ನೀನು ಮಾಡಿದ ಉಪಕಾರಗಳನ್ನು ನೆನಪು ಮಾಡುವಾಗ ನಾವು ಅಯೋಗ್ಯರು, ಯಾವ ಗಣನೆಗೆ ಬಾರದವರು, ಮಣ್ಣಿಗೂ ಧೂಳಿಗೂ ಸಮಾನರಾದವರ ಮೇಲೆ ನೀನು ಪ್ರೀತಿಯಲ್ಲಿ ಇಟ್ಟೆಲ್ಲ ಸ್ವಾಮಿ. ಎಲ್ಲಾ ಪರಲೋಕದ ವೈಭವಗಳನ್ನು ತ್ಯಜಿಸಿ ಬಂದೆ ಅಲ್ಲ ಸ್ವಾಮಿ. ಪಾಪಿಗಳನ್ನು ಹುಡುಕಿಕೊಂಡು ಬಂದು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ನೀನು ಆ ಕ್ರೂಜೆ ಕಂಬವನ್ನು ಏರಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಈ ಲೋಕದಲ್ಲಿರುವಾಗ ಕರ್ತನೆ ನಿಂದೆ ಅಪಮಾನಗಳನ್ನು ತಾಳಿಕೊಂಡೆಲ್ಲ ಸ್ವಾಮಿ. ದೂಷಣೆಗಳು ಮಾಡಿದರಲ್ಲ ಸ್ವಾಮಿ, ಅಪಹಾಸ್ಯ ಮಾಡಿದರಲ್ಲ ಸ್ವಾಮಿ. ನಿನ್ನನ್ನು ಬೈಯುವಾಗಲೂ ಕರ್ತನೆ ನೀನು ಮಾತಾಡಲಿಲ್ಲವಲ್ಲ ಸ್ವಾಮಿ. ನೀನು ಎಲ್ಲವನ್ನು ತಾಳಿಕೊಂಡ ದೇವಾದಿ ದೇವನೇ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಪ್ರೀತಿ, ಕರುಣೆ, ಕೃಪೆಯನ್ನು ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಹೌದು ದೇವ, ಪಾಪಿಗಳಾದ ನಮಗೋಸ್ಕರ ಕರ್ತನೆ ನೀನು ಆ ಕ್ರೂಜೆ ಕಂಬದ ಮೇಲೆ ಆ ಶಿಲುಬೆಯನ್ನು ಹೊತ್ತುಕೊಂಡು ನೀನು ಆ ಗೊಲ್ಗೊಥಾ ಗುಡ್ಡದ ಮೇಲೆ ಹೋದೆಯಲ್ಲ ಸ್ವಾಮಿ. ನಮ್ಮ ಪಾಪಗಳು ಎಷ್ಟು ದೊಡ್ಡದಾಗಿತ್ತು ಸ್ವಾಮಿ. ಲೆಕ್ಕವಿಲ್ಲದಷ್ಟು ಪಾಪ ಅಪರಾಧಗಳನ್ನು ನೀನು ಕ್ಷಮಿಸುವುದಕ್ಕೋಸ್ಕರ ಕರ್ತನೆ ಆ ಕ್ರೂಜೆ ಮೇಲೆ ನಮಗೋಸ್ಕರ ಪ್ರಾಣವನ್ನು ಕೊಟ್ಟೆಲ್ಲ ಸ್ವಾಮಿ. ಆ ಶಿಲುಬೆಯ ಕಂಬದ ಮೇಲೆ ಶಾಪಗ್ರಸ್ತನಾದೆಲ್ಲ ಸ್ವಾಮಿ. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಮರಕ್ಕೆ ತೂಗು ಹಾಕಲ್ಪಟ್ಟಂತ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು. ಆ ಶಾಪವು ನಮಗಿದ್ದ ಶಾಪವನ್ನು ತೆಗೆದು ಹಾಕುವುದಕ್ಕೋಸ್ಕರ ಕರ್ತನೆ ಆ ಮರದ ಕಂಬದ ಮೇಲೆ ತೂಗು ಹಾಕಲ್ಪಟ್ಟು ನೀನು ಎಂಥ ಘೋರ ಒಂದು ಶಿಕ್ಷೆಯನ್ನು ತಾಳಿಕೊಂಡೆಯಲ್ಲ ಸ್ವಾಮಿ. ಹೌದು ದೇವ, ಲೋಕದಲ್ಲಿ ನೀನು ನಮಗೋಸ್ಕರ ಎಂಥ ತ್ಯಾಗವನ್ನು ಮಾಡಿದೆಯಲ್ಲ ಸ್ವಾಮಿ. ಪರಲೋಕದ ದೇವರಾಗದವರು ಕರ್ತನೆ ನಿನ್ನನ್ನು ತಗ್ಗಿಸಿಕೊಂಡೆಯಲ್ಲ. ನೀನು ದೇವರ ಚಿತ್ತಕ್ಕೆ ವಿಧೇಯನಾದೆಲ್ಲ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಆ ಗೆತ್ಸೇಮನೆ ತೋಟದಲ್ಲಿ ನೀನು ಮಾಡಿದಂತ ದೊಡ್ಡ ಪ್ರಾರ್ಥನೆಯು, ಅದು ಆ ಬೆವರು
ರಕ್ತದ ಹನಿಯೋಪಾದೆಯಲ್ಲಿ ತೊಟ್ಟು ತೊಟ್ಟಾಗಿ ಸುರಿಯುತ್ತಲ್ಲ ಸ್ವಾಮಿ. ನಿನ್ನ ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಕರ್ತನೆ, ನೀನು ಆ ಒಂದು ತ್ಯಾಗವನ್ನು ಮಾಡುವುದಕ್ಕೋಸ್ಕರ ಆ ದೊಡ್ಡ ಪ್ರಾರ್ಥನೆಯನ್ನು ಮಾಡಿದೆಯಲ್ಲ ಸ್ವಾಮಿ. ದೇವರು ಮುಖವನ್ನು ಓರೆ ಮಾಡಿಕೊಂಡರು ಕರ್ತನೆ, ಅದು ಜಯವನ್ನು ನಮಗೆ ಜಯವನ್ನು ಕೊಡುವುದಕ್ಕೋಸ್ಕರ ನೀನು ಮಾಡಿದಂತ ಆ ಒಂದು ಕಾರ್ಯವನ್ನು ಈ ಸಮಯದಲ್ಲಿ ನೆನಪು ಮಾಡಿ ನಿನಗೆ ಸ್ತೋತ್ರವನ್ನು ಸಮರ್ಪಿಸ್ತೇವೆ ಸ್ವಾಮಿ. ಎಲ್ಲಾ ಕಾರ್ಯಗಳನ್ನು ನೀವು ಮುಗಿಸುವುದಕ್ಕೋಸ್ಕರ ಕರ್ತನೆ, ನೀನು ಈ ಭೂಲೋಕಕ್ಕೆ ಬಂದೇ ಅಲ್ಲ ಸ್ವಾಮಿ. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ, ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರ ನೀನು ಬಂದದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ಆ ಒಂದು ಶಿಲುಬೆಯ ಮೇಲೆ ಕರ್ತನೆ, ನೀನು ಜಜ್ಜಲ್ಪಟ್ಟಾಗ ನಿನ್ನ ಎಲ್ಲ ಕಾರ್ಯಗಳು ನಾವು ನೋಡುವಾಗ ಕರ್ತನೆ, ನಿನ್ನ ದೇಹ ಮುರಿಯಲ್ಪಟ್ಟಿತ್ತಲ್ಲ, ನಿನ್ನ ಆ ಒಂದು ಅಂಗಾಂಗಗಳು ಕರ್ತನೆ ಆ ಭಯಂಕರವಾಗಿ ಕರ್ತನೆ, ಚಡಿ ಏಟು, ಕೊರಡೆ ಏಟು, ನೆತ್ತಿಯಿಂದ ಅಂಗಾಲುವರೆಗೂ ಕರ್ತನೆ ಪೆಟ್ಟುಗಳನ್ನು ತಿಂದೆಯಲ್ಲ ಸ್ವಾಮಿ. ಎಲ್ಲವನ್ನು ತಾಳಿಕೊಂಡ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಾವು ಏನು ಕೊಡೋಣ ಸ್ವಾಮಿ? ನಮ್ಮ ಆತ್ಮ ಪ್ರಾಣ ದೇಹಗಳನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿ ನಾವು ಜೀವ ಸ್ವರೂಪನಾದ ನಿನ್ನನ್ನೇ ನಾವು ಆರಾಧಿಸುವಂತೆ ನೀನು ನಮಗೆ ದಯ ತೋರಿಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಮರ್ಪಿಸ್ತೇವೆ ಸ್ವಾಮಿ. ನಾವು ಆಲಯಕ್ಕೆ ಬಂದು ನಿನ್ನ ಆ ರೊಟ್ಟಿ ಪಾತ್ರೆಯನ್ನು ಮುಂದೆ ನಮಗೆ ಇಲ್ಲದಿದ್ದರೂ ಕರ್ತನೆ, ಈ ಆರಾಧನೆಯಲ್ಲಿ ನಾವು ಭಾಗವಹಿಸುವಾಗ ಕರ್ತನೆ, ನಿನ್ನ ಆ ಒಂದು ದೇಹ, ಆ ಒಂದು ರಕ್ತವನ್ನು ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ಪವಿತ್ರವಾದ ದೇಹವು ಆ ಒಂದು ಗಾಯಗಳ ಮೂಲಕವಾಗಿಯೂ, ಬಾಸುಂಡೆಗಳ ಮೂಲಕವಾಗಿಯೂ, ಬಾಧೆಗಳ ಮೂಲಕವಾಗಿಯೂ ನಮಗೋಸ್ಕರ ತಾಳಿಕೊಂಡಂತ ಜೀವದ ರೊಟ್ಟಿಯಾದ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ ಸ್ವಾಮಿ. ಇಸ್ರಾಯೇಲ್ರು ಆ ಒಂದು ರೊಟ್ಟಿ, ಆ ಮನ್ನವೆಂಬ ರೊಟ್ಟಿಯನ್ನು ತಿಂದರು, ಸತ್ತು ಹೋದರು ಸ್ವಾಮಿ. ಆದರೆ ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿಯಾದ ನೀನು ನಮಗೆ ಜೀವವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಸುರಿಸಿದ ಅಮೂಲ್ಯವಾದ ರಕ್ತದ ಮೂಲಕವಾಗಿ ನಮ್ಮ ಆತ್ಮಕ್ಕೆ ಬಂದಂತ ಆ ರೋಗ, ಆ ಕುಷ್ಠ ರೋಗ, ಆ ಭಯಂಕರವಾದ ಎಲ್ಲಾ ವೈರಾಣುಗಳಿಗಿಂತ ಭಯಂಕರವಾದ ರೋಗವೆಂಬ ಪಾಪವೆಂಬ ರೋಗವನ್ನು ನಿವಾರಣೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆ ರಕ್ತದ ಮೂಲಕವಾಗಿ ಕರ್ತನೆ ನಮಗೆ ಜಯದ ಜೀವಿತಕ್ಕೆ ನಡೆಸದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಸೈತಾನನ ತಲೆಯನ್ನು ಜಜ್ಜಿ ಅಧಿಕಾರದ ಪತ್ರವನ್ನು ನಮಗೆ ಕೊಟ್ಟೆಯಲ್ಲ ಸ್ವಾಮಿ. ನಮ್ಮ ಎಲ್ಲಾ ಪಾಪ ಅಪರಾಧಗಳನ್ನು ಕರ್ತನೆ ಶಿಲುಬೆಯಲ್ಲಿ ಹಾಕಿ ಜಡಿದು ಇಲ್ಲದಂತೆ ಮಾಡಿದಂತ ದೇವಾದಿ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ನಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವಂತ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ರಕ್ತದಿಂದಲೋ ಎಂಬಂತೆ ನೀನು ಸುರಿಸಿದ ರಕ್ತದಿಂದಲೇ ನಮಗೆ ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಈ ಲೋಕದಲ್ಲಿ ಇರುವವರೆಗೂ ಕರ್ತನೆ, ನಿನ್ನ ಬರೋಣದವರೆಗೆ ನಿನ್ನ ಮರಣವನ್ನು ಪ್ರಸಿದ್ಧಿಪಡಿಸ್ತೇವೆ ಸ್ವಾಮಿ. ನಾವು ಎಲ್ಲಾ ಸಮಯದಲ್ಲೂ ಕರ್ತನೆ ನಿನಗೆ ಘನ ಮಾನ ಸ್ತುತಿ ಸ್ತೋತ್ರ ಮಹಿಮೆ ಪ್ರಭಾವ ಆಧಿಪತ್ಯವನ್ನು ಸಲ್ಲಿಸುತ್ತಾ ನೀನೊಬ್ಬನೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನಿನ್ನನ್ನು ಆರಾಧಿಸ್ತೇವೆ, ಜೀವುಳ್ಳ ನಮ್ಮ ತಂದೆಯೇ, ಆಮೇನ್. ಪ್ರಶಾಂತ್. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗದ ತಂದೆಯ ದೇವರಕ್ಷಕ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಮುಂಜಾನೆಯಲ್ಲಿ ಅನಂತ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಮತ್ತೊಂದು ಹೊಸ ದಿನವನ್ನ ಕೊಟ್ಟಿದ್ದೆ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ನಿನ್ನ ಸಮ್ಮುಖಕ್ಕೆ ಬಂದು ಈ ರೀತಿಯಲ್ಲಿ ನಿನ್ನನ್ನ ಕೊಂಡಾಡುವಂತ ಅವಕಾಶವನ್ನ ನಮಗೆ ಕೊಟ್ಟಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಎಷ್ಟೋ ಜನರು ಸ್ವಾಮಿ ಈ ದಿನದಲ್ಲಿ ಮಣ್ಣಿಗೆ ಮಣ್ಣಾಗಿ ಹೋಗಿದ್ದಾರಲ್ಲ ಸ್ವಾಮಿ, ಅವ್ರಿಗಿಂತ ನಾವು ಹೆಚ್ಚಿನವರಲ್ಲ ಸ್ವಾಮಿ. ದೇವರೇ, ಖಂಡಿತವಾಗಿಯೂ ನಾವು ಪಾಪಿಗಳು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಬಂದೆವು ಸ್ವಾಮಿ. ಹೌದು ದೇವರೇ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ದೇವರೇ ನಿನ್ನ ವಾಕ್ಯದಲ್ಲಿ ನಾವು ನೋಡುವಂತವ್ರು ನಾವಾಗಿದ್ದೇವೆ ಸ್ವಾಮಿ. ದೇವರೇ, ಈ ಸಂದರ್ಭಗಳಲ್ಲಿ ಸ್ವಾಮಿ ನೀನು ತಾನೇ ಪರಲೋಕವನ್ನ ತ್ಯಜಿಸಿದಂತವನಾಗಿ ಈ ಲೋಕಕ್ಕೆ ನೀನು ಬಂದಂತದನ್ನ ನಾವು ನೋಡ್ತೇವೆ. ನೀನು ಬಂದಂತ ಉದ್ದೇಶಗಳನ್ನ ನೋಡುವಾಗ ದೇವರೇ, ಪಾಪಿ ಆದಂತಹ ನಮ್ಮನ್ನ ನೀನು ಕರುಣಿಸಿ ರಕ್ಷಿಸ್ಲಿಕ್ಕಾಗಿ, ಹೌದು ಸ್ವಾಮಿ, ಅನೀತಿವಂತರಾದ ನಮ್ಮನ್ನ ನೀತಿವಂತರನಾಗಿ ನಮ್ಮನ್ನ ಮಾಡ್ಲಿಕ್ಕಾಗಿ ನೀನ್ ಲೋಕಕ್ಕೆ ಬಂದಂತದನ್ನ ನೋಡ್ತೇವೆ ಸ್ವಾಮಿ. ಖಂಡಿತವಾಗಿ ದೇವರೇ, ನೀನು ಒಳ್ಳೆಯವನು ಸ್ವಾಮಿ. ನೀನು ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವಾದರೂ ದೇವರೇ ಕೆಟ್ಟವರು ಸ್ವಾಮಿ, ಗಣನೆಗೆ ಬಾರದಂತವರು ಸ್ವಾಮಿ, ನಿಮಗೆ ಬೆನ್ನು ಮಾಡಿದಂತವರು ಸ್ವಾಮಿ. ನಾವು ದ್ರೋಹಿಗಳು ಸ್ವಾಮಿ. ಇಂಥವರಾದಂತಹ ನಮ್ಮನ್ನ
ನೀನು ಅತಿಯಾಗಿ ಪ್ರೀತಿಸದಕ್ಕಾಗಿ ದೇವರೇ ನಾವು ನಿಮ್ಮನ್ನ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸುವಂತವ್ರು ನಾವಾಗಿದ್ದೇವೆ. ನಿನ್ನ ವಾಕ್ಯದಲ್ಲಿ ನೋಡುವಂತಹ ರೀತಿಯಲ್ಲಿ ಸ್ವಾಮಿ ನಮ್ಮನ್ನ ನೀನು ಐಶ್ವಂತರವಾಗಿಡಲಿಕ್ಕಾಗಿ ನೀನು ಬಡವನಾಗಿ ಲೋಕಕ್ಕೆ ಬಂದೆ ಅಲ್ಲ, ಅಷ್ಟರ ಮಟ್ಟಿಗೆ ನೀನು ತಗ್ಗಿಸಿಕೊಂಡೆ ಅಲ್ಲ ಸ್ವಾಮಿ. ಹೌದು ದೇವರೇ, ನಿನ್ನನ್ನ ಜಜ್ಜುವುದು ಯೆಹೋವನ ಸಂಕಲ್ಪವೇ ಆಗಿತ್ತಲ್ಲ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸುವಂತವ್ರು ನಾವಾಗಿದ್ದೇವೆ ಸ್ವಾಮಿ ರಕ್ಷಕ. ಹೇಗೋ ನಿನ್ನ ಮಹಾ ಕೃಪೆಗಾಗಿ, ನಿನ್ನ ಎಲ್ಲಾ ರೀತಿಯ ಸಹಾಯಕ್ಕಾಗಿ ದೇವರೇ ನಾವು ನಿಮ್ಮನ್ನ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸ್ತೇವೆ. ಯಾಕಂದ್ರೆ ಸ್ನೇಹಿತನಿಗೆ ಒಬ್ಬನು ಪ್ರಾಣ ಕೊಟ್ಟಾರು ಸ್ವಾಮಿ, ಆದರೆ ಪಾಪಿಗೆ ಯಾರು ತಾನೇ ದೇವರೇ ಪ್ರಾಣ ಕೊಡ್ಲಿಕ್ಕೆ ಸಾಧ್ಯ ಸ್ವಾಮಿ. ಆ ಪಾಪಿಯು ನಾನೇ ಆಗಿದ್ದನಲ್ಲ ಸ್ವಾಮಿ. ಆ ಪಾಪಿಯಾದ ನನಗೋಸ್ಕರ ನೀನು ನಿನ್ನ ದೇವರೇ ಪ್ರಾಣವನ್ನೇ ಒಪ್ಪಿಸಿದೆಯಲ್ಲ ಸ್ವಾಮಿ. ಆ ಕಲ್ವಾರಿ ಕ್ರೂಶಿಯಲ್ಲಿ ಸ್ವಾಮಿ ನನಗೋಸ್ಕರ ನೀನು ಮರಣವನ್ನ ಹೊಂದಿದೆಯಲ್ಲ ಸ್ವಾಮಿ. ನಮ್ಮ ಪಾಪಗಳ ದೆಸೆಯಿಂದ ನೀನು ತಾನೇ ಜಜ್ಜಲ್ಪಟ್ಟು ಮುರಿಯಲ್ಪಡಬೇಕಾಯ್ತಲ್ಲ ಸ್ವಾಮಿ. 39 ಚಡಿ ಏಟುಗಳನ್ನ ಹೊಂದಬೇಕಾಯ್ತಲ್ಲ ಸ್ವಾಮಿ. 3 ಮೊಳೆಗಳಲ್ಲಿ ನಿಂತಿಲ್ಲಾರ ಸ್ಥಿತಿ ನನ್ನ ದೇವರೇ ನನ್ನಿಂದ ನಿಮಗಾಯ್ತಲ್ಲ ಸ್ವಾಮಿ. ಇದೆಲ್ಲವೂ ನಮ್ಮ ಪಾಪಗಳ ದೆಸೆಯಿಂದಲೇ ಸ್ವಾಮಿ. ಇದು ನಮ್ಮ ಪಾಪಗಳಲ್ಲದೆ ಮತ್ತೇನು ಅಲ್ಲ ಸ್ವಾಮಿ. ಹಾಗಾಗಿ ದೇವರೇ ನಮ್ಮನ್ನ ಈ ರೀತಿಯಲ್ಲಿ ಸ್ವಾಮಿ ಕ್ಷಮಿಸಿದೆ ಅಲ್ಲ ಸ್ವಾಮಿ. ಯಾಕಂದ್ರೆ ನಿನ್ನ ವಾಕ್ಯಗಳನ್ನು ನೋಡುವಾಗ ತಂದೆಯ ಅವ್ರು ಏನು ಮಾಡೋರು ಅವ್ರು ಹಿರಿಯರು ಅವ್ರನ್ನ ಕ್ಷಮಿಸು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ. ನಮ್ಮ ಪಾಪಗಳನ್ನ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನೀನು ತೆಗೆದು ದೂರ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಈ ದಿನಗಳಲ್ಲಿ ಸ್ವಾಮಿ ನಮ್ಮನ್ನ ಸ್ವಕೀಯ ಜನರಾಗಿ, ಯಾಜಕರಾಗಿ, ದೇವರೇ ಮೀಸಲಾದ ಜನಾಂಗವಾಗಿ ನಮ್ಮನ್ನ ಇಟ್ಟಿದೆ ಅಲ್ಲ, ನಮ್ಮನ್ನ ಸ್ನೇಹಿತರಾಗಿ ನಮ್ಮನ್ನ ಕರೆದಿದೆ ಅಲ್ಲ ಸ್ವಾಮಿ. ಅದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಕುಂಡಾಟಗಳನ್ನ ನಾವು ಸಲ್ಲಿಸುವಂತವ್ರು ನಾವು ಆಗಿದ್ದೇವೆ. ಸಂದರ್ಭದ ನಮ್ಮ ಮಧ್ಯದಲ್ಲಿ ಮೇಜುಗಳು ಇಲ್ಲದೆ ಇರಬಹುದು ಸ್ವಾಮಿ. ಆದಾಗ ಅದನ್ನ ನೆನಪಿಗೆ ತಂದು ನಿನ್ನನ್ನೇ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸ್ತೇವೆ. ನಮಗಾಗಿ ಮುರಿಯಲ್ಪಟ್ಟಂತಹ ನಿನ್ನ ದೇಹಕ್ಕಾಗಿ ನಿನಗೆ ಸ್ತೋತ್ರ, ನಮಗಾಗಿ ಸುರಿಸಲ್ಪಟ್ಟಂತಹ ನಿನ್ನ ರಕ್ತಕ್ಕಾಗಿ ದೇವರೇ ನಾವು ನಿಮ್ಮನ್ನ ಕೊಂಡಾಡ್ತೇವೆ, ನಿಮ್ಮನ್ನ ಘನಪಡಿಸ್ತೇವೆ ಸ್ವಾಮಿ. ಒಟ್ಟಾರೆಯಲ್ಲಿ ಸ್ವಾಮಿ ನಾನೇ ಜೀವವು ಸತ್ಯವು ಆಗಿದ್ದೇನೆಂಬುದಾಗಿ ಹೇಳಿದಂತಹ ದೇವರು ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸ್ತೇವೆ. ನಿನ್ನ ವಾಕ್ಯದ ನೋಡುವ ಹಾಗೆ ನನ್ನ ಮನವೇ ಯೆಹೋವನನ್ನ ಕೊಂಡಾಡು ನನ್ನ ಸರ್ವೇಂದ್ರಗಳೇ, ಆತನ ಪವಿತ್ರ ನಾಮವನ್ನ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡೋದು ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಹೌದು ಸ್ವಾಮಿ, ನಮ್ಮ ಜೀವಿತ ಕಾಲಮಾನಗಳನ್ನು ನೋಡುವಾಗ ನೀನ್ ಎಂತೆಂತ ಉಪಕಾರಗಳನ್ನ ಮಾಡಿದ್ಯಾ. ನಮ್ಮ ಜೀವಿತದುದ್ದಕ್ಕೂ ಎಷ್ಟಾಗಿ ನಿನಗೆ ಘನತೆ ಗೌರವಗಳನ್ನು ಸಲ್ಲಿಸ್ತಾ ಆ ಸಮಯಗಳು ಸಾಲುವುದಿಲ್ಲ ಸ್ವಾಮಿ. ಹಾಗಾಗಿ ದೇವರೇ ಸಂದರ್ಭಗಳಲ್ಲಿ ಕೂಡಿ ಬಂದಂತಹ ಸಂದರ್ಭಗಳಲ್ಲಿ ನಮ್ಮ ಹೃದಯ ತುಂಬಿ ಬರುವಂತ ಎಲ್ಲಾ ಸ್ತುತಿ ಸ್ತೋತ್ರಗಳನ್ನ ನೀನೊಬ್ಬನಿಗೆ ಸಲ್ಲಿಸಿ ನೀನೊಬ್ಬನನ್ನೇ ಕೊಂಡಾಡ್ತೇವೆ ನಮ್ಮ ಜೀವಳ ತಂದೆ. ಆಮೆನ್. Brother Moses. ಎಂದೆಂದಿಗೂ ಮಾರ್ಪಡದ ದೇವನಾಗಿರುವ ಪರಲೋಕದ ತಂದೆ ಪರಿಶುದ್ಧ ನಾಮಕ್ಕೆ ಕೊಂಡಾಟವಾಗಲಿ. ಹೌದು ಸ್ವಾಮಿ, ನೀನು ನಮ್ಮನ್ನು ನೆನಪು ಮಾಡಿಕೊಂಡದಕ್ಕಾಗಿ ಸ್ತೋತ್ರ. ನಮ್ಮ ಜೀವದಿಂದ ಉಳಿಸಿದ್ದೇ ಸ್ತೋತ್ರಪ್ಪ. ಈ ಒಂದು ಹೊಸ ದಿನವನ್ನು ನೋಡ ಮಾಡಿದ್ದಕ್ಕಾಗಿ ಸ್ತೋತ್ರವಾಗಲಿ. ಹೌದು ಕರ್ತನೆ, ಆದಿಯಲ್ಲಿ ಕ್ರಿಸ್ತನಲ್ಲಿ ನೀನು ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮ ಹೆಸರಿಡಿದು ಕರೆದಕ್ಕಾಗಿ ಸ್ತೋತ್ರ. ತಾಯಿ ಹೆತ್ತಂದಿನಿಂದ ನಮ್ಮ ದೇವರು ನೀನೇ ಆಗಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ನಮಗೆ ಶ್ರೇಷ್ಠ ಉಪಕಾರಗಳನ್ನು ಮಾಡಿದ್ಯಪ್ಪ, ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮನ್ನು ನಿನ್ನ ಕಣ್ಣುಗುಡ್ಡನಿಂದ ಕಾಪಾಡುತ್ತಾ ಬಂದಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ರೈತಾನ ಎಲ್ಲ ಕೇಡುಗಂಡಾಂತರಗಳಿಗೆ ತಪ್ಪಿಸಿ ಕಾಪಾಡುತ್ತಾ ಬಂದಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಹೃದಯದಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ರಕ್ಷಕ, ನೀನು ಪರಿಶುದ್ಧ ದೇವನಾಗಿದ್ದಾಗ ಸ್ವಾಮಿ, ಪರಲೋಕದಲ್ಲಿ ಸ್ತುತಿ ಸ್ತೋತ್ರಗಳನ್ನು ಹೊಂದುತ್ತಿದ್ದ ದೇವನಾಗಿದ್ದಾಗ ಸ್ವಾಮಿ, ನಾವು ಮನುಷ್ಯರಾದ ಅಲ್ಪರು ಪಾಪಿಗಳು ಗಣನೆಗೆ ಬಾರದಂತಹ ನಮ್ಮನ್ನು ನೀನು ಆರಿಸಿಕೊಂಡು ನಮ್ಮಿಂದ ಸ್ತುತಿ ಸ್ತೋತ್ರಗಳನ್ನು ಹೊಂದುತ್ತಿರುವ ದೇವನಾಗಿದ್ದಿಲ್ಲ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ನೀನು ಬಯಸುವ ದೇವನಾಗಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರನ್ನು ನೀನು ಉಂಟು ಮಾಡಿದ್ದು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು ಮತ್ತು ನಿನಗೆ ನಂಬಿಗಸ್ತರಾಗಿ ಜೀವಿಸಬೇಕೆಂಬ ನಿನ್ನ ಚಿತ್ತವನ್ನು ಸ್ವಾಮಿ ನಮ್ಮಲ್ಲಿ ನೆಲೆಗೊಳಿಸಿದಕ್ಕಾಗಿ ಸ್ತೋತ್ರ. ಹೌದು ರಕ್ಷಕನೇ, ನೀನು ರಾಜಾದಿರಾಜನು ಕರ್ತಾದಿ ಕರ್ತನಾಗಿದ್ದಿಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು, ನಮ್ಮನ್ನು ನೀನು ಯಾಜಕರನ್ನಾಗಿ ಸ್ವಕೀಯ ಪ್ರಜೆಯನ್ನಾಗಿ ನೀನು ಆರಿಸಿಕೊಂಡಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಪರಲೋಕದ ಸ್ವಾಸ್ಥ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ,
ಪರಲೋಕದಲ್ಲಿ ಸದಾ ನಿನ್ನೊಟ್ಟಿಗೆ ಜೀವಿಸಬೇಕೆಂಬ ಕೃಪೆಯನ್ನು ನೀನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೀರಾ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನರಕದಿಂದ ನಮ್ಮನ್ನು ಪಾರು ಮಾಡಿದ್ದೀರಾ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ನಿತ್ಯ ಜೀವದ ಬಾಧ್ಯತೆಯನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದೀರಾ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಸ್ವಾಮಿ, ನಾವು ಎಷ್ಟರವರು ಸ್ವಾಮಿ, ನಮ್ಮನ್ನು ನೀನು ಯಾಕೆ ನೆನೆಸಬೇಕು? ಹಾಗಾಗಿ ಸ್ವಾಮಿ, ನಮ್ಮ ಮಹಾ ಕರುಣೆಯನ್ನು ನಮ್ಮ ಮೇಲೆ ಇಟ್ಟು ಸ್ವಾಮಿ ಇಲ್ಲಿವರೆಗೂ ನಡೆಸ್ತಾ ಬಂದಿದ್ದೀರಪ್ಪ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ರಕ್ಷಕನೇ, ನೀನು ಪರಲೋಕದ ದೇವದೂತರಿಂದಲೂ ಸೆರಾಫಿರಿಂದಲೂ ಕೆರೂಬರಿಂದಲೂ ಸ್ತುತಿ ಸ್ತೋತ್ರಗಳನ್ನು ಹೊಂದುತ್ತಾ ಇದ್ದಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು, ಇಂಥ ಒಂದು ಶ್ರೇಷ್ಠ ಕಾರ್ಯವನ್ನು ನಮಗೋಸ್ಕರ ಮಾಡುವುದಕ್ಕಾಗಿ ಸ್ವಾಮಿ ನೀನು ಎಂಥ ಬಾಧೆಯನ್ನು ಅನುಭವಿಸಿದೆ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಂಡು ನಿನಗೆ ಕೃತಜ್ಞತೆ ಅರ್ಪಿಸ್ತೇವೆ ಸ್ವಾಮಿ. ತಲೆಗೆ ಮುಳ್ಳಿನ ಕಿರೀಟವನ್ನು ಹೊಡೆದರಲ್ಲ ಸ್ವಾಮಿ, ಅದರಿಂದ ಸುರಿದ ರಕ್ತಕ್ಕಾಗಿ ಸ್ತೋತ್ರ. ದೇಹವೆಲ್ಲ ಗಾಯವಾಯ್ತಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕೈಕಾಲುಗಳಿಗೆ ಮೊಳೆಯನ್ನು ಹೊಡೆದಾಗ ಸ್ವಾಮಿ, ಅದರಿಂದ ಸುರಿದ ರಕ್ತಕ್ಕಾಗಿ ಸ್ತೋತ್ರ. ನಮಗೋಸ್ಕರ ನೀನು ನಿಂದೆ, ಅಪಮಾನ, ವೇದನೆ ಎಲ್ಲವನ್ನು ನಮಗೋಸ್ಕರ ತಾಳಿಕೊಂಡದಕ್ಕಾಗಿ ಸ್ತೋತ್ರ. ಸ್ವಜನರೇ ನಿನ್ನನ್ನು ನೋಡದೆ, ನಿನ್ನ ಮುಖವನ್ನು ನೋಡದೆ ಓರೆಯಾಗಿ ಹೋದರಲ್ಲ ಸ್ವಾಮಿ. ಯಾವ ಕರ್ತನೆ, ನೀನು ದೇವಾದಿ ದೇವನಾಗಿದ್ದಾಗಿ ಸ್ವಾಮಿ ಮನುಷ್ಯರ ಮುಂದೆ ಪಾಪಿಯ ಸ್ಥಾನದಲ್ಲಿ ನಿಂತುಕೊಂಡಿಲ್ಲ ಸ್ವಾಮಿ, ಅದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ರಕ್ಷಕನೇ, ನೀನು ನಮಗೋಸ್ಕರ ಮಾಡಿದ ಶ್ರೇಷ್ಠ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಂಡವರಾಗಿ ನಮ್ಮ ಹೃದಯದ ಅಂತರಾಳದಿಂದ ಬರುವ ಸ್ತುತಿ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸಿ ನಿಮ್ಮೊಬ್ಬರನ್ನೇ ಆರಾಧಿಸಿ ಕೊಂಡಾಡ್ತೇವೆ ಜೀವನ ನಮ್ಮ ತಂದೆ. ಬ್ರದರ್ ನಿಯಲ್ ವಿನ್ಸೆಂಟ್. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸ ದೇವರೇ ನಿನಗೆ ಸ್ತೋತ್ರ. ಪರಾತ್ಪರನಾದ ದೇವರೇ ನಿನಗೆ ಸ್ತೋತ್ರ. ಸೃಷ್ಟಿಕರ್ತನೆ ನಿನಗೆ ಸ್ತೋತ್ರ. ಸೃಷ್ಟಿಗೆ ಮೂಲನೇ ನಿನಗೆ ಸ್ತೋತ್ರ. ಒಡೆಯರ ಒಡೆಯ ನಿನಗೆ ಸ್ತೋತ್ರ. ರಾಜಾದಿರಾಜನೇ ನಿನಗೆ ಸ್ತೋತ್ರ. ಸೇನಾಧೀಶ್ವರನೇ ನಿನಗೆ ಸ್ತೋತ್ರ. ಕೃಪಾಳುವೆ ನಿನಗೆ ಸ್ತೋತ್ರ. ಕೃಪಾನಿಧಿಯೇ ನಿನಗೆ ಸ್ತೋತ್ರ. ದಯಾಳುವೆ ನಿನಗೆ ಸ್ತೋತ್ರ. ದಯಾನಿಧಿಯೇ ನಿನಗೆ ಸ್ತೋತ್ರ. ಪರಾತ್ಪರ ನಿನಗೆ ಸ್ತೋತ್ರ. ಮಹೋನ್ನತ ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ ಸ್ವಾಮಿ. ಜನ್ಮತಃ ಪಾಪಿಗಳಾದ ನಮ್ಮನ್ನು ಸ್ವಾಮಿ ಜಗದುತ್ಪತ್ತಿಗೆ ಮೊದಲೇ ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಆತುಕೊಂಡೆ ಸ್ವಾಮಿ, ಇದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇನೆ. ಮನುಷ್ಯರು ಎಷ್ಟು ನವನು, ಅವನು ನಿನ್ನ ಯಾಕೆ ನೆನೆಸಬೇಕು ದೇವಾ? ಆದಾಗ್ಯೂ ಸ್ವಾಮಿ, ಮಾತೃ ಗರ್ಭದಿಂದಲೇ ರಕ್ಷಕ ನಮ್ಮನ್ನು ನಿನ್ನ ಸ್ವಕೀಯ ಪ್ರಜೆಗಳನ್ನಾಗಿ ಆದುಕೊಂಡೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಮ್ಮ ಪಾಪಗಳ ಸಲುವಾಗಿ ನಿನ್ನ ಏಕೈಕ ಪುತ್ರನ ನಮ್ಮ ಏಕೈಕ ಪುತ್ರನನ್ನು ಮನುಷ್ಯನಾಗಿ ಈ ಲೋಕಕ್ಕೆ ಕಳಿಸಿದೆ ಸ್ವಾಮಿ ದೇವ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ರಾಜಾದಿರಾಜ ದೇವನೇ ಸ್ವಾಮಿ, ಕೇವಲ ರಕ್ಷಕ ನೀನು ರಾಜಾದಿರಾಜನಾದ ದೇವರು ಸ್ವಾಮಿ, ಪರಾತ್ಪರನಾದ ದೇವರು ಸ್ವಾಮಿ. ಇಂತಹ ರಕ್ಷಕನಾದ ಒಡೆಯನು ಸ್ವಾಮಿ, ನಿನಗೆ ನೀನು ಜನಿಸುವಾಗ ರಕ್ಷಕ ನಿನ್ನ ತಲೆ ಇಡುವಷ್ಟು ಸ್ಥಳವಿಲ್ಲದೆ ಸ್ವಾಮಿ, ಕೇವಲ ಒಂದು ಗೋದಲಿಯಲ್ಲಿ ನಮ್ಮ ಮಗ ನೀನು ಜನಿಸಿದೆ ಸ್ವಾಮಿ. ಇದಕ್ಕಾಗಿ ನಿನ್ನ ಸ್ತೋತ್ರ ಸ್ವಾಮಿ. ನಾವು ಧಿಕ್ಕರಿಸಲ್ಪಟ್ಟವರು, ಪಾಪಿಗಳಾಗಿದ್ದಾಗಿ ರಕ್ಷಕ ನಮ್ಮ ಸಲುವಾಗಿ ರಕ್ಷಕ ಮನುಷ್ಯರನ್ನು ನೀನು ಧಿಕ್ಕರಿಸಲ್ಪಟ್ಟವರ ನಿನ್ನನ್ನು ಧಿಕ್ಕರಿಸುವವರಾಗಿದ್ದಾಗಿ ಸ್ವಾಮಿ ರಕ್ಷಕ ನೀನು ನಮ್ಮನ್ನು ಸೇರಿಸಿಕೊಂಡೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಕ್ಷಕ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪಾಪಗಳ ಸಲುವಾಗಿ ನೀನು ಕ್ರೂಚಿತನಾದ ದೇವ, ಅತಿ ಕ್ರೂರವಾದ ಮರಣವನ್ನು ಅನುಭವಿಸಿದ್ದೀನಿ. ಸ್ತೋತ್ರ ಸ್ವಾಮಿ. ನೀನು ಸುರಿಸಿದ ರಕ್ತದಿಂದಲೇ ರಕ್ಷಕ ನಮಗೆ ನಿತ್ಯ ಜೀವ ಉಂಟಾಯಿತು. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ ದೇವರೇ. ನಿನ್ನ ನೋಡುವಾಗ ರಕ್ಷಕ 10,000ದಲ್ಲಿ ಧ್ವಜಪ್ರಾಯನು ಸ್ವಾಮಿ, ಆದರೆ ನಮ್ಮ ಪಾಪಗಳ ಸಲುವಾಗಿ ಸ್ವಾಮಿ ಹೊಂದಿದ ಶಿಕ್ಷೆಯಿಂದ ಸ್ವಾಮಿ ನಿನ್ನ ಮುಖದಲ್ಲಿ ಅಂದ ಚಂದಗಳಿರಲಿಲ್ಲ ಸ್ವಾಮಿ, ಯಾವುದೇ ಲಕ್ಷಣಗಳಿರ್ಲಿಲ್ಲ. ನಿನ್ನ ಮುಖ ನೋಡುವಾಗ ಸ್ವಾಮಿ ಜನರು ಓರೆ ಮಾಡಿಕೊಂಡು ಹೋದರು. ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಮಗೆ ಹೌರವಾದ ಭಾರವನ್ನು ನಮಗೆ ಹೊರಿಸಿ ಸ್ವಾಮಿ ನಿನ್ನ
ನಮ್ಮ ಸಂಕಟವೇ ನನ್ನ ಹೊರೆಯನ್ನು ನೀನು ಹೊತ್ತೆ ಸ್ವಾಮಿ. ಇದು ನಮ್ಮ ಸಂಕಟವೇ ಆಗಿತ್ತು ಸ್ವಾಮಿ. ಇದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇನೆ ರಕ್ಷಕ. ನಮ್ಮ ದ್ರೋಹಗಳಿಂದ ಸ್ವಾಮಿ ನಿನಗೆ ಶಿಕ್ಷೆಯಾಯಿತು, ನಮ್ಮ ಅಪರಾಧ ನಿನಗೆ ಶಿಕ್ಷೆಯಾಯಿತು ಸ್ವಾಮಿ. ನನಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವ. ನಿನ್ನ ಭಾಷೆಗಳಿಂದ ನಮಗೆ ಗುಣವಾಯಿತು, ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪಾಪಗಳು ನಮ್ಮ ಮೇಲೆ ಹಾಕಿಕೊಂಡೆ ಸ್ವಾಮಿ. ಬಾಧೆಗೆ ಒಳಗಾಗದೆ ಸ್ವಾಮಿ, ನೀನು ನಿನ್ನ ಬಾಯಿ ತೆರೆಯಿಲ್ಲ ಸ್ವಾಮಿ. ಒದ್ದಕ್ಕೆ ಒಯ್ಯಲ್ಪಡುವ ಕೊರೆಯೋಪಾದಿಯಲ್ಲಿ ಸ್ವಾಮಿ ಮೌನವಾಗಿದೆ ಸ್ವಾಮಿ. ಇದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಶ್ರಮ ಮರಣವನ್ನು ನೋಡುವಾಗ ರಕ್ಷಕ, ನಮ್ಮ ಪಾಪಗಳ ಸಲುವಾಗಿ ಸ್ವಾಮಿ ನೀನು ಜನರ ಅಧಿಕಾರಕ್ಕೆ ಗರಿಯಾದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಪಾಪದ ಭಾರ ಹೊರುವ ಕುರಿತಾಗಿ ನೀನು ಗೊಲ್ಗತ ಬೆಟ್ಟದಲ್ಲಿ ಸ್ವಾಮಿ ಆ ಭಾರವಾದ ಶಿಲುವನ್ನು ಹೊತ್ತೆ ಸ್ವಾಮಿ. ಇದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಜನರನ್ನು ನೋಡುವಾಗ ರಕ್ಷಕ, ನೀನು ಧಿಕ್ಕರಿಸಿದರು, ನಿನ್ನ ಗಡ್ಡವನ್ನು ಹೇಳಿದರು ಸ್ವಾಮಿ, ನಿನಗೆ ಅಪಹಾಸ್ಯ ಮಾಡಿದರು. 39 ಚಡಿ ಏಟುಗಳನ್ನು ತಿಂದೆ ಸ್ವಾಮಿ. ಇದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ದೇಹವನ್ನು ನೋಡುವಾಗ ರಕ್ಷಕ, ಹೊಲವನ್ನು ಉತ್ತ ರೀತಿಯಲ್ಲಿ ಸ್ವಾಮಿ ಬಾಸಂಡಿಗಳ ಏಟು ನನಗಾಗಿ ಅನುಭವಿಸಿದೆ. ನಿನಗೆ ಸ್ತೋತ್ರವಾಗಲಿ ರಕ್ಷಕ, ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ಮಹಿಮಾ ಹಸ್ತ ಸ್ವಾಮಿ, ರಾಜಾದಿರಾಜನಾದ ದೇವನು ಸ್ವಾಮಿ, ನಿನ್ನ ಮಹಿಮಾ ಹಸ್ತ ಸ್ವಾಮಿ. ಈ ಮಹಿಮಾ ಹಸ್ತಕ್ಕೆ ಸ್ವಾಮಿ ದೊಡ್ಡ ಮೊಳೆಗಳನ್ನು ಓಡಿಸಿಕೊಂಡೆ. ಇದು ಕೇವಲ ನಮ್ಮ ಪಾಪಗಳ ಸಲುವಾಗಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕೆರದ ಧೂಳುಗಳನ್ನು, ನಿನ್ನ ಕೆರದ ಭಾರಗಳನ್ನು ತೆಗೆಯಲು ಯೋಗ್ಯತೆ ಇಲ್ಲದ ನಾವುಗಳು ಸ್ವಾಮಿ ಇಂತಹ ಪಾದಗಳಿಗೆ ನಿನ್ನ ದೊಡ್ಡ ಮೊಳೆಯನ್ನು ಓಡಿಸಿಕೊಂಡು ನಿನ್ನ ಸ್ತೋತ್ರ ಬಗಲಿ ರಕ್ಷಕ. ನಿನ್ನ ದೇಹದಲ್ಲಿ ಸ್ವಾಮಿ ಒಂದು ತೊಟ್ಟು ರಕ್ತವನ್ನು ಉಳಿಸಿಕೊಳ್ಳಿಲ್ಲ ಸ್ವಾಮಿ. ಸರ್ವವನ್ನು ನಮ್ಮಾಗಿ ನೀನು ತಾಳಿದೆ ಸ್ವಾಮಿ. ನಿನಗೆ ಸ್ತೋತ್ರ ರಕ್ಷಕ. ಮುರಿದಂತ ನಿನ್ನ ದೇಹ, ಚಲಿದಂತ ನಿನ್ನ ರಕ್ತ ನೆನಪು ಮಾಡಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಈ ಸ್ತೋತ್ರ ಬಲಿಯನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರೇ ನಿನಗೆ ಸಲ್ಲಿಸ್ತೇನೆ ದೇವ. ಘನ ಮಾನ ಮಹಿಮೆಯು ಸ್ತೋತ್ರವು ನಿನಗೆ ಆಗಲಿ ಸ್ವಾಮಿ. ಆಮೆನ್. ಆಮೆನ್. ಬ್ರದರ್ ಯೇರೋಶ್ ವಾಟ್ಸನ್. ಆಕಾಶವನ್ನ ಜ್ಞಾನದಿಂದ ನಿರ್ಮಿಸಿ ಉನ್ನತೋನ್ನತದಲ್ಲಿ ತನ್ನ ಲೋಕವನ್ನ ಸ್ಥಾಪಿಸಿ, ಸರಾಫಿಯರ ಸ್ತುತಿಗಳ ಮಧ್ಯದಲ್ಲಿಯೂ ಹಾಗೂ ಕಿರೂಬಿಗಳ ನೆರಳಿನಲ್ಲಿಯೂ ಸದಾಕಾಲಕ್ಕೂ ಬೆಳ್ಳಿ ಮಹಿಮೆ ಮತ್ತು ಇಸ್ರಾಯೇಲಿನ ಸ್ತೋತ್ರಗಳ ಸಿಂಹಾಸನದ ಮೇಲೆ ಆಸೀನನಾಗಿರುವಂತ ನಮ್ಮ ಪರಲೋಕದ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕೃಪೆ ಸುರಿಯುವಂತ ಒಂದು ಸಮಯದಲ್ಲಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದೇವೆ ಸ್ವಾಮಿ. ದೇವರೇ, ಈ ದಿನ ನಾವು ಆರಾಧನೆಗೆ ಕೂಡಿ ಬಂದಿರುವಾಗ ಸ್ವಾಮಿ, ನಾನು ಆರಾಧಿಸಿರುವಂತಹ ದೇವರು ಎಂಚವನಾಗಿದ್ದಾನೆ ಎಂದು ನೋಡುವುದಕ್ಕೆ ನಾವು ಬಯಸುತ್ತೇವೆ ಸ್ವಾಮಿ. ದೇವರೇ, ಹೌದು ಸ್ವಾಮಿ, ನಿಮ್ಮ ವಾಕ್ಯದ ಮರೆಯಲ್ಲಿ ಸ್ವಾಮಿ ನೀಲಿ ಆಕಾಶವನ್ನ ದಾಟಿ ಹೋಗಿ ಕರ್ತನೆ ನಿನ್ನನ್ನು ನೋಡುವುದಕ್ಕೆ ನಾವು ಬಯಸುವಾಗ ಸ್ವಾಮಿ, ನಿನ್ನ ಲೋಕವು ಕರ್ತನೆ ಅದು ಪರಿಶುದ್ಧ, ನಿನ್ನ ರಾಜ್ಯವು ಅದು ಶಾಶ್ವತ. ಹೌದು ಸ್ವಾಮಿ, ಹೀಗೆ ಕರ್ತನೆ ನಿನ್ನ ಪರಲೋಕ ಸೈನ್ಯದವರನ್ನ ನೋಡುವಾಗ ಸ್ವಾಮಿ ದೇವರೇ, ಹೌದು ಸ್ವಾಮಿ, ನಾವು ನೆನೆಸುತ್ತೇವೆ ಸ್ವಾಮಿ, ಯಾವ ಬಲದಲ್ಲಿ ಕರ್ತನೆ, ಯಾವ ಐಶ್ವರ್ಯದಲ್ಲಿ, ಯಾವ ಜ್ಞಾನದಲ್ಲಿ, ಯಾವ ಸಾಮರ್ಥ್ಯದಲ್ಲಿ ನಾವು ಅವರಿಗೆ ಸಮಾನರು ಸ್ವಾಮಿ. ದೇವರೇ, ಇದನ್ನು ನೆನೆಸುವಾಗ ಸ್ವಾಮಿ ಅವರ ಎದುರಿನಲ್ಲಿ ಕರ್ತನೆ ಧೂಳಿನಂತಿರುವಂತವರು ನಾವು ಸ್ವಾಮಿ. ಹೌದು ಕರ್ತನೆ, ಅದನ್ನ ನೆನೆಸಿದಂತವರಾಗಿ ಕರ್ತನೆ, ಭಯವುಳ್ಳವರಾಗಿ ಕರ್ತನೆ ಆ ಪರಲೋಕದ ದೃಶ್ಯಗಳನ್ನ ನೋಡುವಾಗ ಸ್ವಾಮಿ, ಹೌದು ಸ್ವಾಮಿ, ಹಡವಿಯ ಮರಗಳಲ್ಲಿ ಆ ಒಂದು ಸೇಬಿನ ಮರವು ಹೇಗೋ, ಏದೇನ್ ವನದಲ್ಲೆಲ್ಲ ಆ ಜೀವವೃಕ್ಷವು ಹೇಗೋ, ಅದೇ ರೀತಿಯಲ್ಲಿ ಕರ್ತನೆ ಎಲ್ಲಾ ಪರಿಶುದ್ಧರ ನಡುವೆಯಲ್ಲಿ ನನ್ನ ಯೇಸು ಸ್ವಾಮಿಯನ್ನ ನಾನು ನೋಡುವಂತವನು ನಾನಾಗಿದ್ದೇನೆ ಸ್ವಾಮಿ. ಹೌದು ಸ್ವಾಮಿ, ಆತನ ಸೌಂದರ್ಯವನ್ನ ನಾವು ನೋಡುವಾಗ ಸ್ವಾಮಿ ದೇವರೇ, ನಿನ್ನ ವಾಕ್ಯ ಹೀಗೆ ಹೇಳ್ತದೆ, ಆ ಸೊಲೊಮೋನನ ಇಡೀ ವೈಭವವನ್ನ ಒಂದು ಪುಷ್ಪಕ್ಕೆ ನಾವು ಹೋಲಿಸುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಹೀಗಿರುವಾಗ ಕರ್ತನೆ ಶಾರೋನಿನ ಆ ಸಂಪಿಗೆಯು, ತಗ್ಗಿನ ಆ ತಾವರಿಯು ಆಗಿರುವಂತ ನನ್ನ ಯೇಸು ಸ್ವಾಮಿಯ ಸೌಂದರ್ಯವನ್ನ ಹಾಗೂ ಆ ಪುಷ್ಪಗಳನ್ನ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನ ಸೌಂದರ್ಯವನ್ನ ಹೇಗೆ ನಾವು ವರ್ಣಿಸೇವು ಸ್ವಾಮಿ. ನೀನು ಅತಿ ಸುಂದರನಾಗಿದ್ದೀಯಾ, 10,000 ಮಂದಿಯಲ್ಲಿ ಧ್ವಜಪ್ರಾಯನು ನಿನ್ನ ಆಗಿದ್ದೀಯಪ್ಪ. ಇದಕ್ಕಾಗಿ ನಿಮ್ಗೆ ಸ್ತೋತ್ರ ದೇವರೇ. ಆ ದಿನ ಮೋಶೆ ನಿನ್ನ ಮುಖವನ್ನ ನೋಡುವುದಕ್ಕೆ ಬಯಸಿದಾಗ ಕರ್ತನೆ ನಿನ್ನ ಹಿಂಭಾಗವನ್ನ ನೋಡಿದಂಥವನಾಗಿಯೇ ಕರ್ತನೆ ಅವನ ಸತ್ತವನಾಗಿ ಬಿದ್ದನು ಎಂದು ವಾಕ್ಯದಲ್ಲಿ ನೋಡ್ತೇವಲ್ಲ. ಹೌದಪ್ಪ, ಇಂತಹ ಪರಿಶುದ್ಧನು, ಇಂತಹ ಒಂದು ಕರ್ತನೆ ಒಂದು ಸುಂದರನು ಆಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ.
ದೇವರೇ ಹೌದು ಸ್ವಾಮಿ, ನನ್ನಲ್ಲಿ ಏನೂ ಇಲ್ಲ ಸ್ವಾಮಿ, ನಾನು ಏನೂ ಇಲ್ಲದಂತವನೇ ನಾನಾಗಿದ್ದೇನೆ ಸ್ವಾಮಿ. ಆದ್ರೆ ನನ್ನ ಯೇಸು ಸ್ವಾಮಿ ನನಗಿರುವಾಗ ಕರ್ತನೆ ಎಲ್ಲವನ್ನು ಉಳ್ಳಂತವನು ನಾನಾಗಿದ್ದೇನೆ ಸ್ವಾಮಿ. ಸಮಸ್ತವು ನಿನ್ನದೇ, ನೀನೇ ನನಗಿದ್ದ ಮೇಲೆ ನನಗೆ ಯಾವ ಕೊರತೆ ನನಗಿದೆಯಪ್ಪ. ಇದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ ಹೌದು ಸ್ವಾಮಿ, ನಿಮ್ಮನ್ನ ನೋಡುವಾಗ ಸ್ವಾಮಿ ಯಾಕೆ ನನ್ನನ್ನು ನೀವು ಪ್ರೀತಿ ಮಾಡಿದಿರಿ, ಯಾಕೆ ನೀವು ನಮ್ಮನ್ನ ಸೇರಿಸಿಕೊಂಡಿದ್ದೀರಿ ಎಂದು ನೋಡುವಾಗ ಸ್ವಾಮಿ, ಈ ಲೋಕದ ಯಾವ ಯಜಮಾನನು ಕೂಡ ಒಬ್ಬ ಕುಷ್ಠರೋಗಿಯನ್ನ ತನ್ನ ಸೇವಕನೆಂದು ಒಪ್ಪಿಕೊಳ್ಳುವುದಿಲ್ಲ ಸ್ವಾಮಿ. ಹೀಗಿರುವಾಗ ಕರ್ತನೆ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ನೀನು ನನ್ನನ್ನ ಕರ್ತನೆ ಹೇಗೆ ಒಪ್ಪಿಕೊಂಡೆ ಸ್ವಾಮಿ. ಇನ್ನು ವಾಕ್ಯ ಹೀಗೆ ಹೇಳ್ತದೆ ಸ್ವಾಮಿ, ನೀವು ನಮ್ಮನ್ನ ಸ್ನೇಹಿತರ ಸೇವಕನಾಗಿ ನಮ್ಮನ್ನ ಸೇರಿಸಿಕೊಂಡ್ರಿ, ನಮ್ಮನ್ನ ಯಾಜಕರನ್ನಾಗಿ ಮಾಡಿದ್ರಿ ಸ್ವಾಮಿ. ದೇವರೇ ನೋಡುವಾಗ ಮತ್ತು ಕರ್ತನೆ ನೀವು ನಮ್ಮನ್ನ ಮಗನಾಗಿ ಮಾಡಿದ್ರಿ ಎಂದು ನಿನ್ನ ವಾಕ್ಯ ಹೇಳ್ತದಲ್ಲ ಸ್ವಾಮಿ. ದೇವರೇ ಮತ್ತು ನೋಡುವಾಗ ನೀವು ನಮ್ಮನ್ನ ಸ್ನೇಹಿತರೆಂದು ಕರೆದೆಯಲ್ಲಪ್ಪ. ಇಷ್ಟೊಂದು ದೊಡ್ಡ ಭಾಗ್ಯವನ್ನ ಕೊಟ್ಟಂತ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುವಂತವರಾಗಿದ್ದೇವೆ ಸ್ವಾಮಿ. ಇದು ಯಾವುದಕ್ಕೂ ಕೂಡ ನಾವು ಅರ್ಹರಲ್ಲ ಸ್ವಾಮಿ. ಆದ್ರೂ ಅರ್ಹರಲ್ಲದಂತ ನಮ್ಮನ್ನ ಕರ್ತನೆ ನನ್ನ ಯೇಸು ಸ್ವಾಮಿ ಪ್ರೀತಿ ಮಾಡಿ ಆ ಅರ್ಹತೆಯನ್ನ ಕೊಟ್ಟಿದ್ದಾನೆ. ಇದಕ್ಕಾಗಿ ನಿಮ್ಗೆ ಸ್ತೋತ್ರ ದೇವರೇ ಹೌದು ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಆರಾಧನೆಗೆ ಕೂಡಿ ಬಂದಿರುವಂತ ಸಮಯದಲ್ಲಿ ಕರ್ತನೆ ನಾವು ನೆನೆಸಿಕೊಳ್ತೇವೆ ಸ್ವಾಮಿ. ನನ್ನ ಯೇಸು ಸ್ವಾಮಿ ಮಾಡಿದಂತ ಎಲ್ಲಾ ಕಾರ್ಯವನ್ನ ನೆನೆಸುವಂತವರು ನಾವಾಗಿದ್ದೇವೆ ಸ್ವಾಮಿ. ಹೌದು ದೇವರೇ, ಹಿಂದೆ ನಾವು ನೋಡುವಾಗ ಸ್ವಾಮಿ ಇಸ್ರಾಯೇಲರನ್ನ ಬಿಡಿಸುವುದಕ್ಕಾಗಿ ಕರ್ತನೆ ಆ ಒಂದು ಸಿನಾಯಿ ಶಿಖರದ ಮೇಲೆ ನೀನು ಹಿಡಿದು ಬಂದೆ ಎಂಬಂತದನ್ನ ನಾವು ನೋಡುತ್ತೇವಲ್ಲ ಸ್ವಾಮಿ. ದೇವರೇ, ಆದ್ರೆ ನೀನು ನನ್ನನ್ನ ರಕ್ಷಿಸಿದಂತ ರೀತಿಯನ್ನ ನಾವು ನೆನೆಸ್ಕೊಳ್ತೇವೆ ಸ್ವಾಮಿ. ಹೌದು ದೇವರೇ, ನಿಮ್ಮ ವಾಕ್ಯವನ್ನ ನೋಡುವಾಗ ಸ್ವಾಮಿ ಪ್ರವಾದಿಗಳ ಮುಖಾಂತರವಾಗಿಯೂ, ಮೋಶೆ ಮುಖಾಂತರವಾಗಿಯೂ, ಭಕ್ತರ ಮುಖಾಂತರವಾಗಿಯೂ ಭಾಗಗಳಾಗಿ ಮಾತಾಡದಂತ ದೇವರು ಅಂತ್ಯ ಕಾಲದಲ್ಲಿ ತನ್ನ ವಾಕ್ಯವೆಂಬಂತ ದೇವರ ಮುಖಾಂತರವಾಗಿ ನಮ್ಮ ಕೂಡ ಮಾತಾಡಿದ್ದಾನೆ. ಇದಕ್ಕಾಗಿ ನಿಮಗೆ ಸ್ತೋತ್ರ ದೇವರು. ನೋಡುವಾಗ ಸ್ವಾಮಿ ಹೌದಪ್ಪ, ಯೋಹಾನನು ಹೀಗೆ ಬರೆಯುತ್ತಾನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನೆಂದು ಆ ಯೋಹಾನನು ಹೇಳುತ್ತಾನಲ್ಲ ಸ್ವಾಮಿ. ಹೌದಪ್ಪ, ಯೋಹಾನನ ಮಾತಿನ ಮೇರೆಗೆ ಕರ್ತನೆ ಕಡೆಯದಾಗಿ ನೀವು ಒಂದು ರಕ್ಷಣಾ ಸಂಕಲ್ಪವನ್ನ ಮಾಡಿದ್ರಿ ಕರ್ತನೆ. ಪಾಪದಲ್ಲಿ ಕರ್ತನೆ ಬಿದ್ದಂತ ನಮ್ಮನ್ನ ಬಿಡಿಸುವುದಕ್ಕಾಗಿ ಕರ್ತನೆ ನಿಮ್ಮ ರಕ್ಷಣಾ ಸಂಕಲ್ಪವನ್ನು ಮಾಡದಂತವರಾಗಿ ಆ ರಕ್ಷಣಾ ಸಂಕಲ್ಪವನ್ನ ಯಾವ ಭಕ್ತರಿಗೂ ಕೊಡಲಿಲ್ಲ, ಯಾವ ಪ್ರವಾದಿಗಳಿಗೂ ಕೊಡಲಿಲ್ಲ, ಯಾವ ಒಂದು ದೇವದೂತರಿಗೂ ಆ ಸಂಕಲ್ಪವನ್ನ ನೀವು ಕೊಡಲಿಲ್ಲ ಕರ್ತನೆ. ಅದಕ್ಕೆ ಬದಲಾಗಿ ನಿಮ್ಮ ಬಲಗಡೆಯಲ್ಲಿ ಕೂತಂತ ಆ ನಿನ್ನ ಒಬ್ಬನೇ ಮಗನಿಗೆ, ಆ ವಾಕ್ಯವೆಂಬಂತ ದೇವರಿಗೆ ಆ ಸಂಕಲ್ಪವನ್ನ ನೀವು ವಹಿಸಿಕೊಂಡ್ರಿ ಕರ್ತನೆ. ನಮಗಾಗಿ ಕರ್ತನೆ ನೀವು 2000 ವರ್ಷಗಳ ಹಿಂದೆ ಕರ್ತನೆ ಆ ಲೋಕವನ್ನ, ಆ ಮಹಿಮೆಯನ್ನ ಬಿಟ್ಟಂತವರಾಗಿ ಈ ಲೋಕಕ್ಕೆ ಬಂದಿರಿ ಸ್ವಾಮಿ. ನೀವು ಬಂದಾಗ ಕರ್ತನೆ ಈ ಲೋಕಕ್ಕೆ ಕರ್ತನೆ ಹೌದಪ್ಪ, ನಿಮ್ಮನ್ನ ನೋಡುವುದಕ್ಕಾಗಿ ಕರ್ತನೆ 2000 ವರ್ಷಗಳ ಹಿಂದೆ ಹೋದಂತವರಾಗಿ ಆ ಗೊಲ್ಗೊತ್ತ ಗುಡ್ಡವನ್ನ ಹತ್ತಿದಂತವರಾಗಿ ಕರ್ತನೆ ನಿಮ್ಮನ್ನ ನೋಡುವುದಕ್ಕಾಗಿ ನಾವು ಹೊರಟೆವು ಸ್ವಾಮಿ. ಆ ಹೊರಟಾಗ ಕರ್ತನೆ ಆ ನೋಡಿದಂತ ದೃಶ್ಯ ಕರ್ತನೆ ಹೌದಪ್ಪ ಕರ್ತನೆ ಅದು ವಿಭಿನ್ನವಾಗಿತ್ತು ಎಂದು ನಾವು ನೋಡುವಂತವರಾಗಿದ್ದೀವಲ್ಲ ಸ್ವಾಮಿ. ದೇವರೇ ಒಂದು ಸ್ವಾಮಿ, ಆ ಸೆರಾಫಿಯರು ನಿನ್ನ ಮುಖವನ್ನು ನೋಡಲಾರದೆ ಕರ್ತನೆ ತಮ್ಮ ರೆಕ್ಕೆಗಳಿಂದ ತಮ್ಮ ಮುಖಗಳನ್ನ ಮುಚ್ಚಿಕೊಂಡರು ಎಂದು ನೋಡುತ್ತೇವಲ್ಲಪ್ಪ. ಏಕೆಂದ್ರೆ ನಿನ್ನ ಮಹಿಮೆಯು ಅಷ್ಟು ಅಸಂಖ್ಯಾತವಾಗಿತ್ತು ಸ್ವಾಮಿ, ನಿನ್ನ ಮುಖ ಪ್ರಕಾಶವು ಅಷ್ಟು ಕರ್ತನೆ ಅಷ್ಟು ಉನ್ನತವಾಗಿತ್ತು ಸ್ವಾಮಿ. ಆದ್ರೆ ಶಿಲ್ಬೆಯ ಮೇಲೆ ನೀನು ಕರ್ತನೆ ಆ ಗೊಲ್ಗೋತ ಗುಡ್ಡದಲ್ಲಿ ನಿಂತಿರುವಾಗ ಕರ್ತನೆ ಹೌದು ಸ್ವಾಮಿ, ಆ ನಿನ್ನ ಮುಖವನ್ನ ನೋಡದಂತ ಮನುಷ್ಯರು ಹೋರೆ ಮಾಡಿಕೊಂಡು ಹೋದರು ಎಂದು ನಿನ್ನ ವಾಕ್ಯ ಹೇಳ್ತದಲ್ಲ. ಯೆಶಾಯನು ಹೀಗೆ ಬರುತ್ತಾನೆ, ಹೌದಪ್ಪ ಕರ್ತನೆ ಎಲ್ಲಾ ಮನುಷ್ಯರ ಮುಖಕ್ಕಿಂತ ನಿಮ್ಮ ಮುಖವು ವಿಕಾರವಾಗಿತ್ತು ಎಂದು ಯೆಶಾಯನು ಬರೆಯುತ್ತಾನಲ್ಲ ಸ್ವಾಮಿ. ಇದನ್ನು ನೆನೆಸುವಾಗ ಕರ್ತನೆ ಅಂತ ಮುಖವುಳ್ಳಂತ ದೇವರು ಏಕೆ ನೀನು ಕುರೂಪಿಯಾಗಿ ಆ ಶಿಲ್ಬೆ ಮೇಲೆ ನಿಂತಿದ್ದೆ ಎಂದು ನೋಡುವಾಗ ಕರ್ತನೆ ನನ್ನ ಪಾಪವು ಅಷ್ಟು ಅಸಹ್ಯವಾಗಿತ್ತಪ್ಪ. ಇದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಹೌದು ಸ್ವಾಮಿ, 3 ಮೊಳೆಗಳ ಮುಖಾಂತರವಾಗಿ ಆ ಶಿಲ್ಬೆ ಮೇಲೆ ನಿಂತಿದ್ದೆ ಸ್ವಾಮಿ. ದೇವರೇ, ಬೆಟ್ಟ ಗುಡ್ಡಗಳನ್ನ ತಕ್ಕಡಿಯಲ್ಲಿಯೋ ಹಾಗೂ ಸಾಗರದ ನೀರನ್ನ ಸೇರಿನಲ್ಲಿಯೋ ಅಳೆಯುವಂತ ಸಾಮರ್ಥ್ಯವಿರುವಂತಹ ದೇವರನ್ನ 3 ಮೊಳೆಗಳು ಆ ಶಿಲ್ಬೆಯಲ್ಲಿ ಬಂಧಿಸುವುದಕ್ಕೆ ಸಾಧ್ಯವ ಸ್ವಾಮಿ. ನಿನ್ನನ್ನ ಶಿಲ್ಬೆಯ ಮೇಲೆ ಬಂಧಿಸಿದ್ದು 3 ಮೊಳೆಗಳಲ್ಲ ದೇವರೇ, ನೀನು ನಮ್ಮ ಮೇಲೆ ತೋರಿದಂತಹ ಪ್ರೀತಿ ಅದಾಗಿತ್ತು. ಇದಕ್ಕಾಗಿ ಸ್ತೋತ್ರ ದೇವರೇ. ನನ್ನ ಮಹಿಮೆಯು ಅಸಂಖ್ಯಾತವಾದದ್ದು, ನಿನ್ನ ಕೃಪೆಯು ಶಾಶ್ವತವಾದದ್ದು, ಅದೇ ರೀತಿಯಲ್ಲಿ ನಿನ್ನ ಪ್ರೀತಿಯು ಅಗಪ್ಯ ಎಂಬಂತದನ್ನ ಶಿಲ್ಬೆಯ ಮೇಲೆ ತೋರಿಸಿಕೊಟ್ಟೆ ಸ್ವಾಮಿ. ಅಳಿಯಲಿಕ್ಕಾಗದಂತಹ ಪ್ರೀತಿಯನ್ನ ಅಲ್ಲಿ ತೋರಿಸುತ್ತಾ ನಿಂತಿದೆ ಸ್ವಾಮಿ. ದೇವರೇ, 2 ಕೈಗಳನ್ನ ಚಾಚಿದಂತವರಾಗಿ ಕರ್ತನೆ ತಂದೆಯಾದ ದೇವರ ಎಲ್ಲಾ ಕೋಪವನ್ನ ನಿಮ್ಮ ಮೇಲೆ ಹಾಕಿಕೊಂಡು ನಮ್ಮನ್ನೆಲ್ಲಾ ಶಿಲ್ಬೆಯ ಮರೆಯಲ್ಲಿ ಕೋಳಿ ಹೇಗೆ ತನ್ನ ರೆಕ್ಕೆಗಳನ್ನ ಮುಖಾಂತರವಾಗಿ ಮರಿಗಳನ್ನು ಬಚ್ಚಿಡುತ್ತದೋ ಅದೇ ರೀತಿಯಲ್ಲಿ ನಮ್ಮನ್ನ ಬಚ್ಚಿಟ್ಟು ನಮ್ಮನ್ನ ಆ ತಂದೆಯಾದ ದೇವರ ಕೋಪದಿಂದ ನೀನು ಕಾಯುತ್ತಿದ್ದೆ ಸ್ವಾಮಿ. ಇದಕ್ಕಾಗಿ ನಿಮ್ಗೆ ಸ್ತೋತ್ರ ದೇವರೇ. ಹೌದು ಸ್ವಾಮಿ, ನೋಡುವಾಗ ಕರ್ತನೆ ನನ್ನ ಸ್ಥಿತಿಯನ್ನ ನೀನು ನೆನೆಸಿಕೊಂಡೆ ಸ್ವಾಮಿ. ನನ್ನ ಸ್ಥಿತಿ ಹೇಗಿತ್ತು ಎಂದು ನೋಡುವಾಗ ಕರ್ತನೆ ಪಾಪದ ಕೆಸರಿನಲ್ಲಿ ನಾನು ಬಿದ್ದಿದ್ದೆ ಸ್ವಾಮಿ.
ಹೌದಪ್ಪ, ಆ ಪಾಪದ ಕೆಸರಿನಲ್ಲಿ ಬಿದ್ದಂತ ನಾನು ಕರ್ತನೆ, ನನ್ನನ್ನು ನೋಡಿದಂತವರು ಏಸಿಕೊಂಡರು, ನನ್ನನ್ನು ನೋಡಿದಂತವರು ಅಸಹ್ಯ ಮಾಡಿಕೊಂಡರು. ಆದ್ರೆ ನನ್ನ ಯೇಸು ಸ್ವಾಮಿ ನನ್ನನ್ನು ನೋಡಿ ಏಸಿಕೊಳ್ಳಲಿಲ್ಲ, ಅಸಹ್ಯ ಮಾಡಿಕೊಳ್ಳಲಿಲ್ಲ. ಅದಕ್ಕಾಗಿ ನಮ್ಮ ಬಳಿಯಲ್ಲಿ ಬಂದಂತವನಾಗಿ ನಮ್ಮನ್ನ ಆ ಒಂದು ಪಾಪದ ಕೆಸರಿನಲ್ಲಿ ಮೇಲಕ್ಕೆ ಎತ್ತಿ ಸ್ವಾಮಿ, ಅಲ್ಲಿಂದ ನಮ್ಮನ್ನಾದ್ರೂ ಕರ್ತನೆ ನೀನು ಇಸೋಪ್ ಗಿಡದ ನೀರಿನ ಬರಡಿನಿಂದಲ್ಲ ಸ್ವಾಮಿ, ನಿನ್ನ ರಕ್ತದ ಮೂಲಕವಾಗಿ ಕರ್ತನೆ ನಮ್ಮನ್ನ ನೀನು ಕರ್ತನೆ ಶುದ್ಧಿಸಿ ನಮ್ಮನ್ನ ಶುದ್ಧ ಮಾಡಿದಂತವರಾಗಿ, ನಮ್ಮನ್ನ ನೀತಿವಂತರೆಂದು ನೀನು ಎಣಿಸಿದಂತವನಾಗಿ, ನಮ್ಮನ್ನ ಪರಿಶುದ್ಧನಾಗಿ ಮಾರ್ಪಡಿಸಿದಂತವರಾಗಿ ಕರ್ತನೆ, ನಮ್ಮನ್ನ ಮಾಡದಂತವರಾಗಿ ಕರ್ತನೆ, ನೀನು ಇದನ್ನ ಕರ್ತನೆ ಕ್ರಿಸ್ತನ ನಮ್ಮ ನೀತಿಯ ಮಂಡೆ ಮೇಲೆ ನಮ್ಮನ್ನ ನಿಲ್ಸಿದ್ಯಪ್ಪ. ಇದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನೀನು ಮಾಡದಂತ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನನಗಾಗಿ ಕರ್ತನೆ ಆ ಒಂದು ಜೀವಕರವಾದಂತ ಆ ಒಂದು ನೀರನ್ನ, ಜೀವ ಜಲವನ್ನ ಹರಿಸುವಂತ ದೇವರು, ಜೀವ ವೃಕ್ಷವೇ ಆಗಿರುವಂತ ದೇವರು ನನಗಾಗಿ ಶಿಲುಬೆಯ ಮೇಲೆ ಆ ಪ್ರಾಣವನ್ನೇ ಕೊಟ್ಟನಲ್ಲ ಸ್ವಾಮಿ. ದೇವರೇ, ಹೌದಪ್ಪ, ಮೂರನೇ ದಿವಸದಲ್ಲಿ ಕರ್ತನೆ ಜೀವೀರನಾಗಿ ಎದ್ದು ಬಂದಿದೀಯ ಸ್ವಾಮಿ. ನಿನ್ನ ಸಮಾಧಿ ಖಾಲಿಯಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಈಗಲಾದ್ರೂ ಕರ್ತನೆ ಆ ಲೋಕದಲ್ಲಿ ನಿನ್ನ ಮಹಿಮೆಯನ್ನು ಹೊಂದುತ್ತಾ ಇದೆಯಾ ಸ್ವಾಮಿ. ಈ ದಿನ ದೂತ ಗಣಗಳ ಜೊತೆಯಲ್ಲಿ ಕರ್ತನೆ ನಾವು ನಿಮಗೆ ಆರಾಧನೆ ಸಲ್ಲಿಸುವಂತವರು ನಾವಾಗಿದ್ದೇವೆ ಸ್ವಾಮಿ. ದೇವರೇ, ಹೌದು ಸ್ವಾಮಿ, ಒಂದು ದಿವಸ ಬರ್ತದೆ, ಮೋಡವಿಲ್ಲದಿರುವಂತಹ ದಿವಸ, ಆ ಸಂಜೆಯ ಮೊಬ್ಬಿನಲ್ಲಿ ಕರ್ತನೆ ಮತ್ತೊಮ್ಮೆ ನನ್ನ ರಾಜನು ಬರುವಂತವನಾಗಿದ್ದಾನೆ, ನನ್ನನ್ನು ಕರ್ಕೊಂಡು ಹೋಗುವಂತವನಾಗಿದ್ದಾನೆ. ಈ ಒಂದು ನಿರೀಕ್ಷೆ ಇದೆಯಪ್ಪ, ಇದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಆ ನಿರೀಕ್ಷೆಯನ್ನ ನೆನೆಸಿದಂತವರಾಗಿ ಮಾರಾನಾಥ ಹಾಡನ್ನ ಹಾಡುವಂತವರು ನಾವಾಗಿದ್ದೇವೆ ಸ್ವಾಮಿ. ದೇವರೇ, ಹೌದಪ್ಪ, ನೀನು ನೀನು ಮಾಡ್ಲಿಕ್ಕಿರುವಂತ ಎಲ್ಲಾ ಕಾರ್ಯವನ್ನ ನೆನೆಸಿಕೊಳ್ಳುತ್ತೇವಪ್ಪ. ಹೌದಪ್ಪ, ಅಲ್ಪರು ಯೋಗ್ಯರಾಗಿರುವಂತ ನಾವು ಕರ್ತನೆ, ನಾವು ನಮ್ಮ ಹೃದಯಗಳ ಮೂಲಕವಾಗಿ ಬರುವಂತ ಸ್ತುತಿ ಸ್ತೋತ್ರಗಳನ್ನ ಕರ್ತನೆ ನಿಮ್ಮ ಉದಾದ ಪಾದಗಳಿಗೆ ಯೇಸು ಕ್ರಿಸ್ತನ ಮೂಲಕ ಸಮರ್ಪಿಸಿ ನೀವು ಒಬ್ಬರನ್ನೇ ಆರಾಧಿಸುವಂತವರಾಗಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಕರ್ತನಿಗೆ ನಮ್ಮ ಸ್ತೋತ್ರದ ಬಲಿಗಳು ಸಮರ್ಪಣೆಯಾಗಿದೆ. ಆತನ ನಾಮ ತಾನೇ ಮಹಿಮೆ ಹೊಂದಿಕೊಳ್ಳಿ. ನಾವು ವಾಕ್ಯವನ್ನು ಕೇಳಲಿಕ್ಕೆ ಮುಂಚಿತವಾಗಿ ಸಂಗೀತಗಳಲ್ಲಿ 153ನೇ ಸಂಗೀತ ಹಾಡಿಕೊಳ್ಳೋಣ. 153ನೇ ಸಂಗೀತ, ಯೇಸುವನ್ನೇ ಪ್ರೀತಿ ಮಾಡುವೆನು, ವಿಧೇಯನಾಗಿ ನಾನಿರುವೆನು, ನನ್ನನ್ನು ಎಷ್ಟಾಗಿ ಸ್ನೇಹಿಸಿದ, ಹಗಲು ರಾತ್ರಿ ಕಾಪಾಡುತ್ತಿದ್ದ. 153ನೇ ಸಂಗೀತ.
ಕರ್ತನ ವಾಕ್ಯವನ್ನು ಕೇಳುವಂತ ಸಮಯದಾಗಿದೆ. ನಮ್ಮ ಕ್ರಿಸ್ತಿಯ ಜೀವಿತ ವಿಶೇಷ ರೀತಿಯಲ್ಲಿ ದೇವರಿಂದ ನಡೆಸಪಡ್ಲಿಕ್ಕಾಗುವಂತೆ ವಾಕ್ಯದ ಜ್ಞಾನ, ಆತ್ಮ ಸಹಾಯ ಅವಶ್ಯಕವಾಗಿದೆ. ಈ ಮೂಲಕವಾಗಿ ವಾಕ್ಯದಿಂದ ಬಲ ಹೊಂದುವಂತ ವಾಕ್ಯಗಳನ್ನ ಸಭಾ ಹಿರಿಯರು, ದೇವರ ಸೇವಕರಂತ ಡಿ ವರದರಾಜ್ ಅವರು ಕೊಡ್ಲಿಕ್ಕಿದ್ದಾರೆ. ಡಿ ವರದರಾಜ್. ದೇವರ ಅತಿ ಪರಿಶುದ್ಧ ನಮ್ಮ ಸ್ತೋತ್ರ ಉಂಟಾಗಲಿ. ದೇವರು ತನ್ನ ಮಹಾಕೃಪೆಯಿಂದ ಈ ವಾರದ ಮೊದಲನೇ ದಿನ ನಾವು ಹೀಗೆ ಒಟ್ಟಾಗಿ ಸೇರಿಕೊಂಡವರಾಗಿ ಆತನ ಪರಿಶುದ್ಧ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳಿಕ್ಕೂ ಅದಕ್ಕಿಂತ ಮುಂಚಿತವಾಗಿ ಆತನನ್ನ ಸ್ಮರಣೆ ಮಾಡಿ ಆತನ ಆರಾಧಿಸುವಂತ ಭಾಗ್ಯವನ್ನು ಕರ್ತನು ಕೊಟ್ಟದಕ್ಕಾಗಿ ಆತನಿಗೆ ನಾವು ಸ್ತೋತ್ರ 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 ಸಲ್ಲಿಸ್ತಾ ಬರೋಣ. ಈ ಸಮಯ ನಮ್ಮ ಈ ಒಂದು ಧ್ಯಾನಕ್ಕಾಗಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಆತನಿಗೋಸ್ಕರವಾಗಿ ವಿಶೇಷತೆಯಲ್ಲಿ ಜೀವಿಸುವ ಹಾಗೆ ದೇವರ ವಾಕ್ಯದಿಂದ ಒಂದು ವಚನ ಓದಿಕೊಳ್ತು ಬರೋಣ. ಅದು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಎಫೆಸದವರು ಬರೆದ ಪತ್ರ 5ನೇ ಅಧ್ಯಾಯ 14ನೇ ವಚನದ ಒಂದೇ ಒಂದು ಭಾಗವನ್ನು ಓದಿಕೊಳ್ತು ಬರೋಣ. ಎಫೆಸ 5:14. ಆದದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು. ಆದದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು ಎಂಬುದಾಗಿ ಭಕ್ತನಂತ ಪೌಲನು ಎಫೆಸ ಸಭೆಯವರಿಗೆ ಬರೆದಿರುವಂತ ಮಾತನ್ನ ನಾವು ಓದಿಕೊಳ್ತಾ ಬಂದಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ನಿದ್ರೆ ಕುರಿತಾಗಿ ನಾವು ನೋಡುವಂಥವರಾಗಿದೆ. ದೇವರು ತಾನೇ ಮನುಷ್ಯನಿಗೆ ಈ ಒಂದು ನಿದ್ರೆ ಮಾಡುವಂತ ಒಂದು ಕೃಪೆ, ಆಯಾಸಗೊಂಡಂತ ದೇಹ ನಿದ್ರೆ ಮೂಲಕವಾಗಿ ಅದು ಆಯಾಸ ಪರಿಹಾರ ಆಗಿ ಪುನಶ್ಚೇತನ ಹೊಂದುವ ಹಾಗೆ ದೇವರು ಒಂದು ಏರ್ಪಾಟನ್ನ ಮಾಡಿದವನಾಗಿದ್ದಾನೆ. ನಾವು ನೋಡ್ತೇವೆ ದೇವ್ರ ವಾಕ್ಯ ನಿದ್ರೆ, ಗಾಢ ನಿದ್ರೆ ಎಂಬುದಾಗಿ ನೋಡ್ತೇವೆ, ದೀರ್ಘ ನಿದ್ರೆ ಎಂಬುದಾಗಿ ನೋಡ್ತೇವೆ. ಹೀಗೆ ಅನೇಕ ನಿದ್ರೆಯನ್ನ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ಇಲ್ಲಿ ಬರೆಯಲ್ಪಟ್ಟಂತ ನಿದ್ರೆ ಕುರಿತು ನೋಡುವಾಗ ಇದು ಆತ್ಮಿಕವಾಗಿ ಹಿಂಜರಿಯುವಂತ ಒಂದು ಸ್ಥಿತಿಯನ್ನ ಅದು ನಮಗೆ ತೋರಿಸುವಂತದ್ದಾಗಿದೆ. ನಿದ್ರೆ ಮಾಡುವವನೇ ಎಚ್ಚರವಾಗು ಎಂಬುದಾಗಿ ನೋಡುವಂತವರಾಗಿದೆ. ಒಂದು ವೇಳೆ ಮನೆಗಳಲ್ಲಿ ನಾವು ಆಯಾಸಗೊಂಡವರಾಗಿ ನಿದ್ರೆ ಮಾಡುತ್ತಾ ಇರುವಂತ ಗಳಿಗೆಯಲ್ಲಿ ನಮ್ಮನ್ನ ಒಂದ್ ವೇಳೆ ಎದ್ದೇಳಿಸುವಾಗ ನಿಜವಾಗಿ ನಮ್ಗೆ ಕೋಪ ಬರ್ತದೆ ಮತ್ತು ನಮ್ಮ ಆಯಾಸ ಪರಿಹಾರ ಆಗದೆ ನಾವು ನಿಜವಾಗಿಯೂ ಸಹ ನಾವು ದೈಹಿಕವಾಗಿ ಒಂದು ಕಷ್ಟವನ್ನ ಅನುಭವಿಸುವಂತವರಾಗಿದ್ದೇವೆ. ಆದ್ರೆ ಇಲ್ಲಿ ಬರೆಯಲ್ಪಟ್ಟಂತ ಮಾತು ಅದು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಹಿಂಜಾರುವಿಕೆಯನ್ನ ತೋರಿಸುವಂತ ಒಂದು ನಿದ್ರೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ನಾವು ಆದಾಮನ ಕುರಿತು ನೋಡ್ತೇವೆ. ದೇವರು ತಾನೇ ಅವನಿಗೆ ಗಾಢ ನಿದ್ರೆಯನ್ನ ಬರಮಾಡಿದನ ಒಂದು ಉದ್ದೇಶಕ್ಕಾಗಿ ಎಂಬುದಾಗಿ ನೋಡುವಂತವರಾಗಿದೆ. ಅಬ್ರಾಹ್ಮನು ಸಹ ನಾವು ಆದಿಕಾಂಡಗಳಲ್ಲಿ ನೋಡ್ತೇವೆ, ಅವನು ಸಹ ಗಾಢ ನಿದ್ರೆ ಅವನಿಗೆ ಹತ್ತಿತ್ತು ಎಂಬುದಾಗಿ ನೋಡುವಂತವರಾಗಿದೆ. ಮತ್ತು ಇನ್ನು ಜ್ಞಾನೋಕ್ತಿಗಳಲ್ಲಿ ನೋಡ್ತೇವೆ, ಮೈಗಳ್ಳತನ ಅದು ನಿದ್ರೆಗೆ ನಮ್ಮನ್ನ ಮುಳುಗಿಸ್ತದೆ ಎಂಬುದಾಗಿ ನೋಡುವಂತವರಾಗಿದೆ. ಹೀಗೆ ಅನೇಕ ರೀತಿಯಲ್ಲಿ ನಿದ್ರೆ ಮಾಡಿದ್ದಾಗಿ ನಿದ್ರೆಯನ್ನ ನಾವು ನೋಡುವಂತವರಾಗಿದೆ. ಈ ದಿನ ಕೆಲವು ಭಕ್ತರು ಅಥವಾ ಕೆಲವು ದೇವ ಜನರು ನಿದ್ರೆಗೆ ಒಳಗಾದರು ಎಂದು ನೋಡ್ತೇವೆ. ಈ ನಿದ್ರೆಗೆ ಒಳಗಾಗುವುದು ಅಂತ ಹೇಳುವಾಗ ಅವರು ಹಿಂಜಾರಿ ಹೋದರು ಎಂಬುದಾಗಿ ಅದರ ಅರ್ಥ ಅಲ್ಲ. ಹಿಂಜಾರಿ ಹೋಗ್ಲಿಕ್ಕೆ ಒಂದೇ ಒಂದು ದಿನದಲ್ಲಿ ಹಿಂಜಾರಿ ಹೋಗುವಂತ ಸ್ಥಿತಿ ಬರುವುದಿಲ್ಲ. ದೇವರು ಕೊಟ್ಟಂತ ಅಪ್ಪಣೆಗಳನ್ನ ಮೀರುತ್ತಾ ದಿನೇ ದಿನೇ ಹಿಂದೆ ಹಿಂದೆ ಹೋಗುತ್ತಾ ನಂತರ ಅವರು ನಿದ್ರೆ ಮಾಡುತ್ತಾ ಅವರು ಸತ್ತವರ ಜೊತೆಯಲ್ಲಿ ಸೇರಿ ಹೋಗುವಂತ ಸ್ಥಿತಿಯನ್ನ ನಾವು ನೋಡುವಂತವರಾಗಿದೆ. ಹಾಗಾಗಿ ಅಂತಹ ಸ್ಥಿತಿ ಬರ್ಲಿಕ್ಕೆ ಮುಂಚಿತವಾಗಿ ನಾವು ಎಚ್ಚೆತ್ತುಕೊಳ್ಳುವ ಹಾಗೆ ವಾಕ್ಯವು ನಮಗೆ ಎಚ್ಚರವಾಗಲಿಕ್ಕೆ ಅದು ನಮಗೆ ಕಲಿಸಿಕೊಡುವಂಥದ್ದಾಗಿದೆ ಎಂಬುದಾಗಿ ನೋಡುವಂತವರಾಗಿದೆ.
ನಾವು ಕೆಲವು ಭಕ್ತರ ಕುರಿತು ನೋಡ್ತೇವೆ. ಮೊದಲನೇದಾಗಿ ಯೇಸು ಸ್ವಾಮಿಯ ಪರಮ ಶ್ರೇಷ್ಠ ಶಿಷ್ಯನಂತ ಸೀಮೋನನನ್ನು ನೋಡ್ತೇವೆ. ಸೀಮೋನ ಪೇತ್ರನು ಅವನ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಬಹಳ ಪ್ರಮುಖನಾದಂತ ವ್ಯಕ್ತಿ. ಯೇಸು ಸ್ವಾಮಿ ನಾವು ಆರಾಧನೆ ಸಾಧನ ನಾವು ಕೇಳಿಸಿಕೊಳ್ತಾ ಬಂದೆವು. ಯೇಸು ಸ್ವಾಮಿ ತಾನು ಹಿಡಿದು ಕೊಡಲ್ಪಡುವಂತ ಆ ರಾತ್ರಿ ಆತನು ಮರಣಕ್ಕೆ ಒಪ್ಪಿಸಲ್ಪಡ್ಲಿಕ್ಕಿರುವಂತ ಸ್ವಲ್ಪ ಮುಂಚಿತವಾಗಿ ಆತನು ತನ್ನ ಶಿಷ್ಯರ ಜೊತೆಯಲ್ಲಿ ಸುಮಾರು 11 ಜನ ಶಿಷ್ಯರ ಜೊತೆಯಲ್ಲಿ ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥನೆಗಾಗಿ ಹೋದನು ಎಂಬುದಾಗಿ ನೋಡ್ತೇವೆ. ಆ ಗೆತ್ಸೆಮನೆ ತೋಟದಲ್ಲಿ ಹೋಗಿ 8 ಜನರನ್ನ ಒಂದು ಕಡೆ ಬಿಟ್ಟು ಯೇಸು ಸ್ವಾಮಿ 3 ಜನರನ್ನ, ಪೇತ್ರ, ಯಾಕೋಬ, ಯೋಹಾನಿ 3 ಜನರನ್ನ ಪ್ರತ್ಯೇಕವಾಗಿ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋದನಾಗಿ ಅವರಿಗೆ ಹೇಳಿದ ಮಾತು, ನೀವು ಎಚ್ಚರವಾಗಿರ್ಬೇಕೆಂಬುದಾಗಿ ಅವರಿಗೆ ಹೇಳಿ ಆತನು ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಎಂಬುದಾಗಿ ನೋಡುವಂತವರಾಗಿದೆ. ನಾವು ನೋಡ್ತೇವೆ ಅವರು ಯೇಸು ಸ್ವಾಮಿ ಆತನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ ನಂತರ ಶಿಷ್ಯರ ಕುರಿತು ನೋಡ್ತೇವೆ, ಅವರು ನಿದ್ರೆಗೆ ಒಳಗಾದರು ಎಂಬುದಾಗಿ ನೋಡುವಂತವರಾಗಿದೆ. ಅವರು ನಿದ್ರೆಗೆ ಅವರು ಒಳಗಾದರು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ನಾವು ನೋಡ್ತೇವೆ ಯೇಸು ಸ್ವಾಮಿ ಆ ನಿದ್ರೆ ಅವರ ಪ್ರಾರ್ಥನೆಯನ್ನ ಮುಗಿಸಿ ಬಂದ ನಂತರ ಆತನು ಶಿಷ್ಯರನ್ನ ನೋಡುವಾಗ ಅವರು ನಿದ್ರೆ ಮಾಡುತ್ತಾ ಇದ್ರು. ನಾವು ನೋಡ್ತೇವೆ ಮಾರ್ಕನ ಬರೆದ ಸುವಾರ್ತೆ ಅಲ್ಲಿ 14ನೇ ಅಧ್ಯಾಯದಲ್ಲಿ ನಾವು 37ನೇ ವಚನ ಹೀಗೆ ನೋಡ್ತೇವೆ. ಆಮೇಲೆ ಆತನು ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಸೀಮೋನನೇ, ನಿದ್ದೆ ಮಾಡುತ್ತೀಯಾ? 1 ಗಳಿಗೆಯಾದರೂ ಎಚ್ಚರವಾಗಿರಲಾರೆಯಾ? ನಾವು ನೋಡ್ತೇವೆ ಯೇಸು ಸ್ವಾಮಿ ಪೇತ್ರನನ್ನ ಸಂಬೋಧಿಸ್ತಾ ಬರೋದು ನೋಡ್ತೇವೆ. ಅಲ್ಲಿ 3 ಜನ ಶಿಷ್ಯರಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾ ಇರುವಂತ ಮಾತು, ಸೀಮೋನನೇ, ನಿದ್ದೆ ಮಾಡುತ್ತೀಯಾ? ನಿದ್ದೆ ಮಾಡುತ್ತಾ ಇರುವಂತ ಯೇಸು ಸ್ವಾಮಿ ಅವರ ಪ್ರಾರ್ಥನಾ ಗಳಿಗೆಯಲ್ಲಿ ಇವರು ಎಚ್ಚರವಾಗಿದ್ದು ಅವರು ಸಹ ಪ್ರಾರ್ಥನೆ ಮಾಡುತ್ತಾ ಸ್ವಾಮಿಯನ್ನ ಎತ್ತಿ ಹಿಡಿಬೇಕಾಗಿದೆ. ಸ್ವಾಮಿಗೆ ಅವರು ಒಂದು ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಅವರು ಇರಬೇಕಾಗಿದೆ. ಸ್ವಾಮಿ ಅವರ ಜೊತೆ ಹೇಳ್ತಾ ಬಂದ, ನನ್ನ ಪ್ರಾಣವು ಬಹಳ ದುಃಖಕ್ಕೆ ಒಳಗಾಗಿದೆ, ನನಗೆ ಸಾಯುವಷ್ಟು, ನಾವು 34 ವರ್ಷ ನೋಡ್ತೇವೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿದೆ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡ ಬಿದ್ದು ಸಾಧ್ಯವಾದರೆ ಆ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿದನು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ. ಆದರೆ ಶಿಷ್ಯರು ಅವರು ಬಂದು ನೋಡುವ ಸಮಯದಲ್ಲಿ ಅವರು ನಿದ್ದೆ ಮಾಡ್ತಾ ಇದ್ರು ಎಂಬ ನೋಡ್ತೇವೆ. ಸ್ವಾಮಿ ಅವರ ಕುರಿತು ಹೇಳುವಾಗ, ಪೇತ್ರನೇ, ನಿದ್ದೆ ಮಾಡಿದ್ದೀಯ? ನಮ್ಮ ನಿದ್ದೆ ಈ ದೈಹಿಕವಾದಂತ ಮತ್ತು ಆತ್ಮಿಕವಾದಂತ ನಿದ್ದೆ, ಆತ್ಮಿಕವಾದಂತ ಹಿಂಜಾರುವಿಕೆಗೆ ದೇಹ ಈ ರೀತಿಯಾಗಿ ಕಾರ್ಯಗಳಲ್ಲಿ ದೇವರು ಕೊಡುವಂತ, ದೇಶಸ್ವಾಮಿ ಕೊಡುವಂತ ಅಪ್ಪಣೆಗಳನ್ನ ಮೀರುತ್ತಾ ಹೋಗುವಂತ ಸಮಯದಲ್ಲಿ ಹಾಗೆ ಒಂದೊಂದೇ ಹೆಜ್ಜೆ ಹಿಂದೆ ಹೋಗುತ್ತಾ ನಾವು ಆತ್ಮೀಕವಾಗಿ ಪರಿಪೂರ್ಣ ನಿದ್ದೆ ಮಾಡಿದವರಾಗಿ ಸತ್ತವರ ಜೊತೆಯಲ್ಲಿ ಸೇರುವಂತ ಸ್ಥಿತಿ ಬರುವಂತದ್ದಾಗಿದೆ. ಇದು ನೋಡ್ತೇವೆ. ಆತನು ನಿದ್ದೆ ಮಾಡುತ್ತಾ ಇರುವುದನ್ನು ನೋಡುವಾಗ, ಸೀಮೋನನೇ, ನಿದ್ದೆ ಮಾಡುತ್ತೀಯ? 1 ಗಳಿಗೆ ಆದರೂ ಎಚ್ಚರವಾಗಿರಲಾರೆ ಎಂಬುದಾಗಿ ನಮ್ಮನ್ನ ಸ್ವಾಮಿ ನಮ್ಮ ನಿದ್ರೆ ಯಾವ ಗಳಿಗೆಯಲ್ಲಿ ಆತನು ಕೊಟ್ಟಂತ ಅಪ್ಪಣೆಯನ್ನ ಮೀರುವಂತ ಆ ಸ್ಥಿತಿಯೇ ಅದು ನಿದ್ದೆಯಾಗಿದೆ ಎಂಬುದಾಗಿ ನೋಡುವಂತವರಾಗಿದೆ. ನಾವು ಎರಡನೇದಾಗಿ ನೋಡ್ತೇವೆ, ಯೋನನ ಕುರಿತು ನೋಡ್ತೇವೆ. ಪ್ರವಾದಿ ಅಂತ ಯೋನನನ್ನು ನೋಡ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅವನಿಗೆ ಒಂದು ವಿಶೇಷವಾದ ಕಾರ್ಯವನ್ನ ಕೊಟ್ಟನು. ಆತನು ನಿನವೆ ಪಟ್ಟಣಕ್ಕೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಆತನು ಅವನನ್ನ ಕಳಿಸಿಕೊಟ್ಟದಾಗಿ ನೋಡ್ತೇವೆ. ಆದರೆ ಯೋನನು ಆ ನಿನವೆ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಬದಲು ಆತನು ತಾರ್ಷೀಸಿಗೆ ಹೋದನು ಎಂಬುದಾಗಿ ನೋಡ್ತೇವೆ. ತಾರ್ಷೀಸಿಗೆ ಆತನು ಹೋಗ್ಲಿಕ್ಕೆ ಹೋಗ ಹಾಗೆ ಆತನು ಹಡಗಿನಲ್ಲಿ ಕುಳಿತುಕೊಂಡು ನೋಡ್ತೇವೆ. ಹಡಗಿನಲ್ಲಿ ಉಂಟಾದೆಲ್ಲ ಸ್ಥಿತಿ ನೋಡ್ತೇವೆ. ಆ ಸಮಯದಲ್ಲಿ ದೊಡ್ಡ ಬಿರುಗಾಳಿ ಉಂಟಾಯ್ತು. ಎಲ್ಲರೂ ಅವರು ಪ್ರಾರ್ಥನೆಗೆ ತೊಡಗಿದ್ದಾರೆ, ಅವರವರ ದೇವರುಗಳಿಗೆ ಕೂಗ್ತಾ ಇದ್ದಾರೆ. ಆದ್ರೆ ಯೋನನಾದರೂ ಹಡಗಿನ ತಳಭಾಗಕ್ಕೆ ಹೋಗಿ ಆತನು ನಿದ್ರೆ ಮಾಡುತ್ತಿದ್ದೆ ನೋಡ್ತೇವೆ. ನಿದ್ದೆ ಮಾಡ್ತಾ ಇದ್ದನು. ಹಡಗಿನ ಯಜಮಾನನು ಎಲ್ಲರೂ ನೋಡ್ತಾನೆ, ಯಾರಿದ್ದಾರೆ ಯಾರಿಲ್ಲ ಎಂಬುದಾಗಿ. ಆಗ ಯೋನನು ಅವರ ಗುಂಪಿನಲ್ಲಿ ಪ್ರಾರ್ಥನೆ ಮಾಡುವಂತ ಗುಂಪಿನಲ್ಲಿ ಇಲ್ಲ, ಅವನು ಬದಲಾಗಿ ಆತ ನಿದ್ರೆ ಮಾಡುವಂತ ಇರೋದನ್ನು ನೋಡ್ತೇವೆ.
ನಾವು ನೋಡ್ತಾ ಹಡಗಿನ ಯಜಮಾನನು ಅಲ್ಲಿ ಬಂದವನಾಗಿ, ನೀನು ನಿದ್ದೆ ಮಾಡ್ತೀಯಾ? ಇದೇನು ನಿದ್ದೆ ಮಾಡ್ತಿ? ಎದ್ದು ನಿನ್ನ ದೇವರಿಗೆ ಮೊರೆಯಿಡು ಎಂಬುದಾಗಿ ಹೇಳುತ್ತಾ ಬಂದವರು. ಎದ್ದು ನಿನ್ನ ದೇವರಿಗೆ ಮೊರೆಯಿಡು. ಸಂಕಷ್ಟದ ಕಾಲ, ಇಕ್ಕಟ್ಟಿನ ಕಾಲ, ಎಲ್ಲರೂ ಅವರು ತಮ್ಮ ತಮ್ಮ ಬಂದ ಹಾಗೆ ಪ್ರಾರ್ಥಿಸ್ತಾ, ಎಲ್ಲರೂ ತಮ್ಮ ಇಕ್ಕಟ್ಟನ್ನು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇರುವಂತ ಗಳಿಗೆಯಲ್ಲಿ ದೇವರ ಭಕ್ತನಂತ ಈ ಪ್ರವಾದಿಯಂತ ಯೋನನು ನಿದ್ದೆ ಮಾಡುತ್ತಾ ಇದ್ದು ನೋಡುವಂತವರಾಗಿದ್ದೇವೆ. ನಾವು ಹಡಗಿನ ತಳಭಾಗದಲ್ಲಿ ನಿದ್ದೆ, ತೋಟದಲ್ಲಿ ಆತನು ಸಿಮೋನನು ನಿದ್ದೆ ಮಾಡ್ತಾ ಬಂದನು. ಈತನು ಹಡಗಿನ ತಳಭಾಗದಲ್ಲಿ ಸೇರಿದವನಾಗಿ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಹೊರಗಿನ ಯಾವ ಪರಿಸ್ಥಿತಿ ಅವನಿಗೆ ಬೇಕಿಲ್ಲ. ಹೌದು ಪ್ರಿಯ ದೇವಜನರೇ, ದೇವ ಮಕ್ಕಳೇ, ನಾವು ಯೋಚನೆ ಮಾಡೋಣ, ಪ್ರಪಂಚ ಸ್ಥಿತಿ ಯೋಚನೆ ಮಾಡೋಣ. ಎಲ್ಲಾ ಸ್ಥಿತಿಗತಿಗಳು ಉಬ್ಬುವಂತ ಒಂದು ಸಮುದ್ರದಂತೆ ಎಲ್ಲಾ ಸ್ಥಿತಿಗೆ ನಡೀತಾ ಇದೆ. ಜನರು ಹಾಹಾಕಾರ ಮಾಡ್ತಾ ಇದ್ದಾರೆ. ಜನರು ತಮ್ಮ ಪ್ರಾಣ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ತಮ್ಮದೇ ಆದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ದೇವ ಜನರ ನಾವು ಎಲ್ಲವೂ ಸರಿಯಾಗಿದೆ, ದೇವರು ನಮ್ಮನ್ನು ಕಾಪಾಡ್ತಿದ್ದಾನೆ, ದೇವರು ನಮ್ಮ ಇಷ್ಟಮಟ್ಟಿಗೆ ಇಟ್ಟಿದ್ದಾನೆ, ನಮಗೆ ಸಂತೋಷ ಎಂಬುದಾಗಿ ಹೇಳಿ ನಾವು ಯೋಧನ ಹಾಗೆ ಹಡಗಿನ ತಳಬಾಲ ಸೇರಿಕೊಂಡವ್ರ ಹಾಗೆ ನಾವು ನಿದ್ರೆ ಮಾಡುತ್ತಾ ಒಂದ್ ವೇಳೆ ನಾವು ಇರುವುದಾದರೆ ನಾವು ಈ ಮುಂಜಾನೆ ಎಚ್ಚೆತ್ತುಕೊಳ್ಳೋಣ. ಇದೇನು ನಿದ್ದೆ ಮಾಡುತ್ತಿ? ಹಡಗಿನ ಯಜಮಾನನು ಬಂದವನು ಏಳಿಸ್ಬೇಕಾಯ್ತು, ಅನ್ನನು ಬಂದು ಏಳಿಸ್ಬೇಕಾಯ್ತು. ನಿದ್ದೆ ಮಾಡ್ತಾ ಇದೆಯಲ್ಲಪ್ಪ ನೀನು. ಎಲ್ಲರೂ ಪ್ರಾಣಕ್ಕಾಗಿ ಆ ಪ್ರಾಣ ಉಳಿಸ್ಕೊಳ್ಳೋಕೆ ಕಷ್ಟಪಡುವಾಗ ನೀನ್ ನಿದ್ದೆ ಮಾಡ್ತಾ ಇದೀಯಾ? ಎದೇಳು ಎಂಬುದಾಗಿ ಏಳಿಸುವಂತ ಸ್ಥಿತಿ ನೋಡುವಂತವರಾಗಿದ್ದೇವೆ. ನಿದ್ದೆ ಮಾಡದಂತ ಹಡಗಿನ ತಳಭಾಗದಲ್ಲಿ ನಿದ್ದೆ ಮಾಡದಂತ ನಾವು ಪ್ರವಾದಿಯನ್ನು ನೋಡುವಂತವರಾಗಿದ್ದೇವೆ. ತೋಟದಲ್ಲಿ ನಿದ್ದೆ ಮಾಡದಂತ ಶಿಷ್ಯನ ನೋಡುವಂತವರಾಗಿದ್ದೇವೆ. ಮೂರನೇದಾಗಿ ನಾವು ನೋಡ್ತೇವೆ, ಮತ್ತೊಬ್ಬ ಪ್ರವಾದಿ ಎಲಿಯನ ಕುರಿತು ನೋಡ್ತೇವೆ. ಎಲಿಯನು ದೊಡ್ಡ ಪ್ರವಾದಿ, ಪ್ರಾರ್ಥನಾ ವೀರನು, ದೊಡ್ಡ ಜಯವನ್ನು ಹೊಂದಿದಂತವನು, ಬಾಳನ ಪೂಜಾರಿಗಳನ್ನ ನಾಶ ಮಾಡಿ ದೇವಜನರು ಬಾಳನ ಪೂಜಿಸ್ತಾ ಇದ್ದಂತ ಆ ಸಮಯದಲ್ಲಿ ಅವರೆಲ್ಲರನ್ನ ದೇವರ ಕಡೆಗೆ ತಿರುಗಿಸಿದಂತ ಅದ್ಭುತವಾದಂತ ಕಾರ್ಯ ಮಾಡಿದಂತ ಪ್ರವಾದಿ ಎಲಿಯನು ಎಂಬುದಾಗಿ ನೋಡ್ತೇವೆ. ಆದ್ರೆ ಆತನು ನಾವು ನೋಡ್ತೇವೆ, ಆತ ನನಗೆ ಸಾಕಾಯ್ತು, ದೇವರ ಬಳಿಯಲ್ಲಿ ಆತನು ಹೇಳ್ತಾನೆ, ನನಗೆ ಸಾಕಾಯ್ತು, ನನಗೆ ಈ ಕೆಲಸ ಎಂಬುದಾಗಿ ಹೇಳಿ ಆತನು ನನ್ನ ಪ್ರಾಣವನ್ನ ತೆಗೆದುಬಿಡು ಎಂಬುದಾಗಿ ಆತನು ಪ್ರಾರ್ಥಿಸುವುದನ್ನ ನಾವು ನೋಡುವಂತವರಾಗಿದೆ. ನನಗೆ ಸಾಕಾಯ್ತು, ಈ ಜಂಜಾಟಗಳು, ಈ ಕಷ್ಟ ನನಗೆ ಸಾಕು, ನಾನು ಮಾಡಿದ್ದು ಇಷ್ಟು ತನಕ ನನಗೆ ಸಾಕು, ನನ್ನ ಪ್ರಾಣವನ್ನು ತೆಗೆದುಬಿಡು ಎಂಬುದಾಗಿ ಆತನು ದೇವರನ್ನ ಕೇಳುತ್ತಾ ಬಂದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದು ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯದಲ್ಲಿ ಹೀಗೆ ನೋಡ್ತವೆ. 4ನೇ ವಚನದ ಕೊನೆಯ ಭಾಗದಲ್ಲಿ, ಯೆಹೋವನೇ ನನಗೆ ಸಾಕಾಯ್ತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಸಾಕಾಗಿ ಹೋಗಿದ ನನಗೆ ಈ ಒಂದು ಸೇವೆ ಎಂಬುದಾಗಿ ಆತನು ಅಲ್ಲಿ ದೇವರನ್ನ ಮರಣಕ್ಕಾಗಿ ಕೇಳುತ್ತಾ ಆತನು ನಿದ್ರೆ ಮಾಡಿದನು ನೋಡ್ತೇವೆ. ದೇವರು ಕೊಟ್ಟಂತ ಜವಾಬ್ದಾರಿಯನ್ನ ಬೇಡ ಎಂಬುದಾಗಿ ಹೇಳುತ್ತಾ, ಸಾಕಾಯ್ತು ಎಂಬುದಾಗಿ ಹೇಳುತ್ತಾ ಆತನು ಅಲ್ಲಿ ನಿದ್ದೆ ಮಾಡುತ್ತಿರುವುದನ್ನ ನೋಡುವಂತವರಾಗಿದ್ದೇವೆ. ನಾವು ಬಲ್ಲವರಾಗಿದ್ದೇವೆ. ದೇವರು ತಾನೇ ಅವನನ್ನ ಮತ್ತೆ ಆತನು ಕರ್ಕೊಂಡು ಬಂದನು ಎಂಬುದಾಗಿ ನೋಡ್ತೇವೆ. ಮತ್ತೆ ಅವನನ್ನ ಮತ್ತೆ ಅವನ ಸೇವೆ ಅವನಿಗೆ ಕೊಟ್ಟು ನೋಡ್ತೇವೆ. ಮಾತ್ರ ಮರಣಕ್ಕಿಳಿದಂತ ಆ ಭಕ್ತನಿಗೆ ದೇವರು ಮರಣವಿಲ್ಲದೆ ಬೆಂಕಿಯ ರಥದೊಡನೆ ಆತನ ಪರಲೋಕ ಸೇರುವಂತ ಆ ಶ್ರೇಷ್ಠವಾದ ಭಾಗ್ಯವನ್ನು ಕೊಟ್ಟನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮರಣವನ್ನ ಅಪೇಕ್ಷಿಸಿದಂತ ಆ ಪ್ರವಾದಿ. ಮತ್ತೊಬ್ಬ ವ್ಯಕ್ತಿ ನೋಡ್ತೇವೆ, ಆತನು ನಿದ್ದೆ ಮಾಡಿದ್ರಿಂದ ಉಂಟಾದ ಸ್ಥಿತಿ ನೋಡ್ತೇವೆ. ನಾವು ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯದಲ್ಲಿ ಒಂದು ವಚನ ಓದಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ ನ್ಯಾಯಸ್ಥಾಪಕರು 19ನೇ ವಚನ ಓದಿ ಕೇಳಿಸ್ತಾನೆ. ಆಕೆಯು ಸಂಸೋನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ
ಅವನ ತಲೆ 7 ಜಡೆಗಳನ್ನ ಬೋಳಿಸಿ ಅವನನ್ನ ದುರ್ಬಲ ಪಡಿಸಿದಳು. ಅವನ ಶಕ್ತಿಯು ಹೋಯಿತು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಇಲ್ಲಿ ನಿದ್ರೆ ಮಾಡಿದಂತ ಒಬ್ಬ ನ್ಯಾಯಸ್ಥಾಪಕನ ನೋಡುವಂತವರಾಗಿದೆ. ದೇವರು ಈ ಸಂಸೋನನನ್ನ ವಿಶೇಷವಾಗಿ ಆಶೀರ್ವಾದವಾಗಿ ಅವರ ತಂದೆ ತಾಯಿಗಳಿಗೆ ಬಹಳ ದಿನಗಳ ನಂತರ ಅವನನ್ನು ಕೊಟ್ಟನು. ಫಿಲಿಸ್ಟಿಯರಿಂದ ಇವರು ಬಿಡಿಸ್ಲಿಕ್ಕೋಸ್ಕರವಾಗಿ ಒಂದು ವಿಶೇಷ ಕಾರ್ಯವನ್ನು ಅವನಿಗೆ ಕೊಟ್ಟು ಅವನನ್ನ ಇಟ್ಟನ್ನು ನೀವು ನೋಡ್ತೇವೆ. ಅವನಿಗೆ ವಿಶೇಷ ಶಕ್ತಿಯನ್ನ ಬಲವನ್ನು ಕೊಡುತ್ತಾ ಬಂದು ನೋಡ್ತೇವೆ. ಆದ್ರೆ ನಾವು ಸಂಸನ ಕುರಿತು ನೋಡ್ತೇವೆ, ಆತನ ಬೀಳುವಿಕೆಯನ್ನ, ಆತನ ನಿದ್ರೆ ಮಾಡುವ ಜೊತೆಗೆ ಸೇರುವಂತ ಸ್ಥಿತಿಯನ್ನು ನೋಡ್ತೇವೆ. ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅವನು ಮಾಡದಂತ ಕಾರ್ಯ, ಆತನು ಆ ವೇಶ್ಯೆ ಅಥವಾ ದೆಲೀಲ್ ಎಂಬಂತ ಆ ಸ್ತ್ರೀಯ ಸಹವಾಸವನ್ನು ಮಾಡಿದವನಾಗಿ, ಆಕೆ ತೊಡೆ ಮೇಲೆ ಮಲಗಿಕೊಂಡವನಾಗಿ, ತನ್ನ ಗುಟ್ಟನ್ನ ರಟ್ಟು ಮಾಡಿದವನಾಗಿ, ಆ ತಲೆ ಕೂದಲು ಬೋಳಿಸಲ್ಪಟ್ಟಿತ್ತು. ಆತನು ದುರ್ಬಲನಾದನು, ಶಕ್ತಿ ಹೋಯಿತು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಅವನು ಮಾಡಿದಂತ ಕಾರ್ಯ ನಿದ್ದೆ ಅವನನ್ನ ಬೀಳುವಿಕೆಗೆ, ಅವನ ಸ್ಥಿತಿಯನ್ನ ನಾವು ನೋಡುವಂತವರಾಗಿದೆ. ನಿದ್ದೆ ಮಾಡುವಂತವನು ನಿದ್ರೆ ಮಾಡುತ್ತಾ ಬಂದನು ಎಂಬುದಾಗಿ ನೋಡುವಂತವರಾಗಿದೆ. ಮಾತ್ರ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಯೂಥಿಕನೆಂಬಂತ ಒಬ್ಬ ಯವನಸ್ಥನು, ಅವನು ಸಹ ಆ 3 ಅಂತಸ್ತಿನಲ್ಲಿ ಭಕ್ತಂತ ಪೌಲನು ಸರು ಹೊತ್ತಿನ ತನಕ ಉಪದೇಶ ಮಾಡುತ್ತಿರಲಾಗಿ ಆ 3 ಅಂತಸ್ತಿನ ಎತ್ತರವಾದ ಕಟ್ಟಡದಲ್ಲಿ ಆತನು ಕದವಿಲ್ಲದಂತ ಕಿಟಿಗೆ ಬಳಿಯಲ್ಲಿ ಕೂತವನಾಗಿ ವಾಕ್ಯವನ್ನು ಕೇಳುತ್ತಿರಲಾಗಿ ಆತನು ತೂಕಡಿಸಿ ಅಲ್ಲಿಂದ ಬಿದ್ದು ಪ್ರಾಣ ಬಿಟ್ಟನೆಂಬುದಾಗಿ ನೋಡುವಂತದ್ದಾಗಿದೆ. ನಿದ್ರೆ ಅವನ ಪ್ರಾಣ ಕಳ್ಕೊಳ್ಳುವ ಹಾಗೆ ಇಲ್ಲಿ ನೋಡ್ತೇವೆ. ನಾವು ಎಫೆಸದ ಬರ ಪತ್ರ ನೋಡ್ತಾ ಬಂದೆವು. ನಾವು ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಸತ್ತವರ ಜೊತೆಗೆ ಸೇರಿಕೊಳ್ಳುವಂತ ಸ್ಥಿತಿಯನ್ನ ನಾವು ನೋಡುವಂತರಾಗಿದ್ದೇವೆ. ಆತನು ಬಿದ್ದನೆಂಬುದನ್ನು ನೋಡ್ತೇವೆ. ನನ್ನ ಪ್ರಿಯ ದೇವಜನರೇ, ನಮ್ಮ ಸ್ಥಿತಿ ಆಲೋಚನೆ ಮಾಡಿಕೊಳ್ಳೋಣ. ನಮ್ಮ ಪ್ರಾರ್ಥನಾ ಗಳಿಗೆಯಲ್ಲಿ ಕರ್ತನು ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮನ್ನು ಇಟ್ಟಿದ್ದಾನೆ. ಈ ಲೋಕಕ್ಕೋಸ್ಕರ, ವೈಯಕ್ತಿಕವಾಗಿ ನಮಗೋಸ್ಕರ, ಸಭೆಗೋಸ್ಕರ, ಲೋಕಕ್ಕೋಸ್ಕರ, ಎಲ್ಲಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮನ್ನು ಇಟ್ಟಿದ್ದಾನೆ. ನಮ್ಮ ಪ್ರಾರ್ಥನಾ ಸಮಯವನ್ನ ಹೇಗೆ ಕಳೀತಾ ಇದ್ದೇವೆ? ನಾವು ಪ್ರಾರ್ಥನಾ ಸಮಯವನ್ನ ಬೇರೆ ಕಾರ್ಯಗಳಿಗೆ ಉಪಯೋಗ ಮಾಡುತ್ತಾ ಆ ಒಂದು ಆತ್ಮಿಕವಾದ ನಿದ್ರೆಯಲ್ಲಿ ನಾವು ಇದ್ದೇವೆ ಎಂಬುದನ್ನು ನಾವು ಆಲೋಚನೆ ಮಾಡಿಕೊಂಡು ಬರೋಣ. ಕೇವಲ ಮಲಗಿ ನಾವು ಹಾಸಿಗೆ ಮೇಲೆ ಮಲಗಿ ನಿದ್ರೆ ಮಾಡುವುದಲ್ಲ, ಬೇರೆ ಬೇರೆ ಕಾರ್ಯಗಳು ತೊಡಗಿಸಿಕೊಂಡವರಾಗಿ, ಆತ್ಮಿಕ ನಿದ್ದೆಯಲ್ಲಿ ನಾವು ತೊಡಗಿಸಿಕೊಂಡವರಾಗಿ ಹೀಗೆ ನಾವು ಸಾಗುತ್ತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ತಾ ಬರೋಣ. ಮಾತ್ರ ನಾವು ನೋಡ್ತಾ ಬಂದೆವು, ಪ್ರವಾದಿ ಸುವಾರ್ತೆ ಸಾರಬೇಕಂತ ಪ್ರವಾದಿ ಜನರು ಮರಣ ಹೊಂದ್ತಾ ಇದ್ದಾರೆ, ಅವರು ನಾಶನಕ್ಕೆ ತುತ್ತಾಗ್ತಾ ಇದ್ದಾರೆ. ಅವ್ರು ನಿತ್ಯ ಆ ಒಂದು ಮಹಾ ಭಯಂಕರ ಸ್ಥಿತಿಯಿಂದ ಒಂದೊಳ್ಳೆ ಆ ಯೋನನ ಕುರಿತು ನೋಡ್ತೇವೆ. ಬೆಂಕಿಯಿಂದ ಆ ಪಟ್ಟಣ ನಾಶವಾಗ್ಲಿಕ್ಕೆ ಉಂಟು ಎಂಬುದನ್ನ ಸಾರ್ಬೇಕಾಗಿದೆ. ಬೆಂಕಿಯನ್ನು ತಪ್ಪಿಸಿಕೊಳ್ಳುವ ಹಾಗೆ ಆತನು ಸಾರ್ಬೇಕಾಗಿತ್ತು. ಇದನ್ನ ನಾನು ಮತ್ತು ನಾವು ನಂಬಿದ ಮಕ್ಕಳು ನಾವು ಮುಂದೆ ಒಂದು ಬೆಂಕಿಯ ಕೆರೆ ಉಂಟು. ಯೇಸು ಸ್ವಾಮಿ ನಂಬದೇ ಇರತಕ್ಕಂಥವ್ರಿಗೆ ಯೇಸು ಸ್ವಾಮಿ ಮಾಡಿದಂತ ರಕ್ಷಣಾ ಮಾರ್ಗವನ್ನ ಅವರು ಅಲಕ್ಷ್ಯ ಮಾಡಿದಂತವರಿಗೆ ಅವರಿಗೆ ಬೆಂಕಿಯ ಕೆರೆ ಉಂಟು ಎಂಬುದನ್ನ ನಾವು ತಿಳಿಯಪಡಿಸ್ಬೇಕಾಗಿದೆ. ಅವನು ಕೇವಲ ಹೇಳ್ಬೇಕಾಗಿತ್ತು, ಇನ್ನು 40 ದಿನದಲ್ಲಿ ಈ ಪಟ್ಟಣ ಬೆಂಕಿಯಿಂದ ನಾಶವಾಗ್ತದೆ ಎಂಬುದಾಗಿ. ನಾವು ಈ ಮುಂದೆ ಇರುವಂತ ಆ ದೇವರ ಕೋಪದ ಗಳಿಗೆಯನ್ನು, ಆ ತಪ್ಪಿಸಿಕೊಳ್ಳುವಂತ ರಕ್ಷಣಾ ಮಾರ್ಗವನ್ನ ತಿಳಿಸುವಂತ ಪ್ರವಾದಿಗಳನ್ನಾಗಿ ನಮ್ಮನ್ನು ಇಟ್ಟಿದ್ದಾನೆ. ನಾವೇನ್ ಮಾಡ್ತಾ ಇದ್ದೇವೆ? ನಾವು ನಿದ್ದೆ ಮಾಡ್ತಾ ಇದ್ದೇವ? ನಮ್ಮ ಮನಸ್ಸು ಬಂದ ಕಡೆ ಹೋಗುತ್ತಾ, ಮನಸ್ಸು ಬಂದ ಹಾಗೆ ನಿದ್ರೆ ಮಾಡುತ್ತಾ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಹೀಗೆ ದಾಟಿ ಹೋಗುತ್ತಾ ಇರೋದಾದ್ರೆ ಈ ದಿನ ಕರ್ತ ನಮ್ಮನ್ನ ಎಚ್ಚರಿಸುವನಾಗಿದ್ದಾನೆ. ಆ ಯಜಮಾನನು, ಆ ಹಡಗಿನ ಯಜಮಾನನು ಬಂದು, ಇದೇನು ನಿದ್ದೆ ಮಾಡುತ್ತಿ, ಎದ್ದೇಳಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅವನನ್ನ ಏಳಿಸ್ಬೇಕಾಯ್ತು. ಹೌದನ್ನ ಪ್ರಿಯ ದೇವಜನರೇ, ನಾವು ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿ, ನಾವು ಪ್ರವಾದಿಯಾಗಿ ಕಾರ್ಯ ಮಾಡ್ಬೇಕೆಂಬುದಾಗಿ ನಿದ್ದೆ ಮಾಡ್ತಾ ಇದ್ದೇವೆ ಎಂಬುದಾಗಿ. ದೇವರು ಕೊಟ್ಟ ಕೆಲಸವನ್ನ, ಮನೆ ವಾರ್ತೆ ಕೆಲಸವನ್ನ ಕಷ್ಟವಾದ್ರೂ ನೋವಾದ್ರೂ ಮಾಡ್ಬೇಕಾಗಿದೆ. ಎಲಿಯನಿಗೆ ಪ್ರಾಣ ಭಯ ಉಂಟಾಯ್ತು. ಈಜುಗಳು ತನ್ನ ಪ್ರಾಣವನ್ನ ಅವಳು ತೆಗಿತಾಳೆಂಬುದಾಗಿ ಭಯಪಟ್ಟವನಾಗಿ ಆತನು ಓಡಿ ಹೋದನು. ಅರಣ್ಯದಲ್ಲಿ ಹೋಗಿ ಒಂದು ಜಾಲಿ ಮರದ ಕೆಳಗೆ ಆತನು ಪ್ರಾರ್ಥಿಸಿ ಏನೆಂದು ಪ್ರಾರ್ಥಿಸಿದ, ದೇವರೇ ನನ್ನನ್ನ ಈ ಸ್ಥಿತಿ ತಪ್ಪಿಸಿ ಎಂಬುದಾಗಿ ಬೇಡಲಿಲ್ಲ. ದೇವರೇ ನನಗೆ ಧೈರ್ಯ ಕೊಡು, ಆ ಈಜುಗಳನ್ನ ಎದುರಿಸ್ಲಿಕ್ಕೆ ಎಂಬುದಾಗಿ ಬೇಡಲಿಲ್ಲ. ನಾನು ಇನ್ನೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ನನ್ನನ್ನ ಬಲಪಡಿಸಿ ಬದಲಾಗಿ ಆತನು ಸಾಕಾಯ್ತು, ನನಗೆ ಮರಣ ಕೊಡು ಎಂಬುದಾಗಿ ಬೇಡುತ್ತಾ
ಹಾಗೆ ನಿದ್ರೆ ಮಾಡುವುದೆಂಬುದಾಗಿ ನೋಡುವಂತದ್ದಾಗಿದೆ. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮ ಕೊಟ್ಟಂತ ಮನೆವಾರ್ತೆಯ ಕೆಲಸವನ್ನ ಮಾಡಲಾರದವರಾಗಿ ನಾವು ಸಾಕಾಯ್ತು ಎಂಬುದಾಗಿ ಹೇಳುವಂತವರನ್ನ ಮತ್ತೊಮ್ಮೆ ಕರ್ತನು ಎಚ್ಚರಿಸ್ತಾ ಇದ್ದಾನೆ. ನಾವು ಬಲ ಹೊಂದಬೇಕೆಂಬುದಾಗಿ ಆತನು ಆಶಿಸುವಂತವನಾಗಿದ್ದಾನೆ. ಹಾಗೆ ನಾವು ಸಂಸೋನ ಕುರಿತು ನೋಡ್ತಾ ಬಂದೆವು. ಅವನಿಗೆ ಒಂದು ರಕ್ಷಿಸುವಂತ ಆ ಪಟ್ಟಣ ಇಸ್ರೇಲರನ್ನ ಆತ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ನೇಮಿಸಿದಂತ ವ್ಯಕ್ತಿ. ಆದ್ರೆ ಆತನು ಆ ದೆಲೀಲಳೆಂಬಂತ ಆ ಸ್ತ್ರೀಯ ತೊಡೆಯ ಮೇಲೆ ಮಲಗಿಕೊಂಡವನಾಗಿ ಆತನ ತನ್ನ ಕೊಟ್ಟ ಕಾರ್ಯವನ್ನ ಮಾಡಲಾರದಂತ ದುರ್ಬಲ ಸ್ಥಿತಿಗೆ ಆತ ಹೇಳುದು. ನಿದ್ರೆ ನಮ್ಮನ್ನ ದುರ್ಬಲ ಸ್ಥಿತಿಗೆ ನಡೆಸುವಂತದ್ದಾಗಿದೆ. ನಿದ್ರೆ ನಮ್ಮನ್ನ ಆಶೀರ್ವಾದಗಳಿಂದ ಅದು ತಪ್ಪಿಸುವಂತದ್ದಾಗಿದೆ. ನಿದ್ರೆ ನಮ್ಮನ್ನ ಮೈಗಡತನಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ. ನಿಜವಾಗಿ ನಾವು ಆಲೋಚನೆ ಮಾಡಿಕೊಳ್ತು ಬರೋಣ. ಕ್ರಿಸ್ತಿಯ ಜೀವಿತದಲ್ಲಿ ಕರ್ತ ನಮ್ಮನ್ನ ನಿದ್ರೆ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮನ್ನ ಇಡ್ಲಿಲ್ಲ. ಆತನು ಎಚ್ಚರವಾಗಿರ್ಬೇಕೆಂಬುದಾಗಿ ಆತ ನಮಗೆ ನೇಮಿಸುವನಾಗಿದ್ದಾನೆ. ನಾವು ರೋಮಪುರದ ಪತ್ರದಲ್ಲಿ ಒಂದು ವಚನ ಓದಿಕೊಳ್ಳೋಣ. ರೋಮಪುರದವರು ಬರೆದ ಪತ್ರಕ್ಕೆ 13ನೇ ಅಧ್ಯಾಯ 11ರಿಂದ 14ನೇ ವಚನದವರೆಗೆ ಓದಿಕೊಳ್ಳೋಣ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನ ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತನ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜಾ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶಯಗಳನ್ನು ಪೂರೈಸೋದಕ್ಕಾಗಿ ಚಿಂತಿಸದೆ ಕರ್ತನ ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳೋಣ ಎಂಬುದಾಗಿ ನೋಡುವಂತರು. ಎಚ್ಚರವಾಗಿರತಕ್ಕ ಕಾಲ, ನಿದ್ರೆ ಮಾಡತಕ್ಕಂತ ಕಾಲ ಅಲ್ಲ, ಎಚ್ಚರವಾಗಿರ್ತಕ್ಕಂಥ ಕಾಲ ಮತ್ತು ಬೆಳಕಿನ ನಡೆಯುವಂತ ಕಾಲ. ಈಗ ಸತ್ತವ್ರ ಕುರಿತು ನೋಡ್ತೇವೆ. ಸತ್ತವರು ಅವರು ಕತ್ತಲೆಯಲ್ಲಿ ಇರುವಂತವರಾಗಿದ್ದಾರೆ. ಅವರು ಒಂದ್ ವೇಳೆ ನಾವು ಸತ್ತಂತ ವ್ಯಕ್ತಿಗಳು ನೋಡುವಾಗ ಅವರನ್ನ ಸಮಾಧಿಯಲ್ಲಿ ಹಾಕಿದ ನಂತರ ಅದು ಕತ್ತಲೆಯಲ್ಲಿ ಇರುವಂತ ಸ್ಥಿತಿ ನಾವು ನೋಡುವಂತವರಾಗಿದೆ. ಅದು ಇಲ್ಲ ನೋಡ್ತೇವೆ. ನಾವು ಬೆಳಕಿನವರ ಹಾಗೆ ನಡೆಯಬೇಕೆಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಮತ್ತೆ ಬರೆಸುವ ದಿವಸ ಇನ್ನೊಂದು ವಚನ ನೋಡ್ತೇವೆ. ಅದರಲ್ಲಿ ಅವರು ಮಲಗಿರುವಾಗ ವೈರಿಯು ಬಂದು ಗೋಧಿಯ ಜೊತೆಯಲ್ಲಿ ಹಣಜೇನು ಬಿತ್ತಿಸುವ ನೋಡ್ತೇವೆ. ನಿದ್ರೆ ಮಾಡ್ತಾ ಎಚ್ಚರಿಕೆಯಲ್ಲಿರುವಾಗ ಆತನು ವೈರಿಯು ಗೋಧಿಯ ಜೊತೆಲಿ ಹಣಜೇನು ಬಿತ್ತಿದೆ ಎಂಬುದಾಗಿ ನೋಡುವಂತವರಾಗಿದೆ. ನಿಜವಾಗಿ ನಾವು ನಿದ್ರೆ ಮಾಡುತ್ತಾ ನಮ್ಮ ಸಭೆಯ ವಿಶ್ವಾಸಿಗಳ ಕುರಿತು ಅಥವಾ ವಿಶ್ವಾಸಿಗಳ ನಾವು ನಮ್ಮ ನಿಜವಾದಂತ ಬೋಧನೆಯ ಕುರಿತು ನಾವು ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳದಿದ್ದರೆ ವೈರಿಯು ನಾವು ಅಲಕ್ಷ್ಯ ಮತ್ತು ನಿದ್ರೆಗೆ ಒಳಗಾಗುವಾಗ ವೈರಿಯು ದುರ್ಬೋಧನೆ ಎಂಬಂತ ಈ ಬೀಜವನ್ನು ಬಿತ್ತುವನಾಗಿದ್ದಾನೆ. ನಾವು ಜಾರ್ಲಿಕ್ಕೆ ನಾವು ಹೋಗ್ತೇವೆ, ಕ್ರಿಸ್ತ ನಂಬಿಕೆಯಿಂದ ಬೀಳ್ಲಿಕ್ಕೆ ಹೋಗ್ತೇವೆ. ದುರ್ಬೋಧನೆಗಳು ನಮ್ಮನ್ನ ಕ್ರಿಸ್ತನಿಂದ ದೂರ ಮಾಡುವಂತದ್ದಾಗಿದೆ. ನಿದ್ದೆ ಮಾಡ್ತಾ ಇರೋದಾದ್ರೆ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಅಲಕ್ಷ್ಯ ಮತ್ತು ನಿದ್ರೆಗೆ ಒಳಗಾಗುವುದಾದ್ರೆ ನಾವು ಈ ವಿಶೇಷವಾದಂತ ವಾಕ್ಯವನ್ನ ಬಿಟ್ಟವರಾಗಿ ನಾವು ಈ ಹಣಜಿ ಎಂಬಂತ ದುರ್ಬೋಧನೆಗಳೊಳಗೆ ಒಳಗಾಗುವಂತ ಸ್ಥಿತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ನಾವು ಆಲೋಚನೆ ಮಾಡಿಕೊಳ್ತಾ ಬರೋಣ. ನಾವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮ ಹೆಜ್ಜೆಗಳು ಯಾವ ಕಡೆ ಸಾಕ್ತದೆ? ನಿದ್ರೆಯ ಕಡೆಗೆ, ನಮ್ಮ ಈ ಲೋಕದ ಆಶಯ ಕಡೆಗೆ, ಈ ಲೋಕದ ಎಲ್ಲಾ ವಿಶೇಷವಾದಂತ ಕಡೆಗೆ ಸಾಗುತ್ತಾ ನಾವು ಕರ್ತನನ್ನ ಒಂದೊಳ್ಳೆ ಮಹಿಮೆ ಪಡಿಸದೆ ನಾವು ಜಾರುವಂತ ಸ್ಥಿತಿಲಿ ಇರುವುದಾದ್ರೆ ಕರ್ತನು ಈ ಮುಂಜಾನೆ ನಮ್ಮ ಸಂಗಡ ಮಾತಾಡುವನಾಗಿದ್ದಾನೆ. ನಾವು ಥೆಸಲೋನಿಕದವರು ಬರೆದ ಪತ್ರದ ಒಂದು ವಚನ ಓದಿಕೊಳ್ಳೋಣ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 5ನೇ ವಚನ ಓದಿ ಕೇಳಿಸ್ತೇನೆ. ನೀವೆಲ್ಲರೂ ಬೆಳಿಗ್ಗೆನವರು ಹಗಲಿನವರು ಆಗಿದ್ದೀರಿ ಅಷ್ಟೇ. ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ನಿದ್ದೆ ಮಾಡುವವನು ರಾತ್ರಿ ನಿದ್ದೆ ಮಾಡುತ್ತಾನೆ, ಅಮಲೇರುವವರು ರಾತ್ರಿಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿ
ಆಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ ಎಂಬುದಾಗಿ ನಾವು ದೇವರ ವಾಕ್ಯ ನೋಡುವಂತವರಾಗಿದೆ. ನನ್ನ ಪ್ರಿಯ ದೇವ ಜನರೇ, ನಾವು 5 ಜನರು ನೋಡ್ತಾ ಬಂದ್ವಿ. ಸಿಮೋನ ಪೇತ್ರನನ್ನು ನೋಡಿದ್ದೇವೆ, ಯೋನನನ್ನು ನೋಡಿದ್ದೇವೆ, ಎಲಿಯನನ್ನು ನೋಡಿದ್ದೇವೆ, ಹಾಗೂ ಸಂಸೋನ್ ನೋಡಿದ್ದೇವೆ. ಮಾತ್ರವಲ್ಲದೆ ಯುಥಿಕರನ್ನ ನೋಡಿದ್ದೇವೆ. ಎಲ್ಲರೂ ನಿದ್ರೆಯ ನಿಮಿತ್ತವಾಗಿ ಅವರಿಗೆ ಸಿಕ್ಕಿದಂತ ಸ್ಥಿತಿ ನೋಡ್ತೇವೆ. ಸಿಮೋನ ಪೇತ್ರನು ನಿದ್ರೆ ಮಾಡ್ತಾ ಬಂದನು, ಮಾತ್ರವಲ್ಲದೆ ಆತನು ಯೇಸು ಸ್ವಾಮಿನ ಬೊಂಕಿದನೆಂಬುದಾಗಿ ನೋಡುವಂತವರಾಗಿದ್ದೇವೆ. ಮಾತ್ರ ನೋಡ್ತಾ ಬಂದ್ವಿ. ಯೋನನ್ನು ನೋಡ್ತೇವೆ, ಆತನು ಮೀನಿನ ಹೊಟ್ಟೆಯಲ್ಲಿ ಇದ್ದುಕೊಂಡವನಾಗಿ ಸಂಕಟ ಪಡ್ತಾ ಪಾಠ ಕಲಿಬೇಕಾಯ್ತು. ಅವನನ್ನ ಹೀಗೆ ದೇವರು ನಡೆಸ್ತಾ ಬಂದು ನೋಡ್ತೇವೆ. ಮಾತ್ರವಲ್ಲದೆ ಪ್ರವಾದಿಯಂತ ಎಲಿಯನ್ನು ನೋಡ್ತೇವೆ. ಆತನು ತನ್ನ ಆ ಗಳಿಗೆಯಲ್ಲಿ ಆತನು ತನ್ನ ಸೇವೆಯನ್ನ ದೇವರು ಅವನು ಕೇಳಿಕೊಂಡಾಗೆ ಸೇವೆಯಿಂದ ವಿಮುಕ್ತಿಗೊಳಿಸಿದನೆಂಬುದಾಗಿ ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಸಂಸೋನನು ಆತನ ಶಕ್ತಿಯನ್ನ ಕಳ್ಕೊಂಡವನಾಗಿ ದೇವರು ತನಗೆ ಕೊಟ್ಟ ಜವಾಬ್ದಾರಿ ಮಾಡ್ಲಿಕ್ಕೆ ಆಗದವನಾಗಿ ಆತನು ಬಿದ್ದು ಹೋದದಾಗಿ ನೋಡ್ತೇವೆ. ಮಾತ್ರವಲ್ಲದೆ ಯುಚಿಕನು ಸಹ ಆತನು ಬೋಧನೆ ಕೇಳಬೇಕಾದ ಗಳಿಗೆಯಲ್ಲಿ ಆತ ನಿದ್ರೆಗೆ ಒಳಗಾದವನಾಗಿ ಬೋಧನೆ ಕೇಳದೆ ಆತನ ಅಲ್ಲಿಂದ ಬಿದ್ದು ಪ್ರಾಣ ಕಳ್ಕೊಂಡು ನೋಡ್ತೇವೆ. ನಿಜವಾಗಿ ಪೌಲನು ಅವನನ್ನ ಮತ್ತೆ ಎಬ್ಬೇಸ್ತಾನೆ ನೋಡ್ತೇವೆ. ಆದ್ರೂ ಸಹ ನಾವು ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ. ನಿದ್ದೆ ಮಾಡುವವನೇ ಎಚ್ಚರವಾಗು, ನೀನು ಸತ್ತವನ್ನು ಬಿಟ್ಟು ಏಳು ಎಂಬುದಾಗಿ ನಾವು ವಾಕ್ಯ ಓದಿದ ಮೇರೆಗೆ ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ. ನಾವು ನಿದ್ರೆ ಮಾಡುವುದು ಎಂಬುದು ಹೇಳುವಾಗ ಅದು ಆತ್ಮಿಕ ಹಿಂಜಾರಿಕೆ ಒಂದು ದಿನ ನಡೆಯುವಂತ ಒಂದು ಕಾರ್ಯವಲ್ಲ. ಹೀಗೆ ಆತನ ಆಜ್ಞೆಗಳಿಗೆ ನಾವು ವಿರುದ್ಧವಾಗಿ ನಡೆಯುತ್ತಾ ಒಂದೊಂದೇ ಹೆಜ್ಜೆ ಹೋಗುತ್ತಾ ಕೊನೆಗೆ ಬಿದ್ದು ಹೋಗೋರಾಗಿದ್ದೇವೆ, ಕರ್ತನಲ್ಲಿ ಸೇರುವರಾಗಿದ್ದೇವೆ, ಕರ್ತನಿಗೆ ನೋವನ್ನುಂಟು ಮಾಡುವವರಾಗಿದ್ದೇವೆ. ಮಾತ್ರ ನಾವು ಇರುವಂತ ವಿಶೇಷ ಆಶ್ರಯವನ್ನು ಕಳ್ಕೊಳ್ಳುವರಾಗಿದ್ದೇವೆ. ಇಂಥ ಸ್ಥಿತಿ ಇಳಿಯದೆ ನಾವು ಎಚ್ಚರವಾಗಿದ್ದುಕೊಂಡವರಾಗಿ ನಮ್ಮ ಕೊಟ್ಟಂತ ಕಾರ್ಯವನ್ನ ಮಾಡುತ್ತಾ ಕರ್ತನಿಗೆ ಮಹಿಮೆ ತರೋಣ. ಹೀಗೆ ಮಾಡ್ಲಿಕ್ಕಾಗುವಂತೆ ಕರ್ತನ ತಾನೆ ತನ್ನ ವಿಶೇಷ ಕೃಪೆಯನ್ನ ಈ ವಾಕ್ಯದ ಮೂಲಕ ನಮ್ಮ ಮೇಲೆ ಅನುಗ್ರಹ ಮಾಡಿಕೊಡಲಿ. ಆಮೇಲೆ ಕೇಳಿದಂತಹ ದೇವರ ವಾಕ್ಯವನ್ನ ಕರ್ತನ ಆಶೀರ್ವದಿಸಲಿ. ನಮ್ಮ ಜೀವಿತದಲ್ಲಿ ನಾವು ಬಲ ಹೊಂದಲಿಕ್ಕಾಗುವಂತೆಯೂ ಎಚ್ಚರವಾಗಿದ್ದು ಕ್ರಿಸ್ತಿಯ ಜೀವಿತವನ್ನ ವಿಶೇಷ ರೀತಿಯಲ್ಲಿ ನಾವು ಸಾಗಿಸ್ಲಿಕ್ಕಾಗುವಂತೆ ಸಹಾಯಕವಾಗಲಿ. ಈಗ ಸಭಾ ಪ್ರಕಟಣೆಗಳು ಸಭಾ ಹಿರಿಯರು ದೇವರ ಸೇವಕಂತ ಡಬ್ಲ್ಯೂ ಕರ್ಣಕರ್ ಅವರು ಪ್ರಕಟಿಸುವವರಾಗಿದ್ದಾರೆ. ಕರ್ಣಕರ್. ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತಾ ಬರೋಣ. ಹೇಗೂ ದೇವರ ಮಹಾ ಕೃಪೆಯಿಂದ ಮತ್ತೊಂದು ಭಾನುವಾರ ರೀತಿಯಾಗಿ ಜೂಮ್ ಮೂಲಕ ವಾಕ್ಯವನ್ನು ಕೇಳಲಿಕ್ಕಾಗುವಾಗೂ ಮತ್ತು ಆರಾಧಿಸ್ಲಿಕ್ಕಾಗುವ ದೇವರು ಕೊಟ್ಟಂತ ಈ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಬರೋಣ. ಕೇಳಲ್ಪಟ್ಟ ವಾಕ್ಯದ ಮೇಲೆ ದೇವರು ವಿಶೇಷ ಆಶೀರ್ವಾದ ಸುರಿಸ್ತೀರಿ. ನಾವು ಇನ್ನೂ ನಿದ್ರೆಹೀನರಾಗದೆ ನಿದ್ದೆಯನ್ನು ಬಿಟ್ಟವರಾಗಿ ಆತ್ಮಿಕವಾಗಿಯೂ ಆತನ ಆಜ್ಞೆಗಳನ್ನ ಪಾಲಿಸುವ ಮಕ್ಕಳಾಗಿಯೂ ಆ ಸುವಾರ್ತೆ ಸಾರುವಂತ ಸಭೆಗಳಾಗ್ಲಿಕ್ಕಾಗಿಯೂ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ಹಾಗೆ ನಡೀಲಿಕ್ಕಾಗುತ್ತೆ. ದೇವರು ನಮ್ಮನ್ನ ಬಲಪಡಿಸಲಿ. ಮತ್ತು ಕೋವಿಡ್-19 ಆದಷ್ಟು ಬೇಗನೆ ಅದು ನಿಷ್ಕ್ರಿಯಗೊಳ್ಳಲಿ, ಕಾರ್ಯ ಮಾಡದೆ ಆಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಬರೋಣ. ಅನೇಕ ವಿಧದಲ್ಲಿ ಸಾವುಗಳು, ನೋವುಗಳು, ಕಷ್ಟಗಳು, ತೊಂದರೆಗಳು, ಇಕ್ಕಟ್ಟುಗಳಿದೆ. ಸಭೆಯಾಗಿ ಕೂಡಿ ಆರಾಧಿಸುವಂತ ಕಾಲಘಟ್ಟಕ್ಕೆ ನಮ್ಗೆ ನಡೆಸ್ತಾ ಇಲ್ಲ. ಆದ್ರಿಂದ ಕರ್ತರು ನಮ್ಮೆಲ್ಲಾ ದ್ರೋಹಗಳನ್ನ, ಅಪರಾಧಗಳನ್ನ ಮನ್ನಿಸಿ ಔಷಧಿ ಮತ್ತು ಲಸಿಕೆ ಕೊಡ್ಲಿಕ್ಕಾಗುವಂತೆ ನಾವು ಯಥಾರ್ಥವಾಗಿ ದೇವರ ಬಳಿ ಪಶ್ಚಾತ್ತಾಪ ಪ್ರಾರ್ಥನೆ ಮಾಡ್ತಾ ಬರೋಣ. ಮತ್ತು ನಮ್ಮ ಸಭೆ ಎಲ್ಲಾ ದೇವಜನರನ್ನ, ವಿಶ್ವಾಸಿಗಳನ್ನ ದೇವರು ಬಲಪಡಿಸಲಿ. ಆತ್ಮೀಕವಾದ ಜ್ಞಾನವನ್ನ, ಆಲೋಚನೆ ತುಂಬಿಸ್ಲಿಕ್ಕೆ ಆಗುವಂತೆ ಕಾರ್ಯ ಮಾಡ್ಲಿ. ಸಿದ್ದೇನಪುರದಲ್ಲೂ ಸಹ ಜೂಮ್ ಆಪ್ ಮೂಲಕ ಅನೇಕರು ಸೇರಲ್ಪಡ್ಲಿಕ್ಕೆ ಆಗುವಂತೆ, ಅಲ್ಲಿ ಒಂದು ಕಟ್ಟಡಕ್ಕೆ ಆಗ್ಲಿಕ್ಕೆ ತೊಂದರೆಗಳು ನಿವಾರಣೆ ಆಗ್ಲಿಕ್ಕಾಗುವಂತೆ, ಆದಷ್ಟು ಬೇಗನೆ ಆ ಕೋವಿಡ್ ಬಿಡುಗಡೆ ಮಾಡಿ ಕಟ್ಟಡ ಪ್ರಾರಂಭ ಆಗ್ಲಿಕ್ಕೆ ಆಗುತ್ತೆ ನಾವು ಪ್ರಾರ್ಥನೆ ಮಾಡ್ತಾ ಬರೋಣ. ಮತ್ತು ಆ ಸಭೆಯ ದೇವ ಜನರನ್ನ ಅನೇಕರು ಅನಾರೋಗ್ಯದಿದ್ದಾರೆ. ಆ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಬಂದ ಹಾಗೆ ಮುಳ್ಳೂರಿನ ಪಾರ್ವತಮ್ಮ ಅವ್ರಿಗೆ ಪ್ರಾರ್ಥನೆ ಮಾಡೋಣ. ಜಯಾ ಮೋಶಿ ಅವ್ರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತು ಆಲ್ಬರ್ಟ್ ಆನರಾಜ್ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಯಮಾಡಿ ಅವ್ರಿಗೆ ದೇವರ ಸ್ವಸ್ಥತೆಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಆಗುವಂತೆ ಅವೆಲ್ಲರೂ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ವಿನ್ಸೆಂಟ್ ಅವ್ರು ಸಹ ನೆನಪು ಮಾಡ್ತಾ ಬರೋಣ. ಹೇಳ್ತಾ ಇದ್ದಾರೆ ಅದೇ ಮಾಡಿ ಅಲ್ಲಿವರ ಆ ಒಂದು ಇನ್ಫೆಕ್ಷನ್ ಹೊರಟು ಹೋಗ್ಲಿಕ್ಕೆ ಆಗುವಂತೆ ಅವ್ರು 3 ದಿನಗಳ ಕಾಲ ಔಷಧಿ ಕೊಡ್ಲಿಕ್ಕೆ ಇರುವಾಗ ದೇವರು ಮುಟ್ಟಿ ಕಾರ್ಯ ಮಾಡಿ ಪ್ರಿಯ ದಾಸರು ಮನೆಗೆ ಹಿಂತಿರುಗಿ ವಾಕ್ಯವನ್ನು ಹಂಚ್ಲಿಕ್ಕೆ ಆಗುವಂತೆ, ಅವ್ರನ್ನ ಬಲಪಡಿಸ್ಲಿಕ್ಕೆ ಆಗುವಂತೆ, ಅವರನ್ನ ಅವ್ರ ಕುಟುಂಬವನ್ನ ನೆನಪು ಮಾಡಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ಮತ್ತು ಸಹೋದರ ಸುಜಯ್ ಕುಮಾರ್ ಸಹ ನೆನಪು ಮಾಡ್ತಾ ಬರೋಣ. ಅವ್ರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ದಯಮಾಡಿ ಆ ಪ್ರಿಯ ಸಹೋದರನು ಚಿಕಿತ್ಸೆ ಪಡಿತಿರುವಾಗ ಆತನ ಗುಣ ಹೊಂದಲಿಕ್ಕೆ ಆಗುವಾಗ ಮತ್ತು ವಯಸ್ಸಾದವರ ತಾಯಿ, ಅವರ ಪತ್ನಿ, ಅವು 2 ಮಕ್ಕಳು ಸಹ ನೆನಪು ಮಾಡ್ತಾ ಬರೋಣ. ದೇವರು ಅವರನ್ನ ಹೆಚ್ಚೆಚ್ಚಾಗಿ ಆಶ್ರಯಿಸಿ ಬಲಪಡಿಸ್ಲಿಕ್ಕೆ ಆಗುವಾಗ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ.
ಮತ್ತು ಡೆಲ್ಸಿ ವಸಂತಕ ಅವರ ಮಗಳು ಸಿಲ್ವಿಯಾಗಾಗಿ ಪ್ರಾರ್ಥನೆ ಮಾಡ್ತಾ ಇನ್ನು ರೆಸ್ಟ್ ಇರಬೇಕೆಂದು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗನೆ ಪ್ರಿಯ ಸಹೋದರಿ ಗುಣ ಹೊಂದಲಿಕ್ಕಾಗುವಂತೆ ತನ್ನ ಕಾರ್ಯದಲ್ಲಿ ಮತ್ತು ಸೇವೆಯಲ್ಲಿ ತೊಡ್ಕೊಳ್ಳಿಕ್ಕಾಗುವಂತೆ ಪ್ರಿಯ ಯವನಸ್ಥ ಮಗಳನ್ನ ಸಹ ನಾವು ಪ್ರಾರ್ಥನೆ ನೆನಪು ಮಾಡ್ತಾ ಬರೋಣ. ಮತ್ತೆ ಪೆನಿಯಲ್ ಸಭಾ ಹಿರಿಯದ ರಾಜಣ್ಣ ಅವರ ಪತಿ ರಾಣಿ ಇಬ್ಬರು ಸಹ ನಾವು ನೆನಪು ಮಾಡ್ಕೊಳ್ತಾ ಬರೋಣ. ಮತ್ತು ನಮ್ಮ ತಿಳಿಯೋ ರೀತಿ ಇನ್ಯಾರು ಕಷ್ಟ ಕಾಯಿಲೆಗಳು ಇಕ್ಕಟ್ಟುಗಳು ಇರ್ತಾರೋ ದೇವರು ಅವ್ರನ್ನ ಮುಟ್ಟಿ ಸ್ವಸ್ಥ ಮಾಡ್ಲಿಕ್ಕಾಗುವಂತೆ ನಮ್ಮ ಸಭೆ 6 ಜನ ಹಿರಿಯರು ಅವ್ರಿಗಿರುವಂತಹ ದೈಹಿಕ ಅನೇಕ ವ್ಯತ್ಯಾಸಗಳು ಉಂಟು, ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲವನ್ನ ದೇವರು ನಿವಾರಣೆ ಮಾಡ್ಲಿಕ್ಕಾಗುತ್ತೆ, ಆರೋಗ್ಯವನ್ನು ಕೊಡ್ಲಿಕ್ಕಾಗುತ್ತೆ. ನಮ್ಮ ಸಭೆಯಲ್ಲಿ ಎಲ್ಲಾ ವೃದ್ಧಾಪದಲ್ಲಿದ್ದವರಿಗೆ ಆರೋಗ್ಯವನ್ನು ಭಾಗ್ಯವನ್ನು ಕೊಡ್ಲಿಕ್ಕಾಗುತ್ತೆ. ನಮ್ಮ ಸಭಾ ಯವನ ಮಕ್ಕಳು ದೇವರ ಚಿತ್ತ ಅವ್ರ ಜೊತೆ ಮಾತಾಡ್ಲಿಕ್ಕಾಗುತ್ತೆ, ಆರಾಧನೆಯಲ್ಲಿ ಬಾಯಿ ತೆರಲಿಕ್ಕಾಗುವಂತೆ ನಾವೆಲ್ಲರೂ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ದೇವರು ವಿಶೇಷವಾಗಿ ಬಲಪಡಿಸ್ರಿ ಮತ್ತು ಸೇವಕರಾದ ಅಮೃತ್ ಭಾಸ್ಕರ್ ಅವರ ಮಗನ ಸೇವೆ, ಅವರ ವೈವಾಹಿಕ ಜೀವಿತ ಪ್ರತಿಯೊಂದು ನೆನಪು ಮಾಡ್ತಾ ಬರೋಣ. ಆ ಕಥಚಿತ್ತವಾದ ನವೆಂಬರ್ ತಿಂಗಳಲ್ಲಿ ಅವರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಆಗುವಾಗ ಈ ತಿಂಗಳ ಅನೇಕ ಸಿಬಿಡಿ ಮತ್ತು ಜೂಮ್ ಮೀಟಿಂಗ್ ಗಳಿದೆ, ಆ ನಿಮಿತ್ತ ಆಗ್ಲಿಲ್ಲ ಅಂತ ನೆನೆಸ್ತೇವೆ. ಹೇಗೋ ಮುಂದಿನ ತಿಂಗಳಲ್ಲಿ ಅವ್ರು ಮಾತಾಡ್ಲಿಕ್ಕೆ ಆಗುತ್ತೆ. ಮತ್ತು ರಿಜಾಲ್ ಸರ್ ಅವರ ಕುಟುಂಬವನ್ನು ಸಹ ನೆನಪು ಮಾಡಿ ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ಘನತೆ ಮಹಿಮೆ ನಮ್ಮ ದೇವರಿಗೆ ಆಗಲಿ. ಆಮೆನ್. ಈ ಆರಾಧನಾ ಕೂಟ ಮುಕ್ತಾಯಕ್ಕಾಗಿ ಮತ್ತು ಆಶೀರ್ವಾದ ಪ್ರಾರ್ಥನೆಗಾಗಿ ಸಭಾ ಸೇವಕರ ಸಾಲ್ಬಟ್ ಅಂಕಲ್ ಅವ್ರನ್ನ ಕೇಳ್ಕೊಳ್ತೇನೆ. ಆಶೀರ್ವಾದ ಪ್ರಾರ್ಥನೆ ಆದ ನಂತರ ಈ ದಿನ ಆರಾಧನಾ ಕೂಟ ಮುಕ್ತಾಯ ಆಗ್ತದೆ. ಹೇಗೋ ಪ್ರಿಯ ದೇವ ಜನರೇ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗಾಗಲೇ ಕರ್ತನು ನಮ್ಮೆಲ್ಲರ ಸ್ತುತಿ ಯಜ್ಞಗಳನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿದಂಥವನಾಗಿದ್ದಾನೆ. ಹೇಗೂ ಮುಂದಿನ ದಿನಗಳಲ್ಲಿ ಆತನು ನಮ್ಮನ್ನು ನಡೆಸಿ ತನ್ನ ಹಸ್ತದಿಂದ ಕಾಪಾಡಿ, ಹೇಗೂ ಆತನ ಆಲಯದಲ್ಲಿ ಆತನ ರಾತ್ರಿ ಭೋಜನ, ಅದರ ರಾಜ ಭೋಜನ ಅದು ನಮಗೆ ಸಿಕ್ಕುವ ಹಾಗೆ ಆತನು ಕೃಪೆ ತೋರಿ ಆದಷ್ಟು ಬೇಗನೆ ಈ ಕೊರೋನಾ ಇದು ತಗ್ಗಿಸಲ್ಪಡುವ ಹಾಗೆ ನಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳೋಣ. ಕರ್ತನ ಆಶೀರ್ವಾದ ಬೇಡಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ತನ್ನ ಪ್ರಸನ್ನ ಮುಖದಿಂದ ನಿನ್ನನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ತನ್ನ ಕೃಪಾ ಕಟಾಕ್ಷದಿಂದ ನಿಮಗೆ ಸಮಾಧಾನ, ಶಾಂತಿ, ಆರೋಗ್ಯ ದಯಪಾಲಿಸಲಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧ ಆತ್ಮನ ಅನ್ಯೋನ್ಯ ಸಹವಾಸ ಹಾಗೂ ಪರಲೋಕದ ಸಕಲ ಆಶೀರ್ವಾದಗಳು ಈಗಾಗಲೇ ತಮ್ಮ ಕೃತಜ್ಞತಾ ಬಲಿಗಳನ್ನು ಸಮರ್ಪಿಸಿ ನಿನ್ನನ್ನು ಗೌರವಿಸಿ ಸನ್ಮಾನಿಸಿದ ನಿನ್ನ ಪ್ರೀತಿಯ ಮಕ್ಕಳ ಸಂಗಡಲು ಹಾಗೂ ಎಲ್ಲ ದೇವ ಜನರ ಸಂಗಡಲು ಇಂದು ಎಂದು ಸದಾ ಕಾಲ ಇರಲಿ ಸ್ವಾಮಿ. ಆಮೆನ್. God